ಮೊದಲಿಂದನಾ? Okay, Shramana. Yes, good afternoon. Now, first one is our majorly. Now, in this class, we'll be majorly studying about the 12 months of current affairs. Majorly, ಯಾವ examಗೆ? Now, majorly for the KE examination. Sir, ಈ ಒಂದು ಕೋರ್ಸ್ ಬಗ್ಗೆ ಕಂಪ್ಲೀಟ್ ಡೀಟೇಲ್ಸ್ ಬಗ್ಗೆ ನೋಡೋದಾದ್ರೆ ನಾವು ಮೇಜರ್ಲಿ ದಿಸ್ ಕೋರ್ಸ್ ವಿಲ್ ಬಿ ಮೇಜರ್ಲಿ ಫಾರ್ ಏನಕ್ಕೆ ನಾವು KE 708 ಪೋಸ್ಟ್ಗಳಿಗೆ ಮೇಜರ್ಲಿ ವಿಲ್ ಬಿ ಕವರಿಂಗ್ ಆಸ್ ಅ ಪಾರ್ಟ್ ಆಫ್ 3 ಡೈಮೆನ್ಷನ್ಸ್. ಮೊದಲನೇ ಡೈಮೆನ್ಷನ್ ಬಗ್ಗೆ ನೋಡೋದಾದ್ರೆ ನಾವು ಮೇಜರ್ಲಿ ಕೋರ್ಸ್ ಅಂತಕ್ಕಂಥದ್ದು ಎಷ್ಟು ತಿಂಗಳ ಕರೆಂಟ್ ಅಫೇರ್ಸ್ ಇನ್ಕ್ಲೂಡ್ ಆಗುತ್ತೆ. Majorly the 12 months of current affairs will be including as a part of this course. Majorly ಎಲ್ಲಿಂದ ಎಲ್ಲಿವರೆಗೂ ಅಂದ್ರೆ ನಾವು January 2025 2025ರಿಂದ majorly first week of December 2025 2025 ಈ ಕಂಪ್ಲೀಟ್ ಕರೆಂಟ್ ಅಫೇರ್ಸ್ ಕವರ್ ಆಗುತ್ತೆ. ಈ ಕಂಪ್ಲೀಟ್ ಕರೆಂಟ್ ಅಫೇರ್ಸ್ ಅಂತಕ್ಕಂಥದ್ದು ಇಟ್ ಇಸ್ ಆರ್ಗನೈಸ್ಡ್ ಇಟ್ ಇಂಟು 3 things. ಮೇಜರ್ಲಿ ನ್ಯಾಷನಲ್, ಇಂಟರ್ನ್ಯಾಷನಲ್ ಅಂಡ್ ಸ್ಟೇಟ್ ಇಶ್ಯೂಸ್ ಆಗಿ ಡಿವೈಡ್ ಮಾಡ್ತೀವಿ. ಅಂಡ್ ಆಲ್ ದಿಸ್ ಥಿಂಗ್ಸ್ ವಿ ವಿಲ್ ಬಿ ಮೇಜರ್ ಆಗಿ ನ್ಯಾಷನಲ್ ಮತ್ತೆ ಇಂಟರ್ನ್ಯಾಷನಲ್ಗೆ ನಾವು 2 days ಅಂಡ್ ಸ್ಟೇಟ್ ಇಶ್ಯೂಸ್ಗೆ 2 days ಅಂಡ್ 1 day ವಿಲ್ ಬಿ ಫಾರ್ ಮಿಸ್ಲೇನಿಯಸ್ ಟಾಪಿಕ್ಸ್ ಲೈಕ್ ರಿಪೋರ್ಟ್ಸ್ ಆಗಿರ್ಬೋದು, ಪ್ಲೇಸಸ್ ಇನ್ ನ್ಯೂಸ್ ಆಗಿರ್ಬೋದು, ಅದರ ಜೊತೆಗೆ ನಾವು ಕಮಿಟೀಸ್ ಆಗಿರ್ಬೋದು. ಆಲ್ ದಿಸ್ ಥಿಂಗ್ಸ್ ವಿಲ್ ಬಿ ಕವರಿಂಗ್ ಆಸ್ ಅ ಪಾರ್ಟ್ ಆಫ್ ಲಾಸ್ಟ್ ದಿನದಲ್ಲಿ. ನಾವು ಇದೆಲ್ಲ ಎಷ್ಟು ದಿನದಲ್ಲಿ ಕವರ್ ಮಾಡ್ತೀರಾ ಅಂದ್ರೆ ಮೇಜರ್ ಇಟ್ ಇಸ್ ಕವರ್ಡ್ ಇನ್ 20 hours. ನಾವು 20 ಅವರನ್ನ ಮೇಜರ್ಲಿ ವಿಲ್ ಬಿ ಆರ್ಗನೈಸಿಂಗ್ ಇಟ್ ಇನ್ 5 days. ಸೋಮವಾರದಿಂದ ಶುಕ್ರವಾರದವರೆಗೆ ನಾವು ಮೇಜರ್ಲಿ ಈಚ್ ಅಂಡ್ ಎವ್ರಿ ಡೇ ವಿಲ್ ಬಿ ಕವರಿಂಗ್ ಎಷ್ಟು ಅವರು ನಾವು 4 hours. ನಾವು ಈ 4 hours ಅಂತಕ್ಕಂಥದ್ದು 2 ಸೆಷನ್ ಅಲ್ಲಿ ಡಿವೈಡ್ ಮಾಡಿದೀವಿ. ನಾವು 2 to 4 ವಿತ್ ಅ ಬ್ರೇಕ್ ಆಫ್ 1 hour, 1 ಗಂಟೆ ಬ್ರೇಕ್ ಇರುತ್ತೆ. ಅದಾದ್ಮೇಲೆ 5 to 7 ಟೋಟಲ್ ಆಗಿ 4 ಗಂಟೆಲಿ ವಿಲ್ ಬಿ ಮೇಜರ್ಲಿ ಇಟ್ ಇಸ್ ಕವರಿಂಗ್ ದ ಕಂಪ್ಲೀಟ್ 1 days ಆಫ್ ಕರೆಂಟ್ ಅಫೇರ್ಸ್. ನಾವು ಇಲ್ಲಿ ಇಟ್ ಇಸ್ 20 ಗಂಟೆಲಿ ಏನೇನು ಕವರ್ ಮಾಡ್ತೀರಾ ಅಂತಂದ್ರೆ ಮೇಜರ್ ಆಗಿ ವಿಚ್ ಇನ್ಕ್ಲೂಡ್ಸ್ ಏನ್ ಕವರ್ ಆಗುತ್ತೆ ಅಂದ್ರೆ ಮೇಜರ್ ನ್ಯಾಷನಲ್ ಆಗಿರ್ಬೋದು, ಇಂಟರ್ನ್ಯಾಷನಲ್ ಅಂಡ್ ಸ್ಟೇಟ್ ಇಶ್ಯೂಸ್ ಕೂಡ ಕವರ್ ಆಗುತ್ತೆ. ಅದರ ಜೊತೆಗೆ ಮಿಸ್ಲೇನಿಯಸ್ ಟಾಪಿಕ್ಸ್ ಬಗ್ಗೆ ನೋಡೋದಾದ್ರೆ ನಾವು ಅವಾರ್ಡ್ಸ್ ಆಗಿರ್ಬೋದು, ಕಂಪ್ಲೀಟ್ ಅವಾರ್ಡ್ಸ್, ನಮ್ಮ ಸ್ಟೇಟ್ ಅವಾರ್ಡ್ಸ್ ಆಗಿರ್ಬೋದು, ನ್ಯಾಷನಲ್ ಅವಾರ್ಡ್ಸ್, ಇಂಟರ್ನ್ಯಾಷನಲ್ ಅವಾರ್ಡ್ಸ್ ಕವರ್ ಆಗುತ್ತೆ. ಅದ್ರ ಜೊತೆಗೆ ರಿಪೋರ್ಟ್ಸ್ ಆಗಿರ್ಬೋದು, ವೇರಿಯಸ್ ರಿಪೋರ್ಟ್ಸ್, ವರ್ಲ್ಡ್ ಎಕನಾಮಿಕ್ ಫೋರಂ ರಿಪೋರ್ಟ್ ಆಗಿರ್ಬೋದು, ವರ್ಲ್ಡ್ ಬ್ಯಾಂಕ್ ರಿಪೋರ್ಟ್ ಆಗಿರ್ಬೋದು, IMF ರಿಪೋರ್ಟ್ ಆಗಿರ್ಬೋದು, ಅದೇ ನಮ್ಮ ಸ್ಟೇಟ್ ರಿಪೋರ್ಟ್ಸ್ ಆಗಿರ್ಬೋದು, ಸ್ಟೇಟ್ ಅಲ್ಲಿ ರ್ಯಾಂಕಿಂಗ್ ಎಷ್ಟೆಷ್ಟು ಬಂದಿದಾವೆ ಆ ಎಲ್ಲ ರಿಪೋರ್ಟ್ಸ್ ಅನ್ನ ಒಟ್ಟಾರೆ ನೋಡೋಣ. ಅದಾದ್ಮೇಲೆ ಮೂರನೇದ್ರ ಬಗ್ಗೆ ನೋಡೋದಾದ್ರೆ ಒಂದು ಟಾಪಿಕ್ ತಗೊಂಡ್ರೆ ಅಟ್ಲೀಸ್ಟ್ ಸಮ್ 10 ಪಾಯಿಂಟರ್ ಸಬ್ ಪಾಯಿಂಟರ್ಸ್ ಅಂತೂ ಇಟ್ಸ್ ಆಲ್ ಬಿ ಕವರಿಂಗ್ ಆಸ್ ಅ ಪಾರ್ಟ್ ಆಫ್ ದಿಸ್. ಇದ್ರ ಜೊತೆಗೆ ಮೇಜರ್ ಆಗಿ ಕಮಿಟೀಸ್ ಆಗಿರ್ಬೋದು, ಕಮಿಷನ್ಸ್ ಆಗಿರ್ಬೋದು, ರೆಕಮೆಂಡೇಶನ್ಸ್ ಆಗಿರ್ಬೋದು ಐಲ್ ಬಿ ಇನ್ಕ್ಲೂಡಿಂಗ್ ಆಸ್ ಅ ಪಾರ್ಟ್ ಆಫ್ ದಿಸ್ ಫಾಲೋಡ್ ಬೈ ಪ್ಲೇಸಸ್ ಇನ್ ನ್ಯೂಸ್. ಆಲ್ರೆಡಿ ಹೇಳ್ದಂಗೆ ಪ್ಲೇಸಸ್ ಇನ್ ನ್ಯೂಸ್ ಅಂತಕ್ಕಂಥದ್ದು ಯಾವ್ಯಾವ ಪ್ಲೇಸಸ್ ಡಿಸ್ಪ್ಯೂಟ್ಸ್ ಇತ್ತು, ಯಾವ್ಯಾವ ಪ್ಲೇಸ್ ಅಲ್ಲಿ ನ್ಯೂಸ್ ಅಲ್ಲಿ ಇರ್ತಕ್ಕಂಥದ್ದು, ಈ ಎಲ್ಲಾ ಟಾಪಿಕ್ಸ್ ಅನ್ನ ಇಟ್ ಇಸ್ ಒಂದೊಂದಾಗಿ ವಿಲ್ ಬಿ ಕೀಪ್ ಆನ್ ಡಿಸ್ಕಸಿಂಗ್ ದಿಸ್. ಡನ್. ನಾವು ಇಟ್ ಇಸ್ ಟೈಮ್ ವೇಸ್ಟ್ ಮಾಡದೆ ಮೇಜರ್ ವಿಲ್ ಸ್ಟಾರ್ಟ್ ವಿತ್ ದ ಫಸ್ಟ್ ಇಂಪಾರ್ಟೆಂಟ್ ಟಾಪಿಕ್. ನಾವು ಫಸ್ಟ್ ಇಂಪಾರ್ಟೆಂಟ್ ಟಾಪಿಕ್ ಯಾವ್ದಪ್ಪ ಅಂದ್ರೆ ನಮ್ಮ ಪಾಲಿಟಿಯಲ್ಲಿ ಮೇಜರ್ ಆಗಿ ವಿತ್ ರೆಸ್ಪೆಕ್ಟ್ ಟು ಆರ್ ದ ಫಸ್ಟ್ ಸೆಕ್ಷನ್. ನಾವು ಈ ಪಾಲಿಟಿ ಅಂತಕ್ಕಂಥದ್ದು ದ ಮೋಸ್ಟ್ ಇಂಪಾರ್ಟೆಂಟ್ ದ ಸಬ್ಜೆಕ್ಟ್ ಆಗಿರ್ಬೋದು ಅಥವಾ ಮೋಸ್ಟ್ ಇಂಪಾರ್ಟೆಂಟ್ ಥೀಮ್ ಅಂತ ಕರಿತೀವಿ. ನಾವು ಈ ಪಾಲಿಟಿಯಲ್ಲಿ ನಾವು ಯಾವ್ಯಾವ್ದು ಇಟ್ ಇಸ್ ಮೇಜರ್ ಆಗಿ ಟಾಪಿಕ್ಸ್ ನ್ಯೂಸ್ ಅಲ್ಲಿ ಇದೆ ಆ ಕ್ವೆಶನ್ಸ್ ಬರಲೇಬೇಕು ಎಕ್ಸಾಮ್ ಅಲ್ಲಿ ಅಂತಂದ್ರೆ ಮೇಜರ್ ಆಗಿ ಕೆಲವೊಂದು ಟಾಪಿಕ್ಸ್ ಇದಾವೆ ಆ ಟಾಪಿಕ್ಸ್ ಅಂತೂ ಎಕ್ಸಾಮ್ ಅಲ್ಲಿ ಕೇಳಬೇಕು. ನಾವು ಮೇಜರ್ ಆಗಿ ನೋಡೋದಾದ್ರೆ ಲಾ ಕಮಿಷನ್ ಅಂತಕ್ಕಂಥದ್ದು ನ್ಯೂಸ್ ಅಲ್ಲಿ ಇದೆ. ನಾವು ರೀಸೆಂಟ್ ಆಗಿ ಲಾ ಕಮಿಷನ್ ಬಗ್ಗೆ ಕ್ವೆಶನ್ ಕೇಳ್ತಾರೆ. ಅದ್ರ ಜೊತೆಗೆ ನೀವ್ ಹೇಳ್ದಂಗೆ ಮೇಜರ್ ಆಗಿ ನಮ್ಮ ಚೀಫ್ ಜಸ್ಟಿಸ್ ಆಫ್ ಇಂಡಿಯಾ ಎಷ್ಟನೇ ಮುಖ್ಯ ನ್ಯಾಯಾಧೀಶರಪ್ಪ ಅಂದ್ರೆ 53ನೇ ಮುಖ್ಯ ನ್ಯಾಯಾಧೀಶರು, ಅದ್ರ ಬಗ್ಗೆ ಕ್ವೆಶನ್ಸ್ ಕೇಳ್ತಾರೆ. 53ನೇ ಚೀಫ್ ಜಸ್ಟಿಸ್ ಆಫ್ ಇಂಡಿಯಾ ಅಂತ ಕರಿತೀವಿ. ಅದ್ರ ಜೊತೆಗೆ ನಮ್ಮ ಮಣಿಪುರ್ ಅಂತಕ್ಕಂಥದ್ದು ಯಾವ ರೂಲ್ ಅಲ್ಲಿ ಇದೆ?
ನಮ್ಮ ಮಣಿಪುರ ಅಂತಕ್ಕಂಥದ್ದು ಪ್ರೆಸಿಡೆಂಟ್ ರೂಲ್ ಇದೆ. ನಾವು ಎಷ್ಟನೇ ರಾಜ್ಯ ಆಗಿದೆ, ಅತಿ ಹೆಚ್ಚು ರಾಜ್ಯ ನಾವು ಪ್ರೆಸಿಡೆಂಟ್ ರೂಲ್ ರಿಸೀವ್ ಮಾಡಿರ್ತಕ್ಕಂಥ ರಾಜ್ಯಗಳು ಯಾವ್ಯಾವು, ಮೊದಲನೇ ರಾಜ್ಯ ಯಾವುದು, ಇದ್ರ ಬಗ್ಗೆ ಒಂದು ಸ್ವಲ್ಪ ಸ್ಪೆಸಿಫಿಕೇಶನ್ಸ್ ನೋಡೋಣ. ಅದಾದ್ಮೇಲೆ ನಾಲ್ಕನೇದ್ರ ಬಗ್ಗೆ ನೋಡೋದಾದ್ರೆ ಇಟ್ ಇಸ್ ಮೇಜರ್ ಒನ್ ನೇಷನ್ ಒನ್ ಎಲೆಕ್ಷನ್ ಅಂತ ಕರಿತೀವಿ, ಅಥವಾ ಸೈಮಲ್ಟೇನಿಯಸ್ ಎಲೆಕ್ಷನ್ಸ್ ಅಂತ. ಒಟ್ಟಾರೆಯಾಗಿ ಎಲೆಕ್ಷನ್ಸ್ ನಡೆಸಬೇಕು ಅಂತ ಚುನಾವಣೆ ಅಂತಕ್ಕಂಥದ್ದು ಇದು ಕೂಡ ಥೀಮ್ ಇಂಪಾರ್ಟೆಂಟ್ ಆಗುತ್ತೆ. ಅದ್ರ ಜೊತೆಗೆ ಕೆಲವೊಂದು ಸ್ಕೀಮ್ಸ್ ಆಗಿರ್ಬೋದು, ಪಾಲಿಸೀಸ್ ಆಗಿರ್ಬೋದು, ನ್ಯೂಸ್ ಆಗಿರ್ಬೋದು, ಇವೆಲ್ಲ ಇಂಪಾರ್ಟೆಂಟ್ ಆಗ್ತವೆ. ಆ ಒಂದು ಸ್ಕೀಮ್ಸ್ ಪಾಲಿಸೀಸ್ ಅಲ್ಲಿ ನಾವು ಮೇಜರ್ ಆಗಿ ಸ್ಕೀಮ್ಸ್ ಏನಪ್ಪಾ ಅಂತಂದ್ರೆ ನಮ್ಮ ಗೃಹ ಸಚಿವಾಲಯದವ್ರು ಲಾಂಚ್ ಮಾಡ್ತಕ್ಕಂಥ ಮೇಜರ್ ಆಗಿ ಸ್ಕೀಮ್ಸ್ ವಿಲ್ ಬಿ ಇಂಪಾರ್ಟೆಂಟ್. ಮೇಜರ್ಲಿ ಇಟ್ ವಿಲ್ ಬಿ ಇಂಪಾರ್ಟೆಂಟ್. ಈ ಎಲ್ಲದನ್ನ ಒಂದೊಂದಾಗಿ ಡಿಸ್ಕಸ್ ಮಾಡ್ತಾ ಹೋಗ್ತಿರೋಣ ನಾವು ಮೇಜರ್ಲಿ. ನಾವು ಇದೆಲ್ಲ ಓಕೆ ಸರ್, ನಾವು ಮೊದಲನೇ ಟಾಪಿಕ್ ಎಕ್ಸಾಮ್ ಅಲ್ಲಿ ಬಂದೇ ಬರಬೇಕು ಆ ತರ ಒಂದು ಟಾಪಿಕ್ ಯಾವುದು ಅಂತಂದ್ರೆ ನಾವು ಮೇಜರ್ ಆಗಿ ಕಾಲ್ ಇಟ್ ಆಸ್ ದ ಭಾರತ್ ಪೋಲ್ ಪೋರ್ಟಲ್ ಅಂತ ಕರಿತೀವಿ. ನಾವು ಈ ಭಾರತ್ ಪೋಲ್ ಪೋರ್ಟಲ್ ಅಂದ್ರೆ ಏನು, ನಾವು ಏನಕ್ಕೆ ನ್ಯೂಸ್ ಅಲ್ಲಿ ಇದೆ, ನಾವು ಈ ಒಂದು ಟಾಪಿಕ್ ಅನ್ನ ಸ್ಟಡಿ ಮಾಡ್ಬೇಕಾದ್ರೆ ಯಾವ್ಯಾವ ಬ್ಲೂ ಪ್ರಿಂಟ್ ಇಟ್ಕೊಂಡು ಸ್ಟಡಿ ಮಾಡಬೇಕು. ನಾವು ಮೇಜರ್ಲಿ ಈ ಭಾರತ್ ಪೋಲ್ ಅಂದ್ರೆ ಏನು, ಭಾರತ್ ಪೊಲೀಸ್ ಅಂತ ಕರಿತೀವಿ, ಭಾರತ್ ಪೊಲೀಸ್ ಪೋರ್ಟಲ್ ಅಂತ. ನಾವು ಪೋರ್ಟಲ್ ಅಂದ್ರೆ ಒಂದು ವೆಬ್ಸೈಟ್ ಅನ್ನು ಲಾಂಚ್ ಮಾಡಿದ್ದಾರೆ. ಡೈರೆಕ್ಟ್ ಆಗಿ ನಮ್ಮ ಪೊಲೀಸರು ಯಾರನ್ನ ಕನೆಕ್ಟ್ ಮಾಡಬಹುದು, ಮೇಜರ್ಲಿ ವಿ ಕ್ಯಾನ್ ಕನೆಕ್ಟ್ ಇಟ್ ಟು ದ ಇಂಟರ್ಪೋಲ್. ನಾವ್ ಈ ಒಂದು ಟಾಪಿಕ್ ಅನ್ನ ಸ್ಟಡಿ ಮಾಡ್ಬೇಕಾದ್ರೆ ಮೇಜರ್ ವಿಲ್ ಸಿ ಆಲ್ ದೋಸ್ ಥಿಂಗ್ಸ್. ನಾವೀಗ ಪೊಲೀಸರು ಅಂತಕ್ಕಂಥವ್ರು ಯಾಕಪ್ಪ ಡೈರೆಕ್ಟ್ ಆಗಿ ಇಂಟರ್ಪೋಲ್ ಅನ್ನ ಕನೆಕ್ಟ್ ಮಾಡಬೇಕು ಅಥವಾ ಅವ್ರ ಜೊತೆ ಯಾಕೆ ಕಮ್ಯುನಿಕೇಟ್ ಮಾಡಬೇಕು, ಮೊದಲನೇದು. ಎರಡನೇದು, ಈ ಒಂದು ಭಾರತ್ ಪೋಲ್ ಅಂತಕ್ಕಂಥದನ್ನ ಲಾಂಚ್ ಮಾಡಿರ್ತಕ್ಕಂಥವ್ರು ಯಾರು, ಇದನ್ನ ಡೆವಲಪ್ ಮಾಡಿರ್ತಕ್ಕಂಥವ್ರು ಯಾರು, ಯಾವ ಕಾರಣಕ್ಕೋಸ್ಕರ ಡೆವಲಪ್ ಮಾಡಿದ್ದಾರೆ. ಅದ್ರ ಜೊತೆಗೆ ನಮ್ಮ ಸಿಬಿಐ ಬಗ್ಗೆ ನೋಡೋಣ, ಮೇಜರ್ ಆಗಿ ಪೊಲೀಸ್ ಬಗ್ಗೆ ನೋಡೋಣ, ಅದ್ರ ಜೊತೆಗೆ ಇಂಟರ್ಪೋಲ್ ಬಗ್ಗೆ ಕೂಡ ಒಂದಾಗಿ ನೋಡ್ತಾ ಹೋಗೋಣ. ಓಕೆ ಅಲ್ವಾ ಸರ್? ಮೇಜರ್ ಆಗಿ ನಾವು ಈ ಒಂದು ಟಾಪಿಕ್ ಅಲ್ಲಿ ನೋಡೋದಾದ್ರೆ ಇದನ್ನ ಲಾಂಚ್ ಮಾಡಿರ್ತಕ್ಕಂಥವ್ರು ಯಾರು ಅಂತಂದ್ರೆ, ಲಾಂಚ್ ಮಾಡಿರ್ತಕ್ಕಂಥವ್ರು ನಮ್ಮ ಗೃಹ ಸಚಿವಾಲಯದವರು, ಮಿನಿಸ್ಟ್ರಿ ಆಫ್ ಹೋಮ್ ಅಫೇರ್ಸ್ ಅಂತ ಕರಿತೀವಿ. ನಾವ್ ಯಾರಪ್ಪ ಮಿನಿಸ್ಟ್ರಿ ಆಫ್ ಹೋಮ್ ಅಫೇರ್ಸ್, ನಾವ್ ಯಾರಾಗಿದಾರಪ್ಪ ಮಿನಿಸ್ಟರ್ ಅಂತಂದ್ರೆ ಅಮಿತ್ ಶಾ ಅಂತ ಕರಿತೀವಿ. ಇವರು ಈ ಒಂದು ಪೋರ್ಟಲ್ ಅನ್ನ ಲಾಂಚ್ ಮಾಡಿದ್ದಾರೆ ಮೊದಲನೇದಾಗಿ. ನಾವು ಎರಡನೇದಾಗಿ ನೋಡೋದಾದ್ರೆ ಇದನ್ನ ಡೆವಲಪ್ ಮಾಡಿರ್ತಕ್ಕಂಥವ್ರು ಯಾರಪ್ಪ ಅಂತಂದ್ರೆ, ಇದನ್ನ ಡೆವಲಪ್ ಮಾಡಿರ್ತಕ್ಕಂಥವ್ರು ಯಾರು, ನಮ್ಮ ಮೇಜರ್ ಡೆವಲಪ್ ಮಾಡಿರ್ತಕ್ಕಂಥವ್ರು ನಮ್ಮ ಸಿಬಿಐ ಅಂತ ಕರಿತೀವಿ. ಸಿಬಿಐ ಅಂದ್ರೆ ಸೆಂಟ್ರಲ್ ಬ್ಯೂರೋ ಆಫ್ ಇನ್ವೆಸ್ಟಿಗೇಷನ್. ಎರಡನೇದು. ನಾವು ಮೂರನೇದ್ರ ಬಗ್ಗೆ ನೋಡೋದಾದ್ರೆ ಇದರ ಮೂಲ ಉದ್ದೇಶ ಏನು, ಇದ್ರ ಫಂಕ್ಷನ್ ಏನಪ್ಪಾ. ನಾವು ಫಂಕ್ಷನ್ ಏನಪ್ಪಾ ಅಂತಂದ್ರೆ ಒಂದು ಪೋರ್ಟಲ್ ಅನ್ನು ಲಾಂಚ್ ಮಾಡಿದ್ದಾರೆ. ಯಾರನ್ನ ಕನೆಕ್ಟ್ ಮಾಡೋದಕ್ಕೋಸ್ಕರ, ಡೈರೆಕ್ಟ್ಲಿ ಇಂಟರ್ಪೋಲ್ ಅಂದ್ರೆ ಇಂಟರ್ನ್ಯಾಷನಲ್ ಪೊಲೀಸ್ ಅಂತ ಕರಿತೀವಿ. ನಾವು ಅವ್ರನ್ನ ಡೈರೆಕ್ಟ್ ಆಗಿ ಕನೆಕ್ಟ್ ಮಾಡೋದಕ್ಕೋಸ್ಕರ ನಾವು ಒಂದು ಪೋರ್ಟಲ್ ಅನ್ನ ಡೆವಲಪ್ ಮಾಡಿದೀವಿ. ಆ ಪೋರ್ಟಲ್ ಹೆಸರು ಯಾವ್ದಪ್ಪ ಅಂತಂದ್ರೆ ಭಾರತ್ ಪೋಲ್ ಅಂತ ಕರಿತೀವಿ. ಓಕೆನಾ? ಇಷ್ಟು ಅರ್ಥ ಆಯ್ತಾ ಸರ್? ಈಗ ಅರ್ಥ ಆಗಿದ್ರೆ ನನ್ ಮೊದಲನೇ ಕ್ವೆಶ್ಚನ್ ಏನ್ ಗೊತ್ತಾ, ನಾವು ಪೊಲೀಸರು ಯಾಕೆ ಮೇಜರ್ ಆಗಿ ಇಂಟರ್ಪೋಲ್ ನ ಕನೆಕ್ಟ್ ಮಾಡ್ಬೇಕು, ಯಾಕೆ ನಾವು ಪೊಲೀಸ್ನವರು ಯಾಕಪ್ಪ ಇಂಟರ್ಪೋಲ್ ಕನೆಕ್ಟ್ ಮಾಡಬೇಕು, ಒಂದ್ ಸ್ವಲ್ಪ ಹುಷಾರಾಗಿರ್ಬೇಕು, ಆಕ್ಟಿವ್ ಆಗಿರ್ಬೇಕು. ಓಕೆ, ಪೊಲೀಸರು ಯಾಕೆ ಇಂಟರ್ಪೋಲ್ ನ ಕನೆಕ್ಟ್ ಮಾಡಬೇಕು? ಮೇಜರ್ ಆಗಿ ಲಾ ಅಂಡ್ ಆರ್ಡರ್ ಅಂತಕ್ಕಂಥದ್ದು ಯಾವ ಲಿಸ್ಟ್ ಅಲ್ಲಿ ಬರುತ್ತೆ? ಲಾ ಅಂಡ್ ಆರ್ಡರ್ ಅಂತಕ್ಕಂಥದ್ದು ನಮ್ಮ ರಾಜ್ಯದ ಲಿಸ್ಟ್ ಅಲ್ಲಿ ಬರುತ್ತೆ ಅಥವಾ ಸ್ಟೇಟ್ ಲಿಸ್ಟ್ ಅಲ್ಲಿ ಬರುತ್ತೆ, ಮೊದಲನೇದು. ಓಕೆನಾ? ಎರಡನೇದ್ರ ಬಗ್ಗೆ ನೋಡೋದಾದ್ರೆ ನಾವು ಈ ಸ್ಟೇಟ್ ಪೊಲೀಸರು ಲಾಂಚ್ ಮಾಡಿರ್ತಕ್ಕಂಥ ಸ್ಕೀಮ್ಸ್ ಯಾವ್ಯಾವು, ನಮ್ಮ ಕರ್ನಾಟಕ ಪೊಲೀಸ್ ಅಟ್ಲೀಸ್ಟ್ ಲಾಂಚ್ ಮಾಡಿರ್ತಕ್ಕಂಥ ಸ್ಕೀಮ್ಸ್ ಯಾವ್ಯಾವು? ನಾವು ಮೊದಲನೇದು ಅಕ್ಕಾಪಡೆ ಅಂತ ಕರಿತೀವಿ, ನೆನಪಿರ್ಲಿ, ಅಕ್ಕಾಪಡೆ. ನಾವ್ ಈ ಅಕ್ಕಾಪಡೆಯನ್ನ ಯಾವಾಗಪ್ಪ ಲಾಂಚ್ ಮಾಡಿದೀವಿ? 2023 ಲಾಂಚ್ ಮಾಡಿದೀವಿ. ಎಲ್ಲಿ ಲಾಂಚ್ ಮಾಡಿದೀವಿ? ನಾವು ಮೇಜರ್ ಆಗಿ ಎಲ್ಲಿ ಅಂತಂದ್ರೆ ಬೀದರ್ ಅಲ್ಲಿ. ನಾವ್ ಈಗ ಮೇಜರ್ ನಮ್ಮ ಎಲ್ಲಾ ಜಿಲ್ಲೆಗಳಿಗೂ ಕೂಡ ಎಕ್ಸ್ಪ್ಯಾಂಡ್ ಮಾಡಿದೀವಿ. ಯಾವಾಗ ಅಂದ್ರೆ 2025 ಇನ್ ದ ಇಯರ್ 2025. ಓಕೆನಾ? ಮೊದಲನೇದು. ಅದಾದ್ಮೇಲೆ ಬರ್ತಕ್ಕಂಥದ್ದು ನಾವು ಈ ಒಂದು ಮೇಜರ್ ಆಗಿ ಸ್ಟೇಟ್ ಪೊಲೀಸ್ಗೆ ಪ್ರಾಜೆಕ್ಟ್ ಖುಷಿ ಅಂತ ಲಾಂಚ್ ಮಾಡಿದೀವಿ. ನಾವು ಪ್ರಾಜೆಕ್ಟ್ ಖುಷಿ ಏನಕ್ಕೆ ಸಂಬಂಧಪಟ್ಟಂಗೆ ನನಗೆ ಬೇಗ ಹೇಳ್ಬೇಕು ಪಟ್ಪಟ ಅಂತ. ಈಗ ಪ್ರಾಜೆಕ್ಟ್ ಖುಷಿ ಅಂದ್ರೆ ಏನಪ್ಪಾ? ಮೇಜರ್ ಆಗಿ ಪ್ರಾಜೆಕ್ಟ್ ಖುಷಿ ಅಂತಂದ್ರೆ ನಾವು ಸ್ಟೇಟ್ ಪೊಲೀಸ್ ಅವರು ಲಾಂಚ್ ಮಾಡಿದೀವಿ ಮೇಜರ್ಲಿ ಟು ಪ್ರೊವೈಡ್ ಏನಪ್ಪಾ ಅಂದ್ರೆ ಮೆಂಟಲ್ ವೆಲ್ಬೀಯಿಂಗ್. ನಾವು ಮೇಜರ್ ಅವರು ಒತ್ತಡವನ್ನ ಫೇಸ್ ಮಾಡ್ತಿರಲ್ಲ ಅದನ್ನ ಕಡಿಮೆ ಮಾಡೋದಕ್ಕೋಸ್ಕರ, ಮೆಂಟಲ್ ವೆಲ್ಬೀಯಿಂಗ್ಗೋಸ್ಕರ ಪ್ರಾಜೆಕ್ಟ್ ಖುಷಿ ಅಂತಕ್ಕಂಥದನ್ನ ಲಾಂಚ್ ಮಾಡಿದೀವಿ. ಎರಡನೇದು. ನಾವು ಮೂರನೇದ್ರ ಬಗ್ಗೆ ನೋಡೋದಾದ್ರೆ ನಮ್ಮ ಕರ್ನಾಟಕ ಹ್ಯಾಸ್ ಬಿಕಮ್ ದ ಫಸ್ಟ್ ಸ್ಟೇಟ್ ಟು ಎಸ್ಟಾಬ್ಲಿಷ್ ಏನಪ್ಪಾ ಅಂತಂದ್ರೆ ಡೆಡಿಕೇಟೆಡ್ ಸೈಬರ್ ಕಮಾಂಡ್ ಸಿಸ್ಟಮ್ ಎಸ್ಟಾಬ್ಲಿಷ್ ಮಾಡಿದೀವಿ. ಸೈಬರ್ ವಿಚಾರಕ್ಕೆ ಸಂಬಂಧಪಟ್ಟಂಗೆ ಡೆಡಿಕೇಟೆಡ್ ಫೋರ್ಸ್ ಅನ್ನು ಎಸ್ಟಾಬ್ಲಿಷ್ ಮಾಡ್ತಾರೆ. ಮೊದಲನೇ ರಾಜ್ಯ ಯಾವುದು? ನಮ್ಮ ಕರ್ನಾಟಕ. ದ ಫಸ್ಟ್ ಸೈಬರ್ ಕಮಾಂಡ್, ದ ಪೊಲೀಸ್ ಆಗಿರ್ಬೋದು, ಸೈಬರ್ ಕಮಾಂಡ್ ಸೆಂಟರ್ ಅಂತ ಕೂಡ ಕರಿತೀವಿ. ಅದನ್ನ ಲಾಂಚ್ ಮಾಡ್ತಕ್ಕಂಥವ್ರು ಯಾರು?
ಮೇಜರ್ ಆಗಿ ನಮ್ಮ ಸ್ಟೇಟ್ ಪೊಲೀಸ್ ಅವರು ಆರ್ ಕರ್ನಾಟಕ ಪೊಲೀಸ್ ಅಂತ ಕರಿತೀವಿ. ಓಕೆನಾ, ಇಷ್ಟೊಂದು ಗೊತ್ತಿರಲಿ. ಅಕ್ಕಪಡೆ 2023 ಲಾಂಚ್ ಮಾಡಿದ್ದಾರೆ, ಬಟ್ ಎಕ್ಸ್ಪಾಂಡ್ ಮಾಡ್ತಕ್ಕಂಥ ಬೆಂಗಳೂರಿಗೆಲ್ಲ 2025ರಲ್ಲಿ. ಎರಡನೇದು ಪ್ರಾಜೆಕ್ಟ್ ಖುಷಿ ಅಂತ ಗೊತ್ತಿರಲಿ, ಮೇಜರ್ಲಿ ವಿಚ್ ಟಾಕ್ಸ್ ಅಬೌಟ್ ಇಟ್ ಇಸ್ ವೆಲ್ ಬೀಯಿಂಗ್ ಆಫ್ ದ ಪೊಲೀಸ್ ಅಂತ. ಮೂರನೇದ್ರ ಬಗ್ಗೆ ಫಸ್ಟ್ ಸೈಬರ್ ಕಮಾಂಡ್ ಅನ್ನ ಕೂಡ ಸ್ಥಾಪನೆ ಮಾಡಿದೀವಿ. ಇದ್ರ ಬಗ್ಗೆ ಇಷ್ಟು ಗೊತ್ತಿರಲಿ. ಅದಾದ್ಮೇಲೆ ಬರ್ತಕ್ಕಂಥದ್ದು ಸರ್, ಈಗ ಪೊಲೀಸ್ ಪೊಲೀಸ್ ಏನಕ್ಕಪ್ಪ ಡೈರೆಕ್ಟ್ ಆಗಿ ಇಂಟರ್ಪೋಲ್ ನ ಕಮ್ಯುನಿಕೇಟ್ ಮಾಡಬೇಕು ಅಂತಂದ್ರೆ ಮೇಜರ್ ಆಗಿ ಲಾ ಅಂಡ್ ಆರ್ಡರ್ ಅನ್ನ ಕಂಟ್ರೋಲ್ ಮಾಡೋದಕ್ಕೋಸ್ಕರ. ಮೇಜರ್ಲಿ ಟು ಕಂಟ್ರೋಲ್ ಲಾ ಅಂಡ್ ಆರ್ಡರ್. ನಮ್ಮ ದೇಶದಲ್ಲಿ ಮಾತ್ರ ಅಲ್ಲದೆ ನಮ್ಮ ಇಡೀ ವಿಶ್ವದಲ್ಲೇ ಲಾ ಅಂಡ್ ಆರ್ಡರ್ ನ ಕಂಟ್ರೋಲ್ ಮಾಡಬೇಕು. ಅದಕ್ಕೋಸ್ಕರ ಡೈರೆಕ್ಟ್ಲಿ ಪೊಲೀಸರು ಯಾರನ್ನ ಕಮ್ಯುನಿಕೇಟ್ ಮಾಡ್ತಾರೆ, ನಾವು ಇಂಟರ್ಪೋಲ್ ಅನ್ನ ವಿ ಕಾಲ್ ಇಟ್ ಆಸ್ ಮೇಜರ್ಲಿ ಅದನ್ನ ಭಾರತ್ ಪೋಲ್ ಪೋರ್ಟಲ್ ಅಂತ ಕರಿತೀವಿ. ಅದನ್ನೇನಂತ ಕರಿತೀವಿ, ಭಾರತ್ ದ ಪೋಲ್ ಪೋರ್ಟಲ್ ಅಂತ. ಓಕೆ ಅಲ್ವಾ, ಭಾರತ್ ಪೋಲ್ ಪೋರ್ಟಲ್ ಅಂತ ಕರಿತೀವಿ. ಇದು ಮೊದಲು ಗೊತ್ತಿರ್ಲಿ. ನಾವು ಎರಡನೇದು ಒಂದ್ ಸ್ವಲ್ಪ ಸಿಬಿಐ ಬಗ್ಗೆ ನೋಡೋದಾದ್ರೆ ಬಗ್ಗೆ ನೋಡೋಣ. ಅದಾದ್ಮೇಲೆ ಯಾವ್ದ್ರ ಬಗ್ಗೆ ನೋಡೋಣ, ಇಂಟರ್ಪೋಲ್ ಬಗ್ಗೆ ಕೂಡ ನೋಡೋಣ. ನಾವೀಗ ನೀವೇ ಪಟ್ಪಡ ಅಂತ ಹೇಳಿ ನಾವು ಸಿಬಿಐ ಬಗ್ಗೆ ಒಂದ್ ಸ್ವಲ್ಪ ಪಾಯಿಂಟರ್ಸ್. ನಾವು ಸಿಬಿಐ ಅಂತಕ್ಕಂಥದ್ದು ಯಾವ ಸಚಿವಾಲಯ ಅಂಡರ್ ಬರುತ್ತಪ್ಪ, ಯಾವ ಮಿನಿಸ್ಟ್ರಿ ಅಂಡರ್ ಬರುತ್ತೆ? ನಾವು ಮಿನಿಸ್ಟ್ರಿ ಆಫ್ ಪರ್ಸನಲ್. ಇಟ್ ಇಸ್ ಹೋಮ್ ಮಿನಿಸ್ಟ್ರಿ ಅಲ್ಲ, ಗೃಹ ಸಚಿವಾಲಯ ಅಲ್ಲ, ಮಿನಿಸ್ಟ್ರಿ ಆಫ್ ಪರ್ಸನಲ್. ನಾವು ಮೇಜರ್ ಆಗಿ ಮಿನಿಸ್ಟ್ರಿ ಆಫ್ ಪರ್ಸನಲ್ ಪೆನ್ಷನ್ಸ್ ಅಂಡ್ ಪಬ್ಲಿಕ್ ಗ್ರೀವೆನ್ಸ್ ಯಾವ ಮಿನಿಸ್ಟ್ರಿ ಅಂಡರ್ ಬರ್ತಾರೆ? ಯಾರು ಮಿನಿಸ್ಟರ್ ಅಂಡರ್ ಅಲ್ಲಿ? ಪ್ರೈಮ್ ಮಿನಿಸ್ಟರ್. ನಾವು ಮೇಜರ್ ಆಗಿ ಯಾವ ಮಿನಿಸ್ಟರ್ ಅಂಡರ್ ಬರ್ತಾರಪ್ಪ ಅಂದ್ರೆ ಪ್ರೈಮ್ ಮಿನಿಸ್ಟರ್. ಮೊದಲನೇದು. ಎರಡನೇದ್ರ ಬಗ್ಗೆ ನೋಡೋದಾದ್ರೆ ಇದನ್ನ ಸ್ಥಾಪನೆ ಮಾಡಿರ್ತಕ್ಕಂಥದ್ದು ಯಾವ ವರ್ಷದಲ್ಲಿ? ನಾವೇನ್ ವಿಚ್ ಇಯರ್ ಇಟ್ ಹ್ಯಾಸ್ ಬೀನ್ ಎಸ್ಟಾಬ್ಲಿಷ್ಡ್ ಅಂತಂದ್ರೆ 1963ರಲ್ಲಿ. ಯಾರ ಕಮಿಟಿ ರೆಕಮೆಂಡೇಶನ್ ಮೂಲಕ? ಸಂತಾನಂ ಕಮಿಟಿ ರೆಕಮೆಂಡೇಶನ್. ಯಾರ ಕಮಿಟಿ ರೆಕಮೆಂಡೇಶನ್ ಮೂಲಕನಪ್ಪ ಅಂತಂದ್ರೆ ನಾವು ಸಂತಾನಂ ಕಮಿಟಿ ರೆಕಮೆಂಡೇಶನ್ ಅಂತ ಕರಿತೀವಿ. 1962ರಿಂದ 64ರವರೆಗೆ ಒಂದು ಕಮಿಟಿಯನ್ನು ಸ್ಥಾಪನೆ ಆಗಿದೆ. ಓಕೆನಾ, ಕಮಿಟಿ ರೆಕಮೆಂಡೇಶನ್ ಪ್ರಕಾರ. ನಾಲ್ಕನೇದು, ಇವರ ಹೆಡ್ ಕ್ವಾರ್ಟರ್ಸ್ ಎಲ್ಲಿದೆ ಸಿಬಿಐ ಅಂತಕ್ಕಂಥದ್ದು? ನಾವು ಸಿಬಿಐ ಹೆಡ್ ಕ್ವಾರ್ಟರ್ಸ್ ಎಲ್ಲಿದೆಯಪ್ಪ ಅಂದ್ರೆ ನ್ಯೂ ಡೆಲ್ಲಿಯಲ್ಲಿದೆ. ನಾವು ಇದೆಲ್ಲ ಓಕೆ ಸರ್, ಇವರ ಮೂಲ ಉದ್ದೇಶ ಏನು? ವಾಟ್ ಇಸ್ ದರ್ ಮೇನ್ ಆಬ್ಜೆಕ್ಟಿವ್? ನಾವು ಆಬ್ಜೆಕ್ಟಿವ್ ಏನಪ್ಪಾ ಅಂತಂದ್ರೆ ಇನ್ವೆಸ್ಟಿಗೇಟಿವ್ ಏಜೆನ್ಸಿ. ನಾವು ಸೆಂಟ್ರಲ್ ಇನ್ವೆಸ್ಟಿಗೇಟಿವ್ ಏಜೆನ್ಸಿ ಯಾರಾಗ ಆಕ್ಟ್ ಮಾಡ್ತಾರೆ? ಇಟ್ ಇಸ್ ಮೇಜರ್ಲಿ ಬೈ ಸಿಬಿಐ. ಸಿಬಿಐ ಆಕ್ಟ್ಸ್ ಆಸ್ ಸೆಂಟ್ರಲ್ ಇನ್ವೆಸ್ಟಿಗೇಟಿವ್ ಏಜೆನ್ಸಿ ಅಂತ ಕರಿತೀವಿ. ನಾವು ಕೇಂದ್ರದ ಲೆವೆಲ್ ಅಲ್ಲಿ ಮೇಜರ್ ಆಗಿ ನಾವು ಇನ್ವೆಸ್ಟಿಗೇಟ್ ಮಾಡ್ತಕ್ಕಂಥವ್ರು ಯಾರು? ಸಿಬಿಐನವರು. ಓಕೆ ಅಲ್ವಾ? ಇದೆಲ್ಲ ಓಕೆ ಸರ್. ಈ ಸಂಸ್ಥೆ ಅಂತಕ್ಕಂಥದ್ದು ವಿಚ್ ಟೈಪ್ ಆಫ್ ಬಾಡಿ ಇಸ್ ದಿಸ್? ನಾವು ಕಾಯ್ದೆ ಮೂಲಕ ಸ್ಥಾಪನೆ ಮಾಡಿದೀವಾ, ಸರ್ಕಾರದವ್ರು ಸ್ಥಾಪನೆ ಮಾಡಿದಾರ, ಅಥವಾ ನಮ್ಮ ಸಂವಿಧಾನದಲ್ಲಿ ಇದೆಯಾ? ನಾವು ಮೇಜರ್ ಆಗಿ ಯಾರಪ್ಪ ಸ್ಥಾಪನೆ ಮಾಡಿರ್ತಕ್ಕಂಥವ್ರು ಅಂತಂದ್ರೆ ಗವರ್ನಮೆಂಟ್ ಅಂತ ಕರಿತೀವಿ. ಗವರ್ಮೆಂಟ್ ಸ್ಥಾಪನೆ ಮಾಡಿದ್ರೆ ಅಂತ ಒಂದು ಸಂಸ್ಥೆಯನ್ನ ಅಂತ ಕರಿತೀವಿ ಎಕ್ಸಿಕ್ಯೂಟಿವ್ ಬಾಡಿ ಅಂತ ಕರಿತೀವಿ. ಆ ಒಂದು ಸಂಸ್ಥೆಯನ್ನ ಏನಂತ ಕರಿತೀವಿ? ಎಕ್ಸಿಕ್ಯೂಟಿವ್ ಬಾಡಿ. ಓಕೆನಾ, ಇದು ಮೇಜರ್ ಆಗಿ ನಮ್ಮ ಸಿಬಿಐ ಬಗ್ಗೆ. ನಾವು ಎರಡನೇದು ಸರ್, ಇದೆಲ್ಲ ಓಕೆ ಸರ್. ಈಗ ಭಾರತ್ ಪೋಲ್ ಸ್ಥಾಪನೆ ಮಾಡಕ್ಕಿಂತ ಮುಂಚೆ ನಾವು ಈ ಇಂಟರ್ಪೋಲ್ ಯಾರು ಮಾತ್ರ ಕಮ್ಯುನಿಕೇಟ್ ಮಾಡ್ತಿದ್ರು? ಸಿಬಿಐನವ್ರು ಮಾತ್ರ ಕಮ್ಯುನಿಕೇಟ್ ಮಾಡ್ತಾ ಇದ್ರು. ನಥಿಂಗ್ ಬಟ್ ನ್ಯಾಷನಲ್ ಇಟ್ ಇಸ್ ಕಮ್ಯುನಿಕೇಟಿಂಗ್ ಏಜೆನ್ಸಿ ಯಾರಾಗಿದ್ರಪ್ಪ ಅಂದ್ರೆ ಸಿಬಿಐನವ್ರು ಆಗಿದ್ರು. ಓಕೆ ಅಲ್ವಾ? ಕೇಳಿಸ್ಕೊಳ್ಳಿಲ್ಲ ಅಂದ್ರೆ ಈಗ ನೀವೇ ನೋಡಿ. ನಾವು ಮೊದ್ಲು ಹೆಂಗಿತ್ತಪ್ಪ ಅಂತಂದ್ರೆ ಇಂಟರ್ಪೋಲ್ನವ್ರು ಇದ್ರು, ಮಧ್ಯದಲ್ಲಿ ಸಿಬಿಐನವ್ರು ಇದ್ರು. ಅದಾದ್ಮೇಲೆ ಇಲ್ಲಿ ರಾಜ್ಯದ ಪೊಲೀಸ್ ಇರ್ತಿದ್ರು. ಬಟ್ ಈ ರಾಜ್ಯದ ಪೊಲೀಸರು ಏನಪ್ಪ ಮಾಡ್ತಿದ್ರು? ಸಿಬಿಐ ಕಳಿಸ್ತಿದ್ರು ಡೇಟಾನೆಲ್ಲ. ನಾವು ಸಿಬಿಐನವ್ರು ಯಾರಿಗೆ ಕಳಿಸ್ತಿದ್ರು? ಇಂಟರ್ಪೋಲ್ಗೆ. ಬಟ್ ಈಗ ಇಟ್ ಇಸ್ ಡೈರೆಕ್ಟ್ ಆಗಿ ನಾನು ಯಾರನ್ನ ಕಮ್ಯುನಿಕೇಟ್ ಮಾಡ್ತಾ ಇದೀನಪ್ಪ ಅಂದ್ರೆ ಇಂಟರ್ಪೋಲ್ನವರನ್ನ. ನಾವು ಯಾವ ಪೋರ್ಟಲ್ ಮೂಲಕನಪ್ಪ ಅಂತಂದ್ರೆ ಮೂಲಕ? ಭಾರತ್ ಪೋಲ್ ಅಂತ ಕರಿತೀವಿ. ಭಾರತ್ ಪೋಲ್ ಪ್ಲಾಟ್ಫಾರ್ಮ್ ಮೂಲಕ. ಭಾರತ್ ಪೋಲ್ ಅಂದ್ರೆ ಇಟ್ ಇಸ್ ಭಾರತ್ ಪೊಲೀಸ್. ಐ ಕ್ಯಾನ್ ಡೈರೆಕ್ಟ್ಲಿ ಕಮ್ಯುನಿಕೇಟ್ ಯಾರನ್ನಪ್ಪ ಅಂತಂದ್ರೆ ಇಂಟರ್ಪೋಲ್ ಅನ್ನ ಡೈರೆಕ್ಟ್ ಆಗಿ ಕಮ್ಯುನಿಕೇಟ್ ಮಾಡಬಹುದು. ಇದೆಲ್ಲ ಓಕೆ ಸರ್. ಬಟ್ ಈಗ ನಂಗೆ ಒಂದ್ ಸ್ವಲ್ಪ ಇಂಟರ್ಪೋಲ್ ಬಗ್ಗೆ ಹೇಳಿ. ಇಂಟರ್ಪೋಲ್ ಬಗ್ಗೆ ಯಾವಾಗ ಇಂಟರ್ಪೋಲ್ ಸ್ಥಾಪನೆ ಆಗಿದೆ? ನಾವು ಇಂಟರ್ಪೋಲ್ ಸ್ಥಾಪನೆ ಆಗಿರ್ತಕ್ಕಂಥದ್ದು ಯಾವಾಗಪ್ಪ ಅಂತಂದ್ರೆ 1923ರಲ್ಲಿ ಹೆಡ್ ಕ್ವಾರ್ಟರ್ಸ್ ಅಲ್ಲಿದೆ ಲಿಯಾನ್, ಫ್ರಾನ್ಸ್ ಅಲ್ಲಿದೆ. ಮೇಜರ್ ಆಗಿ ಲಿಯಾನ್ ಫ್ರಾನ್ಸ್ ಅಲ್ಲಿದೆ. ಈಗ ಒಂದ್ಸಲ ಫ್ರಾನ್ಸ್ ಬಗ್ಗೆ ನೋಡೋಣ. ಒಂದು 10 ಪಾಯಿಂಟ್ ರೆಡಿ ಇದೀರಾ? ಎಸ್ ಹೇಳಿ ಪಟ್ಪಡ ನಂಗೀಗ. ನಾವು ಫ್ರಾನ್ಸ್ ಬಗ್ಗೆ ಒಂದು 10 ಪಾಯಿಂಟ್. ನಂಗೆ ನ್ಯೂಸ್ ಮಾತ್ರ ಬೇಕು, ಸುಮ್ಮನೆ ಅದ್ರ ಕ್ಯಾಪಿಟಲ್ ಅದು ಇದು ಹೇಳ್ಬೇಡಿ ನನಗೆ. ಫ್ರಾನ್ಸ್ ಬಗ್ಗೆ ನೋಡೋದಾದ್ರೆ ಮೊದಲನೇದು ಏನಕ್ಕಪ್ಪ ನ್ಯೂಸ್ ಅಲ್ಲಿ ಇದೆ ಅಂತಂದ್ರೆ ನಂಗೆ ಬೇಗ ಹೇಳ್ಬೇಕು. ನಾವು ರೀಸೆಂಟ್ ಆಗಿ ನೋಡೋದಾದ್ರೆ ಮಿಸೈಲ್ ವಿ ಕಾಲ್ ಇಟ್ ಆಸ್ ಹ್ಯಾಮರ್ ಮಿಸೈಲ್ ಅಂತ ಕರಿತೀವಿ. ನ್ಯೂಸ್ ಅಲ್ಲಿ ಇದೆಯಾ? ನಾವು ಹ್ಯಾಮರ್ ಮಿಸೈಲ್
ಇದನ್ನ ಡೆವಲಪ್ ಮಾಡ್ತಿರ್ತಕ್ಕಂಥವ್ರು ಯಾರ್ಯಾರು? ಇದನ್ನ ಡೆವಲಪ್ ಮಾಡ್ತಿರ್ತಕ್ಕಂಥವ್ರು ಯಾರು? ಫ್ರಾನ್ಸ್ನವರು, ಇಂಡಿಯಾ ಅಂಡ್ ಫ್ರಾನ್ಸ್. ಹ್ಯಾಮರ್ ಮಿಸೈಲ್ ಅಂತ ಕರಿತೀವಿ ಸರ್. ಹ್ಯಾಮರ್ ಮಿಸೈಲ್ ಯಾವ ಟೈಪ್ ಆಫ್ ಮಿಸೈಲ್ ಅಪ್ಪ ಇದು ಅಂತಂದ್ರೆ, ನಾವು ಏರ್ ಇಂದ, ಗಾಳಿಯಿಂದ ಇಟ್ ಇಸ್ ಸರ್ಫೇಸ್ಗೆ, ಏರ್ ಟು ಸರ್ಫೇಸ್ ಲಾಂಚ್ ಮಾಡಬಹುದು. ಏರ್ ಇಂದ, ಗಾಳಿಯಿಂದ ಎಲ್ಲಿಗಪ್ಪ ಲಾಂಚ್ ಮಾಡಬಹುದು ಅಂದ್ರೆ ನೆಲಕ್ಕೆ, ಏರ್ ಟು ದ ಸರ್ಫೇಸ್ ಅಥವಾ ಲ್ಯಾಂಡ್ ಅಂತ ಕರಿತೀವಿ. ಹ್ಯಾಮರ್ ಮಿಸೈಲ್ ನ್ಯೂಸ್ ಅಲ್ಲಿ ಇದೆ, ಈ ವಾರ ನ್ಯೂಸ್ ಅಲ್ಲಿ ಇದೆ. ಎರಡನೇದು ನಿಮ್ಗೆ ಗೊತ್ತಿರಬೇಕಾಗಿರ್ತಕ್ಕಂಥದ್ದು, ಮೇಜರ್ ಆಗಿ ಯುನೆಸ್ಕೋ ಹೆಡ್ ಕ್ವಾರ್ಟರ್ಸ್ ಎಲ್ಲಿದೆ? ಯುನೆಸ್ಕೋ ಹೆಡ್ ಕ್ವಾರ್ಟರ್ಸ್ ಎಲ್ಲಿದೆಯಪ್ಪ? ಪ್ಯಾರಿಸ್. ಯುನೆಸ್ಕೋ ಹೆಡ್ ಕ್ವಾರ್ಟರ್ಸ್ ಇಟ್ ಇಸ್ ಪ್ರೆಸೆಂಟ್ ಇನ್ ಎಲ್ಲಪ್ಪ ಅಂದ್ರೆ ಪ್ಯಾರಿಸ್ ಅಲ್ಲಿ, ಗೊತ್ತಿರಲಿ. ಎರಡನೇದು. ನಾವು ಮೂರನೇದ್ರ ಬಗ್ಗೆ ನೋಡೋದಾದ್ರೆ, ರಫೇಲ್ ಜೆಟ್. ರಫೇಲ್ ಜೆಟ್ ಯಾವ ಕಂಟ್ರಿಯಿಂದ ಮೇಜರ್ ತಗೊಂತ ಇದೀವಿ? ಫ್ರಾನ್ಸ್ ಇಂದ. ಅದಾದ್ಮೇಲೆ ಮಿಲಿಟರಿ ಎಕ್ಸಸೈಸಸ್ ಅಂತ ಕರಿತೀವಿ. ನನಗೆ 3 ಮಿಲಿಟರಿ ಎಕ್ಸಸೈಸ್ ಬಗ್ಗೆ ಹೇಳ್ಬೇಕು, ರೀಸೆಂಟ್ ನ್ಯೂಸ್ ಅಲ್ಲಿ ಇದಾವೆಲ್ಲ. ನಾವು ಮೇಜರ್ ಆಗಿ ನೇವಿ ಕಂಡಕ್ಟ್ ಮಾಡ್ತಕ್ಕಂಥದ್ದು, ವಿ ಕಾಲ್ ಇಟ್ ಆಸ್ ಏನಿಲ್ಲಿ ವರುಣ. ಎರಡನೇದು ಮೇಜರ್ ಏರ್ ಫೋರ್ಸ್ ಕಂಡಕ್ಟ್ ಮಾಡ್ತಕ್ಕಂಥದ್ದನ್ನ ವಿ ಕಾಲ್ ಇಟ್ ಆಸ್ ಗರುಡ. ಅಂಡ್ ಮೂರನೇದು ಯಾವ್ದಪ್ಪ ಅಂದ್ರೆ ಏರ್ ಫೋರ್ಸ್ ಆದ್ರೆ ಯಾವುದು? ನಂಗೆ ಪಟ್ಪಟ ಅಂತ ಹೇಳ್ಬೇಕೀಗ, ಶಕ್ತಿ. ಓಕೆನಾ? ನಾವು 3 ಗೊತ್ತಿರಲಿ, ಮಿಲಿಟರಿ ಎಕ್ಸಸೈಸಸ್. ನಾವು ನಾಲ್ಕನೇದ್ರ ಬಗ್ಗೆ ನೋಡೋದಾದ್ರೆ ನಾವು COP 21 ಗೊತ್ತಿರಲಿ. COP 21 ನಾವು COP 21 ಏನ್ ಸಮಾಚಾರ ಇದ್ರದ್ದು? ನಾವು ಪ್ಯಾರಿಸ್ ಕ್ಲೈಮೇಟ್ ಅಗ್ರಿಮೆಂಟ್ ಅಂತ ಕರಿತೀವಿ, 2015. ಬಟ್ ಇವಾಗ 2030 ನಡೀತು. ನಾವು COP 30 ನಡೀತು. ನಾವು ಬೆಲ್ಲಂ ಅಲ್ಲಿ 33 ನಡೆಯುತ್ತೆ ಇಂಡಿಯಾದಲ್ಲಿ, ನೆನಪಿರಲಿ. ಅದನ್ನ ಡಿಸ್ಕಸ್ ಮಾಡ್ತೀನಿ ಆಮೇಲೆ, ಇವಾಗ ಬೇಡ. ಅದಾದ್ಮೇಲೆ ಬರ್ತಕ್ಕಂಥದ್ದು ಇಂಟರ್ನ್ಯಾಷನಲ್ ಸೋಲಾರ್ ಅಲಯನ್ಸ್, ISA ಅಂತ ಕರಿತೀವಿ. ಇಂಟರ್ನ್ಯಾಷನಲ್ ಸೋಲಾರ್ ಅಲಯನ್ಸ್ ಎಲ್ಲ ಹೆಡ್ ಕ್ವಾರ್ಟರ್ಸ್ ಇದೆ. ನಮ್ಮ ಮೇಜರ್ ಗುರುಗ್ರಾಮ್ ಹರಿಯಾಣದಲ್ಲಿದೆ. ಬಟ್ ಇದನ್ನ ಸ್ಥಾಪನೆ ಮಾಡಿರ್ತಕ್ಕಂಥವ್ರು ಯಾರಪ್ಪ ಅಂತಂದ್ರೆ ಇಂಡಿಯಾ ಮತ್ತು ಫ್ರಾನ್ಸ್ನವರು. ಯಾವಾಗ ಅಂದ್ರೆ 2015. ಅದಾದ್ಮೇಲೆ ನಮ್ಮ UPI ಅನ್ನ ಎಲ್ಲಿ ಲಾಂಚ್ ಮಾಡಿದೀವಿ? ನಾವು ಫ್ರಾನ್ಸ್ ಅಲ್ಲಿ UPI ನ. ಅದಾದ್ಮೇಲೆ ರೂಪೇ ಕಾರ್ಡ್ ಅಂತ ಕರಿತೀವಿ. ರೂಪೇ ಕಾರ್ಡ್ ಕೂಡ ಎಲ್ಲಪ್ಪ ಲಾಂಚ್ ಮಾಡಿದ್ವಿ ಅಂದ್ರೆ ಫ್ರಾನ್ಸ್ ಅಲ್ಲಿ ಲಾಂಚ್ ಮಾಡಿದೀವಿ. ಓಕೆ ಅಲ್ವಾ? ಇಷ್ಟಂತೂ ಮೇಜರ್ ಆಗಿ ಒಂದು 10 ಪಾಯಿಂಟ್ ಅಂತೂ ಗೊತ್ತಿರಲಿ. ರಿಲೇಟೆಡ್ ಟು ವಿ ಕಾಲ್ ಇಟ್ ಆಸ್, ರಿಲೇಟೆಡ್ ಟು ಯಾವುದು? ನಾವು ರಿಲೇಟೆಡ್ ಟು ವಿ ಕಾಲ್ ಇಟ್ ಆಸ್ ಯಾವ್ದಪ್ಪ? ನಮ್ಮ ಮೇಜರ್ ಫ್ರಾನ್ಸ್ಗೆ ಸಂಬಂಧಪಟ್ಟಂಗೆ ಇಷ್ಟು ಗೊತ್ತಿರಬೇಕು. ಓಕೆ ಅಲ್ವಾ? ಇಷ್ಟು ಮೇಜರ್ ರಿಲೇಟೆಡ್ ಟು ವಿ ಕಾಲ್ ಇಟ್ ಆಸ್ ದ ಫ್ರಾನ್ಸ್. ಓಕೆನಾ? ಈಗ ಇಂಟರ್ಪೋಲ್ ಬಗ್ಗೆ, CBI ಬಗ್ಗೆ, ಭಾರತ್ ಪೋಲ್ ಬಗ್ಗೆ ಕ್ಲಿಯರ್ ಆಗಿ ಅರ್ಥ ಐತೆ ಒಂದು ಟಾಪಿಕ್? ಎಸ್ ಅವ್ರು. ನಾವು ಕ್ಯಾನ್ ವಿ ಗೋ ಟು ಸೆಕೆಂಡ್ ಟಾಪಿಕ್? ಡಿಸ್ಕಸ್ ಮಾಡ್ಬೇಕಾದ್ರೆ ಹೇಳಿ ನಾನು ಮಾಡ್ಕೊಡ್ತೀನಿ ಅಷ್ಟೇ. ಓಕೆ ಅಲ್ವಾ? ಅದಾದ್ಮೇಲೆ ಬರ್ತಕ್ಕಂಥ ಎರಡನೇ ಟಾಪಿಕ್ ಏನಪ್ಪಾ ಅಂದ್ರೆ, ದ ಮೋಸ್ಟ್ ಇಂಪಾರ್ಟೆಂಟ್ ಟಾಪಿಕ್ ಯಾವ್ದು ಅಂದ್ರೆ ವೀಸಾ ಅಂತ ಕರಿತೀವಿ. ನಾವು ವೀಸಾ ಅಂದ್ರೆ ಏನು? ಏನಕ್ಕೆ ವೀಸಾ ಬೇಕು? ವೈ ವಿ ವಾಂಟ್ ವೀಸಾ? ವೀಸಾ ಅಂದ್ರೆ ಏನು? ಸಖತ್ ನ್ಯೂಸ್ ಅಲ್ಲಿ ಇದೆ ವೀಸಾ ಅಂತಕ್ಕಂಥದ್ದು. ಫಸ್ಟ್ ಒನ್ ವಿ ಕಾಲ್ ಇಟ್ ಆಸ್ ವೀಸಾ. ಏನಪ್ಪ ವೀಸಾ ಅಂದ್ರೆ? ನಾವು ಪರ್ಮಿಷನ್, ಒಂದು ದೇಶಕ್ಕೆ ಹೋಗ್ಬೇಕಾದ್ರೆ ನಾವೇನ್ ತಗೋಬೇಕು? ಪರ್ಮಿಷನ್ ತಗೋಬೇಕು. ಆ ಪರ್ಮಿಷನ್ ಅನ್ನ ಸಿಂಪಲ್ ಆಗಿ ಏನಂತ ಕರಿತೀವಿ? ವೀಸಾ ಅಂತ ಕರಿತೀವಿ. ಸರ್, ಯಾವ್ಯಾವ ವೀಸಾ ನ್ಯೂಸ್ ಅಲ್ಲಿ ಇದೆ ಅಂತಂದ್ರೆ, ಮೇಜರ್ ಆಗಿ ಯಾವ್ಯಾವ ವೀಸಾ ನ್ಯೂಸ್ ಅಲ್ಲಿ ಇದೆಯಪ್ಪ ಅಂದ್ರೆ 3 ವೀಸಾಗಳು ನ್ಯೂಸ್ ಅಲ್ಲಿ ಇದಾವೆ. ಒಂದು USA ಸಂಬಂಧಪಟ್ಟಂಗೆ, ಚೈನಾಕ್ ಸಂಬಂಧಪಟ್ಟಂಗೆ, ಅದಾದ ನಮ್ಮ ಭಾರತಕ್ಕೆ ಸಂಬಂಧಪಟ್ಟಂಗೆ. ಓಕೆನಾ? ನಾವು USA ಸಂಬಂಧಪಟ್ಟಂಗೆ ಮೇಜರ್ ಎರಡು ವೀಸಾಗಳು ನ್ಯೂಸ್ ಅಲ್ಲಿ ಇದಾವೆ. ಯಾವ್ದಪ್ಪ 2 ವೀಸಾಗಳು? ನಾವು ಮೇಜರ್ H1B ವೀಸಾ, ಎರಡನೇದು ಅಷ್ಟೇ ಗೊತ್ತಿರೋದು. ನಾವು L1 ವೀಸಾ ಅಂತ ಮೇಜರ್ ಆಗಿ L1A ಅಂತ, L1B ಅಂತ ಇದಾವೆ. ಅದ್ರ ಬಗ್ಗೆ ನೋಡೋಣ. H1B ವೀಸಾ ಗೊತ್ತಿರ್ಲೇಬೇಕಿಲ್ಲಿ. ಎರಡನೇದು ಚೈನಾಕ್ ಸಂಬಂಧಪಟ್ಟಂಗೆ K ವೀಸಾ ಅಂತ ಕರಿತೀವಿ, ನಾಲೆಜ್ ವೀಸಾ ಅಂತ. K ವೀಸಾ ಎಕ್ಸಾಮ್ ಅಲ್ಲಿ ಸುಮ್ನೆ ಕೇಳ್ತಾರೆ, K ವೀಸಾ ರಿಲೇಟೆಡ್ ಯಾವ ಕಂಟ್ರಿ ಅಂತ. ಬಟ್ ಸ್ಪೆಸಿಫಿಕೇಶನ್ಸ್ ನೋಡೋಣ ನಾವು, ಅಷ್ಟೇ ನೋಡಲ್ಲ. ನಾವು ಮೂರನೇದಕ್ಕೆ ಸಂಬಂಧಪಟ್ಟಂಗೆ ಮೇಜರ್ ಆಗಿ ಇಲ್ಲಿ 2 ಮೇಜರ್ ವೀಸಾಗಳಿದಾವೆ. ಒಂದು ನಾರ್ಮಲ್ ವೀಸಾ ಅಂತ ಕರಿತೀವಿ, ನಾರ್ಮಲ್ OCI ನವ್ರು ಕೊಟ್ಟಿದ್ದೀವಿ. OCI ನವ್ರಿಗೆ ನಾವು ಎರಡನೇದು ಸ್ಟೂಡೆಂಟ್ಸ್ ಕೊಟ್ಟಿದ್ದೀವಿ. ಹೊರ ದೇಶದಲ್ಲಿ ಇರ್ತಕ್ಕಂಥವ್ರಿಗೆ ಮೇಜರ್ ಆಗಿ ವೀಸಾ ಕೊಟ್ಟಿದ್ದೀವಿ, ಅದನ್ನ ಸ್ಟೂಡೆಂಟ್ ವೀಸಾ ಅಂತ ಕರಿತೀವಿ. ನಾವು ಸ್ಟೂಡೆಂಟ್ ವೀಸಾ ಅಥವಾ ಈ ಸ್ಟೂಡೆಂಟ್ ವೀಸಾ ಅಂತ ಕೂಡ ಕರಿತೀವಿ. ನಾವು ಅವ್ರು ಡಿಪೆಂಡ್ ಆಗಿರ್ತಕ್ಕಂಥವ್ರನ್ನ ಏನಂತ ಕರಿತೀವಿ? ಈ ಸ್ಟೂಡೆಂಟ್ ಎಕ್ಸ್ ವೀಸಾ ಅಂತ. ಈ ಸ್ಟೂಡೆಂಟ್ ಮೇಲೆ ಡಿಪೆಂಡ್ ಆಗಿರ್ತಾರಲ್ವಾ, ಅಪ್ಪ ಅಮ್ಮ ಆಗಿರ್ಬೋದು, ಅಣ್ಣ ತಮ್ಮಂದ್ರ ಆಗಿರ್ಬೋದು, ಅವ್ರನ್ನ ಏನಂತ ಕರಿತೀವಿ? ಎಕ್ಸ್ ಅಂದ್ರೆ ಡಿಪೆಂಡೆಂಟ್ ಅಂತ. ಅವರ ಮೇಲೆ ಅವಲಂಬನೆ ಮಾಡಿರ್ತಾರಲ್ವಾ, ಅವ್ರನ್ನೇಂತ ಕರಿತೀವಿ? ಡಿಪೆಂಡೆಂಟ್ ವೀಸಾ ಅಂತ ಕರಿತೀವಿ. ನಾವು ಇದನ್ನ ಕೊಟ್ಟಿರ್ತಕ್ಕಂಥವ್ರು ಯಾರಪ್ಪ ಅಂದ್ರೆ ನಮ್ಮ ಭಾರತದವರು.
ಓಕೆ ಅಲ್ವಾ? ಒಂದಾಗ ನೋಡೋಣ. ಇಷ್ಟೇ ಅಲ್ಲ, ನಾವು ಇದ್ರ ಜೊತೆಗೆ ವಿಲ್ ಆಲ್ಸೋ ಟಾಕ್ ಅಬೌಟ್ ನಾವು ಹ್ಯಾನ್ಲೆ ರಿಪೋರ್ಟ್ ಪ್ರಕಾರ ಮೇಜರ್ ಆಗಿ ಇಟ್ ಇಸ್ ಪಾಸ್ಪೋರ್ಟ್, ಹ್ಯಾನ್ಲೆ ಪಾಸ್ಪೋರ್ಟ್ ಇಂಡೆಕ್ಸ್ ಅಂತ ಕರಿತೀವಿ. ಹ್ಯಾನ್ಲೆ ಪಾಸ್ಪೋರ್ಟ್ ಇಂಡೆಕ್ಸ್ ಅಲ್ಲಿ ನಮ್ಮ ರ್ಯಾಂಕ್ ಎಷ್ಟು? ಕ್ವೆಶ್ಚನ್ ಕೇಳಿಲ್ಲ, ಕೇಳಿ ಈ ಟಾಪಿಕ್ ಅಲ್ಲಿ ಈ ವರ್ಷ. ನಾವು ಹ್ಯಾನ್ಲೆ ಇಂಡೆಕ್ಸ್ ಪ್ರಕಾರ ನಮ್ ರ್ಯಾಂಕ್ ಎಷ್ಟಪ್ಪ ಅಂತಂದ್ರೆ 85 ಅಂತ ಕರಿತೀವಿ. 85. ಹೋದ ವರ್ಷ 80 ಆಗಿತ್ತು, ಈ ವರ್ಷ 85 ಆಗಿದೆ. ನೋಡೋಣ ನಾವು ಹ್ಯಾನ್ಲೆ ಯಾರು ರಿಲೀಸ್ ಮಾಡ್ತಾರೆ, ವಿಲ್ ಸಿ ಆಲ್ ದ ಥಿಂಗ್ಸ್ ಒನ್ ಬೈ ಒನ್. ಸರ್ ಇದೆಲ್ಲ ಓಕೆ ಸರ್. ಮೊದಲೇದು ನಮ್ಮ ಭಾರತದ ರಿಲೀಸ್ ಮಾಡ್ತಕ್ಕಂಥ ವೀಸಾನ ಏನಂತ ಕರಿತೀವಪ್ಪ ಅಂತಂದ್ರೆ ಈ ಸ್ಟೂಡೆಂಟ್ ವೀಸಾ. ಈ ಅಂದ್ರೆ ಎಲೆಕ್ಟ್ರಾನಿಕ್, ಆನ್ಲೈನ್ ಅಲ್ಲಿ ಅಪ್ಲೈ ಮಾಡ್ಬೋದು, ಆನ್ಲೈನ್ ಅಲ್ಲಿ ತಗೋಬಹುದು. ಅದನ್ನ ಈ ಸ್ಟೂಡೆಂಟ್ ವೀಸಾ ಅಂತ ಕರಿತೀವಿ. ನಾವು ಈ ಸ್ಟೂಡೆಂಟ್ ಎಕ್ಸ್ ಅಂದ್ರೆ ಡಿಪೆಂಡೆಂಟ್ ಅಂತ, ಅವ್ರ ಮೇಲೆ ಅವಲಂಬನೆ ಆಗಿರ್ತಕ್ಕಂಥವ್ರನ್ನ ವಿ ಕಾಲ್ ಇಟ್ ಅಸ್ ಏನಿಲ್ಲಿ, ಇಟ್ ಇಸ್ ಮೇಜರ್ ಆಗಿ ಡಿಪೆಂಡೆಂಟ್ ವೀಸಾ ಅಂತ ಕರಿತೀವಿ. ಈಗ ಈ ವೀಸಾ ಸಂಬಂಧಪಟ್ಟಂಗೆ, ಇಮೈಗ್ರೇಷನ್ ಸಂಬಂಧಪಟ್ಟಂಗೆ ನಾವು ಬೇರೆ ದೇಶದ ನಮ್ಮ ಇಂಡಿಯಾಗ್ ಬರ್ಬೇಕಾದ್ರೆ ಅದನ್ನ ಹ್ಯಾಂಡಲ್ ಮಾಡ್ತಕ್ಕಂಥ ಸಚಿವಾಲಯ ಯಾರು? ಮೇಜರ್ ಆಗಿ ಯಾವ ಸಚಿವಾಲಯ ಏನಪ್ಪಾ ಅಂತಂದ್ರೆ ನಮ್ಮ ಗೃಹ ಸಚಿವಾಲಯ ಅಂತ ಕರಿತೀವಿ. ಮಿನಿಸ್ಟ್ರಿ ಆಫ್ ಹೋಮ್ ಅಫೇರ್ಸ್ ಹ್ಯಾಂಡಲ್ಸ್ ಏನಪ್ಪಾ ಅಂತಂದ್ರೆ ನಾವು ಇಮೈಗ್ರೇಷನ್ ಆಗಿರ್ಬೋದು, ಹೊರ ದೇಶದ ನಮಗೆ ನಮ್ಮ ಕಂಟ್ರಿಗೆ ಆಗಿರ್ಬೋದು, ಅದ್ರ ಜೊತೆಗೆ ಎಮೈಗ್ರೇಷನ್ ನಮ್ಮ ದೇಶದಿಂದ ಹೊರ ದೇಶಕ್ಕೆ ಹೋಗ್ಬೇಕಾದ್ರೆ ಯಾರ ಪರ್ಮಿಷನ್ ಬೇಕಿಲ್ಲಿ? ಹೋಮ್ ಮಿನಿಸ್ಟ್ರಿ ಪರ್ಮಿಷನ್ ಬೇಕು. ಹೌದಾ ಇಲ್ವೋ? ನ್ಯೂಸ್ ಅಲ್ಲಿ ಇದೆ ಇಂಡಿಗೋ ಕ್ರೈಸಿಸ್. ನಾವು ಮೇಜರ್ ಆಗಿ ಇಂಡಿಗೋ ಕ್ರೈಸಿಸ್ ಸಂಬಂಧಪಟ್ಟಂಗೆ ನೆನ್ಪಿಟ್ಕೊಳ್ಳಿ, ಯಾರಿಗಪ್ಪ ಜಾಸ್ತಿ ಮೇಜರ್ ಆಗಿ ಇಂಡಿಗೋ ಕ್ರೈಸಿಸ್ ಸಂಬಂಧಪಟ್ಟಂಗೆ ಗೊತ್ತಿರಲಿ, ಕೆಂಪೇಗೌಡ ಇಂಟರ್ನ್ಯಾಷನಲ್ ಏರ್ಪೋರ್ಟ್ ಸಂಬಂಧಪಟ್ಟಂಗೆ ಇಂಡಿಗೋ ಕ್ರೈಸಿಸ್ ನಾವು ಇವ್ರು ಇಶ್ಯೂ ಮಾಡ್ತಕ್ಕಂಥವ್ರು, ವೀಸಾನ ಇಶ್ಯೂ ಮಾಡ್ತಕ್ಕಂಥವ್ರು ಯಾರಪ್ಪ ಅಂತಂದ್ರೆ ಮಿನಿಸ್ಟ್ರಿ ಆಫ್ ಹೋಮ್ ಅಫೇರ್ಸ್ ಅಂತ ಕರಿತೀವಿ. ಎರಡನೇದು. ನಾವು ಮೂರನೇದು ಅಂತಕ್ಕಂಥದ್ದು ಸರಿ ಸ್ಟೂಡೆಂಟ್ ವೀಸಾ ಅಂತಕ್ಕಂಥದ್ದನ್ನ ಎಷ್ಟು ವರ್ಷಕ್ಕೆ ಕೊಡ್ತೀವಿ, ಯಾರಿಗೆ ಕೊಡ್ತೀವಿ, ಮೇಜರ್ ಆಗಿ ಎಷ್ಟು ದಿನದಲ್ಲಿ ಕೊಡ್ತೀವಿ ನಮಗೆ ಗೊತ್ತಿರಬೇಕು. ಮೇಜರ್ ಆಗಿ ಸ್ಟೂಡೆಂಟ್ ವೀಸಾ ಅಂತಕ್ಕಂಥದ್ದು ಎಷ್ಟು ವರ್ಷಕ್ಕೆ ಕೊಡ್ತೀವಪ್ಪ ಅಂದ್ರೆ 1 ವರ್ಷದಿಂದ 5 ವರ್ಷಕ್ಕೆ. ಇಟ್ ಇಸ್ ಬೀನ್ ಗಿವನ್. ಇಟ್ ಇಸ್ ಮೇಜರ್ ಎಷ್ಟು ವರ್ಷಕ್ಕೆ ಕೊಡ್ತೀವಪ್ಪ ಅಂದ್ರೆ ಮ್ಯಾಕ್ಸಿಮಮ್ ಎಷ್ಟು ವರ್ಷಕ್ಕೆ? 5 ವರ್ಷಕ್ಕೆ. 1 to 5 years. ನಾವು ಎಷ್ಟು ದಿನದಲ್ಲಿ ಕೊಡ್ತೀವಪ್ಪ ಅಂದ್ರೆ ವಿತ್ ಇನ್ ವಿ ಕಾಲ್ ಇಟ್ ಆಸ್ 3 ರಿಂದ 4 ದಿನದಲ್ಲಿ ಪಕ್ಕಾ ವೀಸಾ ಇಶ್ಯೂ ಮಾಡ್ತೀವಿ. ಇಟ್ ಇಸ್ ಮೇಜರ್ಲಿ ವಿಲ್ ಗಿವ್ ದ ವೀಸಾ ವಿತ್ ಇನ್ ಏನಪ್ಪಾ ಅಂತಂದ್ರೆ 3 ದಿನದಲ್ಲಿ ಕೊಡ್ತೀವಿ. ಬಟ್ ಒಂದ್ಸತಿ ವೀಸಾ ಕೊಟ್ರೆ ಎಷ್ಟು ದಿನ ಅವ್ರು ಇರ್ಬೋದಪ್ಪ ಅಂದ್ರೆ ಅವ್ರ ಕೋರ್ಸ್ ಇರೋವರೆಗೂ ಮ್ಯಾಕ್ಸಿಮಮ್ ಎಷ್ಟು ಅಂತಂದ್ರೆ ಮ್ಯಾಕ್ಸಿಮಮ್ ಎಷ್ಟು ವರ್ಷ? 5 ವರ್ಷ. ಇಟ್ ಇಸ್ UG ಪ್ಲಸ್ PG ಮಾಡಿದ್ರು ಕೂಡ ಮ್ಯಾಕ್ಸಿಮಮ್ 5 ವರ್ಷ. ಯಾರಿಗೆ ಕೊಡ್ತೀವಿ ಅಂತಂದ್ರೆ ಮೇಜರ್ಲಿ 1 ವಾರ್ ಕಮಿಂಗ್ ಟು ಎಲ್ಲಿಗೆ? 1 ವಾರ್ ಕಮಿಂಗ್ ಟು ಇಂಡಿಯಾ. ಮೇಜರ್ ಎಲ್ಲಿಂದ ಬರ್ತಾರಪ್ಪ ಅಂತಂದ್ರೆ ಆಫ್ರಿಕನ್ ಕಂಟ್ರಿಯಿಂದ ಬರ್ತಾರೆ, ಮೇಜರ್ ಸೌತ್ ಆಫ್ರಿಕಾ ಬರ್ತಾರೆ, ಯುರೋಪಿಯನ್ ಕಂಟ್ರೀಸ್ ಬರ್ತಾರೆ. ಮೇಜರ್ ಬರ್ತಕ್ಕಂಥವ್ರು ಯಾವ ಇಟ್ ಇಸ್ ಮೇಜರ್ ಯಾವ್ಯಾವ ಕಂಟ್ರಿಗಳಿಂದನಪ್ಪ ಅಂತಂದ್ರೆ ಆಫ್ರಿಕನ್ ಕಂಟ್ರಿಯಿಂದ ಎಲ್ಲಿಗೆ ಬರ್ತಾರೆ? ಮೇಜರ್ ಆಗಿ ನಮ್ಮ ಭಾರತಕ್ಕೆ ಬರ್ತಾರೆ. ಮೇಜರ್ ನಮ್ಮ ಭಾರತಕ್ಕೆ. ನಾವು ಇವ್ರಿಗೆ ವೀಸಾ ಕೊಡ್ಬೇಕಾದ್ರೆ ಏನೇನ್ ಕೊಡ್ಬೇಕು ಸರ್ ನನಗೆ ಅಂತಂದ್ರೆ ಮೇಜರ್ ಆಗಿ ಅಡ್ಮಿಷನ್ ಲೆಟರ್ ಕೊಡ್ಬೇಕು. ಅದರ ಜೊತೆಗೆ ಅವ್ರಿಗೆ ಯಾವ್ದೇ ಕಾಯಿಲೆ ಇಲ್ಲ ಅಂತ NOC ಸಿಗ್ಬೇಕು ನನಗೆ. ನಾವು NOC ಜೊತೆಗೆ ಅವ್ರನ್ನ ಏನ್ ಸಿಗ್ಬೇಕು? ಅಡ್ಮಿಷನ್ ಲೆಟರ್ ಸಿಗ್ಬೇಕು. ಅಡ್ಮಿಷನ್ ಲೆಟರ್ ಅದರ ಜೊತೆಗೆ NOC ಅನ್ನ ಯಾರಿಗೆ ಕೊಡ್ಬೇಕಪ್ಪ ಅಂತಂದ್ರೆ ನಮ್ಮ ಗೃಹ ಸಚಿವಾಲಯಕ್ಕೆ ಕೊಡ್ಬೇಕು. ಕೊಟ್ರೆ ವಿತ್ ಇನ್ 3 days ಅಲ್ಲಿ ಏನಾಗತ್ತೆ? ಆನ್ಲೈನ್ ಅಲ್ಲಿ ಅಪ್ಲೈ ಮಾಡಬಹುದು. ವಿತ್ ಇನ್ 3 days ಐ ವಿಲ್ ಬಿ ಗೆಟಿಂಗ್ ಅ ವೀಸಾ. ಅಂಡ್ ಅಂತ ಒಂದು ವೀಸಾ ಅನ್ನ ಏನಂತ ಕರಿತೀವಿ? ಈ ಸ್ಟೂಡೆಂಟ್ ವೀಸಾ ಅಂಡ್ ಈ ಸ್ಟೂಡೆಂಟ್ ಎಕ್ಸ್ ವೀಸಾ ಅಂತ ಕರಿತೀವಿ, ಅಂದ್ರೆ ಡಿಪೆಂಡೆಂಟ್ ವೀಸಾ ಅಂತ ಕರಿತೀವಿ. ಓಕೆ ಅಲ್ವಾ? ಇಷ್ಟು ಇಟ್ ಇಸ್ ಮೇಜರ್ಲಿ ರಿಲೇಟೆಡ್ ಟು ಇಟ್ ಇಸ್ ವೀಸಾಕ್ಕೆ ಸಂಬಂಧಪಟ್ಟ ಭಾರತಕ್ಕೆ ಸಂಬಂಧಪಟ್ಟಂಗೆ ಗೊತ್ತಿರಲಿ. ಯಾವ ಸಚಿವಾಲಯದವರು ಅಂತಂದ್ರೆ ನೆನ್ಪಿಟ್ಕೊಳ್ಳಿ, ಗೃಹ ಸಚಿವಾಲಯದವರು. ಇಟ್ ಇಸ್ ಮಿನಿಸ್ಟ್ರಿ ಆಫ್ ಹೋಮ್ ಅಫೇರ್ಸ್ ಅಂತ ಕರಿತೀವಿ. ಓಕೆನಾ? ನಾವ್ ಎರಡನೇದ್ ನೋಡೋದಾದ್ರೆ ಸರಿ L1 ವೀಸಾ ಅಂದ್ರೇನು, H1B ವೀಸಾ ಅಂದ್ರೇನು, ಯಾವ ಕಂಟ್ರಿ ಇಶ್ಯೂ ಮಾಡ್ತಾರಪ್ಪ? ನಾನು ಈಗ ತಾನೇ ಹೇಳ್ದೆ ನಾವು H1B ವೀಸಾ ಅಂದ್ರೇನು, L1 ವೀಸಾ ಅಂದ್ರೇನು. ಹಾ, ಈ H1B ವೀಸಾ ಅಂತಕ್ಕಂಥದ್ದು ಎಷ್ಟು ವರ್ಷಕ್ಕೆ ಕೊಡ್ತಾರೆ? L1 ವೀಸಾ ಅಂತಕ್ಕಂಥದ್ದು ಎಷ್ಟು ವರ್ಷಕ್ಕೆ ಕೊಡ್ತಾರೆ? ಯಾರು ಕೊಡ್ತಾರೆ? ಹೋಗ್ಲಿ, ಏನಕ್ಕೆ ನ್ಯೂಸ್ ಅಲ್ಲಿ ತೋಗ್ಲಿವಲ್ಲ ವೀಸಾದು? ನಾವು ಮೇಜರ್ ಆಗಿ ನಾವು 2 ಕಾರಣಗಳಿಗೆ ನ್ಯೂಸ್ ಅಲ್ಲಿ ಇದೆ. ನಾವು ಈ ಡೊನಾಲ್ಡ್ ಟ್ರಂಪ್ ಅಂತಕ್ಕಂಥವ್ರು ನಾವು ಈ ಕಂಪ್ಲೀಟ್ ವೀಸಾ ಪ್ರೋಸೆಸ್ ಅನ್ನ ಏನ್ ಮಾಡ್ಬೇಕು ಅಂತಿದ್ದಾರೆ? ಕಂಪ್ಲೀಟ್ ರದ್ದು ಮಾಡ್ಬೇಕು ಅಂತಿದ್ದಾರೆ, ಕ್ಯಾನ್ಸಲ್ ಮಾಡ್ಬೇಕು ಅಂತಿದ್ದಾರೆ. ಎರಡನೇದು ಆಸ್ ಎ ಟೆಂಪ್ರವರಿ ಸ್ಟೆಪ್ ಆಗಿ H1B ವೀಸಾ ತಗೋಬೇಕಾದ್ರೆ ಎಷ್ಟು ಲಕ್ಷ ಕಟ್ಟಬೇಕು? $1,00,000 ಅಂತ ಕರಿತೀವಿ. $1,00,000. $1,00,000 ನಮ್ ರೂಪಿಯಲ್ಲಾದ್ರೆ 85 ರಿಂದ 90 ಲಕ್ಷ ಕಟ್ಟಬೇಕು. ನಾವು 90 ಲಕ್ಷ ಕಟ್ಟಿ US ಹೋಗ್ತೀನಿ ನಾನು? ಇಲ್ಲ. ಅದೇ ಇದ್ರೆ ಇಲ್ಲೇ ಇರ್ತೀನಿ ಆರಾಮಾಗಿ. ಹೌದೋ ಇಲ್ಲ? ಬಡ್ಡಿಗೆ ಬಿಟ್ಕೊಂಡು ಆರಾಮಾಗಿರ್ಬೋದು. ಹೌದೋ ಇಲ್ಲ? ನಾವು ಮೇಜರ್ ಆಗಿ ಟು ಡಿಸ್ಕರೇಜ್ ಯಾರನ್ನ ಡಿಸ್ಕರೇಜ್ ಮಾಡೋದಕ್ಕೋಸ್ಕರ ಮೇಜರ್ ಆಗಿ ಇಂಡಿಯನ್ಸ್ನೇ
ಏನಕ್ಕೆ ಸರ್ ಇಂಡಿಯನ್ಸ್ ನ ಟಾರ್ಗೆಟ್ ಮಾಡ್ತಿದ್ದಾರೆ ಅಂತಂದ್ರೆ ನಾವು 70% H1B ವೀಸಾ ಆಗಿರ್ಬೋದು L1 ವೀಸಾ ತಗೋತಿರ್ತಕ್ಕಂತ ದೇಶ ಯಾವ್ದಪ್ಪ ಅಂತಂದ್ರೆ ನಮ್ಮ ಭಾರತ. ಮೇಜರ್ ಫಾರ್ ದಿಸ್ ನಾವೀಗ ನನಗೊಂದು ಹೇಳಿ, ನಾವ್ H1B ವೀಸಾಗೂ L1 ವೀಸಾಗೂ ಡಿಫ್ರೆನ್ಸ್ ಏನು? ಎಕ್ಸಾಂಪಲ್ ಕೇಳ್ತಾರೆ ಈಗ H1 ವೀಸಾ L1 ವೀಸಾ ಕೆ ವೀಸಾ ಬಗ್ಗೆ. ನಾವು H1B ವೀಸಾ ಯಾರಿಗೆ ಕೊಡ್ತಾರಪ್ಪ ಅಂತಂದ್ರೆ ಈಗ ಡೈರೆಕ್ಟ್ ಆಗಿ ನಾನು ಏನಪ್ಪ ಕೆಲ್ಸಕ್ಕೆ ನಾನು US ಹೋಗ್ಬೇಕು, ನಾನು ಯಾವ್ದು ಕಂಪನಿಗೆ ಅಟ್ಯಾಚ್ ಆಗಿಲ್ಲ, ಬಟ್ ನಾನು ಡೈರೆಕ್ಟ್ ಆಗಿ ನಾನು ಅಮೆರಿಕಾಗ ಹೋಗ್ಬೇಕಾದ್ರೆ ನನ್ಗೆ ಯಾವ ವೀಸಾ ಸಿಗ್ಬೇಕು? ಯಾವ ವೀಸಾ ತಗೋಬೇಕಪ್ಪ ಅಂದ್ರೆ H1B ವೀಸಾ ತಗೋಬೇಕು. ಬಟ್ ಅದೇ ನಂದು ಯಾವ್ದೋ ಒಂದು MNC ಇದೆ, ನಾನು ಮಾನ್ಯತಾ ಟೆಕ್ ಪಾರ್ಕ್ ಅಲ್ಲಿ ವರ್ಕ್ ಮಾಡ್ತಾ ಇದ್ದೀನಿ USA ಕಂಪನಿಯಲ್ಲಿ, ಆ ಒಂದು ಸೇಮ್ USA ಕಂಪನಿದವರು ನನ್ನ ಅಮೆರಿಕ ಕಳಿಸ್ತಿದ್ರೆ ಅದ್ ಯಾವ್ದ್ರಲ್ಲಿ ಬರುತ್ತೆ? L1 ವೀಸಾ ಬರುತ್ತೆ. ನೆನ್ಪಿಟ್ಕೊಳ್ಳಿ, L1 ವೀಸಾ ಅಂತಕ್ಕಂಥದ್ದು ಇಟ್ ಇಸ್ ಮೈಗ್ರೇಷನ್ ಫ್ರಮ್ ಒಂದ್ MNC ಇಂದ ಇನ್ನೊಂದು MNC ಗೆ. ಅದೇ H1B ಅಂತಕ್ಕಂಥದ್ದು ನಮ್ಮ ಮೇಜರ್ ಆಗಿ ಒಬ್ಬ ವ್ಯಕ್ತಿಗಳೇನಾದ್ರೂ ಅನೌನ್ಸ್ ಮಾಡಿದ್ರೆ, ಒಬ್ಬ ವ್ಯಕ್ತಿಗಳೇನಾದ್ರೂ ಅಮೆರಿಕಾಗ ಹೋಗ್ಬೇಕಾದ್ರೆ ಅದನ್ನೇನಂತ ಕರಿತೀವಿ? ಮೇಜರ್ ಆಗಿ ವಿ ಕಾಲ್ ಇಟ್ ಆಸ್ H1B ವೀಸಾ ಅಂತ ಕರಿತೀವಿ. H1B ವೀಸಾ ಅಂದ್ರೆ ಒಬ್ಬ ವ್ಯಕ್ತಿಗಳು ಅಮೆರಿಕಾಗ ಹೋಗ್ಬೇಕಾದ್ರೆ USA ಹೋಗ್ಬೇಕಾದ್ರೆ ಯಾವ ವೀಸಾಗ ಅಪ್ಲೈ ಮಾಡ್ಬೇಕು? H1B ವೀಸಾ. ಅದೇ ರೀತಿ ನಾನೊಂದು ಕಂಪನಿನ ಇನ್ನೊಂದು ಕಂಪನಿ ಅಮೆರಿಕದಲ್ಲಿ ಇರ್ತಕ್ಕಂಥ ಕಂಪನಿಗೆ ಹೋಗ್ಬೇಕಾದ್ರೆ L1 ವೀಸಾ. ನಾವೀಗ ಕೇಳಿಸ್ಕೊಳ್ಳಿ ಸರ್, ಈಗ H1B ವೀಸಾ ಅಪ್ಲೈ ಮಾಡ್ಬೇಕಾದ್ರೆ ಏನಾದ್ರು ಲಿಮಿಟ್ ಇದೆಯಾ ಅಂದ್ರೆ ಲಿಮಿಟ್ ಇದೆ. ನೆನ್ಪಿಟ್ಕೊಳ್ಳಿ, ಲಿಮಿಟ್ ಎಷ್ಟಪ್ಪ ಅಂತಂದ್ರೆ 85,000 ಜನ ಮಾತ್ರ ಎಲ್ಲಿಗೆ ಹೋಗ್ಬೋದು? ಅಮೆರಿಕಾಗ ಹೋಗ್ಬೋದು. ದರ್ ಇಸ್ ಎ ಕ್ಯಾಪ್. 85,000 ಜನ ಮಾತ್ರ. ದರ್ ಇಸ್ ಎ ಕ್ಯಾಪ್ ಆನ್ ವಿ ಕಾಲ್ ಇಟ್ ಆಸ್ H1B ವೀಸಾ. H1B ವೀಸಾ ಸಿಗ್ಬೇಕು ಅಂದ್ರೆ ನನ್ಗೆ ಏನಾಗಿರ್ಬೇಕು? ಮಿನಿಮಮ್ ಬ್ಯಾಚುಲರ್ ಡಿಗ್ರಿ ಆಗಿರ್ಬೇಕು, ಮಿನಿಮಮ್ ಡಿಗ್ರಿ ಆಗಿರ್ಬೇಕು. ಅದರ ಜೊತೆಗೆ 85,000 ಜನಕ್ಕೆ ಮಾತ್ರ ಏನ್ ಸಿಗತ್ತಪ್ಪ ಅಂತಂದ್ರೆ ವೀಸಾ ಸಿಗತ್ತೆ. ಯಾವ ವೀಸಾ ಅಂತಂದ್ರೆ H1B ವೀಸಾ ಅಂತ ಕರಿತೀವಿ. ಸರಿ, ವೀಸಾ ಸಿಕ್ಕಿದ್ರೆ ನಾನು ಅಮೆರಿಕದಲ್ಲಿ ಎಷ್ಟು ವರ್ಷ ಇರ್ಬೋದು? ನಾವು ನಾರ್ಮಲ್ ಆಗಿ 3 ವರ್ಷ ಇರ್ಬೋದು. ಈ 3 ವರ್ಷ ನಿಮ್ ಪರ್ಫಾರ್ಮೆನ್ಸ್ ಚೆನ್ನಾಗಿದ್ರೆ ಏನ್ ಮಾಡ್ಬೋದು? ಇನ್ನೊಂದು 3 ವರ್ಷ ಕೊಡ್ಬೋದು, 2ನೇ ಟರ್ಮ್ ಕೊಡ್ಬೋದು. ಅದಾದ್ಮೇಲೆ ಏನ್ ಮಾಡ್ತಾರೆ? ಕೊಡಿಸ್ತಾರೆ ಇಂಡಿಯಾಗೆ, ಇಟ್ ವಾಪಸ್ ಹೋಗ್ರಪ್ಪ ಅಂತ. ನಾವು ವಿತಿನ್ 6 years ಐ ನೀಡ್ ಟು ಗೆಟ್ ಅ ಗ್ರೀನ್ ಕಾರ್ಡ್. ಅಂದ್ರೆ ಯಾರನ್ನು ಮದುವೆ ಆಗ್ಬೇಕು ಅಥವಾ ಏನಾದ್ರು ಇನ್ವೆಸ್ಟ್ಮೆಂಟ್ ಮಾಡಬೇಕು, ಆಗ ಐಲ್ ಬಿ ಗೆಟಿಂಗ್ ಅ ಗ್ರೀನ್ ಕಾರ್ಡ್. ಇಲ್ಲ ಅಂದ್ರೆ ದಿಲ್ ಬಿ ಸೆಂಡಿಂಗ್ ಬ್ಯಾಕ್ ಟು ಎಲ್ಲಿಗೆ? ದಿಲ್ ಬಿ ಸೆಂಡಿಂಗ್ ಬ್ಯಾಕ್ ಟು ಇಂಡಿಯಾ. H1B ವೀಸಾ ಅಂತಕ್ಕಂಥದ್ದು ನೆನಪಿರ್ಲಿ, ನಾವು ಒಬ್ಬ ವ್ಯಕ್ತಿಗಳು ಅಪ್ಲೈ ಮಾಡ್ತಾರೆ. ಎಲ್ಲಪ್ಪ ಅಪ್ಲೈ ಮಾಡ್ತಾರೆ ಅಂತಂದ್ರೆ ಮೇಜರ್ ಅಮೆರಿಕಾಗ ಅಪ್ಲೈ ಮಾಡ್ತಾರೆ. ಬಟ್ ಈ ಅಮೆರಿಕಾಗ ಅಪ್ಲೈ ಮಾಡಿದಾಗ ಬಿಡ್ಡಿಂಗ್ ಮೂಲಕ ಎಷ್ಟು ಜನಕ್ಕೆ ಮಾತ್ರ ಕೊಡ್ಬೋದು? ಇಲ್ಲಿ 85,000 ಜನಕ್ಕೆ ಮಾತ್ರ ಕೊಡ್ತಾರೆ. ಮಿನಿಮಮ್ ಕ್ವಾಲಿಫಿಕೇಶನ್ ಏನಾಗಿರ್ಬೇಕಪ್ಪ ಅಂದ್ರೆ ಮಿನಿಮಮ್ ಡಿಗ್ರಿ ಆಗಿರ್ಬೇಕು, ಬ್ಯಾಚುಲರ್ಸ್ ಡಿಗ್ರಿ. ಬಟ್ ಅದೇ L1 ವೀಸಾ ಅಂದ್ರೆ ನಾವು L1 ವೀಸಾ ಅಂದ್ರೆ ಏನು? ನಾವು ಮೇಜರ್ L1 ವೀಸಾ ಅಂತಂದ್ರೆ ಒಂದು ಕಂಪನಿನ ಇನ್ನೊಂದು ಕಂಪನಿ ಕಳಿಸ್ತಕ್ಕಂಥದ್ದು. ಈಗ ಅಮೆರಿಕ ಕಂಪನಿ ನಮ್ಮ ಭಾರತದಲ್ಲಿದೆ, ನಾವು ಈ ಭಾರತದಿಂದ ನನ್ನ ಅಮೆರಿಕ ಕಳ್ಸಿದ್ರೆ ಮೇಜರ್ ಆ ಒಂದು ವೀಸಾನ ಏನಂತ ಕರಿತೀವಿ? L1 ವೀಸಾ, ಲೇಬರ್ ವೀಸಾ ಅಂತ ಕರಿತೀವಿ ನಾವು ಮೇಜರ್ L1 ವೀಸಾ. ನಾವೀಗ ಈ L1 ವೀಸಾ ತಗೋಬೇಕಾದ್ರೆ ಕ್ವಾಲಿಫಿಕೇಶನ್ ಇದೆಯಾ ಅಂದ್ರೆ ಇಲ್ಲ. ಬಟ್ ಕ್ವಾಲಿಫಿಕೇಶನ್ ಏನ್ ಗೊತ್ತಾ? ಮಿನಿಮಮ್ 1 ವರ್ಷ ನಮ್ಮ ಕಂಪನಿಗೆ ವರ್ಕ್ ಮಾಡಿರ್ಬೇಕು. ಯಾವ್ದಾದ್ರು ಫಾರಿನ್ ಕಂಪನಿಗೆ 1 ವರ್ಷ ವರ್ಕ್ ಮಾಡಿದ್ರೆ ಸಾಕು, ಯು ವಿಲ್ ಬಿ ಗೆಟಿಂಗ್ ಏನಿಲ್ಲಿ L1 ವೀಸಾ ಸಿಗತ್ತೆ. ಎರಡನೇದು ಮಿನಿಮಮ್ ಕ್ಯಾಪ್ ಇದೆಯಾ ಅಂದ್ರೆ ಮಿನಿಮಮ್ ಕ್ಯಾಪ್ ಏನು ಇಲ್ಲ. ನಾವು 85,000 ಜನ ಇದೆ ಇಲ್ಲಿ, ನಾವ್ ಇಲ್ಲಿ 85,000 ಜನ ಅಂತಕ್ಕಂಥದ್ದು ಇಲ್ಲ ಇಲ್ಲಿ. ಎರಡನೇದು. ನಾವು ಮೂರನೇದ್ರ ಬಗ್ಗೆ ನೋಡೋದಾದ್ರೆ ಎಷ್ಟು ವರ್ಷ ಕೊಡ್ತಾರಪ್ಪ ಅಂತಂದ್ರೆ ನೆನ್ಪಿಟ್ಕೋಬೇಕಿಲ್ಲಿ, ಮ್ಯಾನೇಜರ್ಸ್ ಮತ್ತೆ ಎಕ್ಸಿಕ್ಯೂಟಿವ್ಸ್ ಆದ್ರೆ ನಾರ್ಮಲ್ ಆಗಿ 7 ವರ್ಷ ಕೊಡ್ತಾರೆ. ಮ್ಯಾನೇಜರ್ಸ್ ಆದ್ರೆ L1A ಅಂತ ಕರಿತೀವಿ, L1A ಅಂತ, ಅವ್ರಿಗೆ 7 ವರ್ಷ ಇರುತ್ತೆ. ನಾರ್ಮಲ್ ವ್ಯಕ್ತಿಗಳಿಗಾದ್ರೆ ಎಷ್ಟು ವರ್ಷ ಇರುತ್ತಪ್ಪ ಅಂದ್ರೆ 5 ವರ್ಷ. ರಿಸರ್ಚ್ ಅವ್ರಿಗಾದ್ರೆ 5 ವರ್ಷ ಇರುತ್ತೆ, 5 years. ಅರ್ಥ ಆಯ್ತು ಅಂತ ಭಾವಿಸ್ತಾ ಇದೀನಿ. ನಾವು L1 ವೀಸಾ ಬಗ್ಗೆ ಈ ವರ್ಷ ಕ್ವಶನ್ ಕೇಳ್ತಾರೆ, ಅಷ್ಟು ನ್ಯೂಸ್ ಅಲ್ಲಿ ಇದೆ. L1 ವೀಸಾ ಮತ್ತೆ H1B ವೀಸಾ. ನಾವು L1 ವೀಸಾ ಅಂತಕ್ಕಂಥದ್ದು ಎಷ್ಟು ಜನಕ್ಕೆ ಕೊಡ್ಬೋದಪ್ಪ? ಮ್ಯಾಕ್ಸಿಮಮ್ ಅಂದ್ರೆ 85,000 ಜನಕ್ಕೆ ಕೊಡ್ಬೋದು ಅಷ್ಟೇ. ಎರಡನೇದು ಮಿನಿಮಮ್ ಕ್ವಾಲಿಫಿಕೇಶನ್ ಇದೆಯಾ? H1B ವೀಸಾ ತಗೋಬೇಕಾದ್ರೆ ಮಿನಿಮಮ್ ಕ್ವಾಲಿಫಿಕೇಶನ್ ಇದೆ. ಏನ್ ಕ್ವಾಲಿಫಿಕೇಶನ್? ಮಿನಿಮಮ್ ಡಿಗ್ರಿ ಆಗಿರಬೇಕು. ಅದಾದ್ಮೇಲೆ ಎಷ್ಟು ವರ್ಷಕ್ಕೆ ಕೊಡ್ತಾರೆ? ಮೇಜರ್ ಆಗಿ 3 years. ಕ್ಯಾನ್ ಬಿ ಎಕ್ಸ್ಟೆಂಡೆಡ್ ಟು ಎಷ್ಟು ವರ್ಷಕ್ಕೆ? 6 years. ಮತ್ತೆ 3 years ಕೊಡ್ಬೋದು ಅಷ್ಟೇ ಮ್ಯಾಕ್ಸಿಮಮ್. ಅದಾದ್ಮೇಲೆ L1 ವೀಸಾ ನೋಡೋದಾದ್ರೆ L1 ವೀಸಾ ಅಂದ್ರೆ ಏನು?
ಮೇಜರ್ ಆಗಿ L1 ವೀಸಾ ಅಂತಕ್ಕಂಥದ್ದು ಕಂಪನಿ ಟ್ರಾನ್ಸ್ಫರ್ ಅಂತ ಕರಿತೀವಿ. ಒಂದು MNC ನ ಇನ್ನೊಂದು MNC ಟ್ರಾನ್ಸ್ಫರ್ ಮಾಡಿದ್ರೆ ಅಥವಾ ನಾವು ಭಾರತದಿಂದ USA ಕಳಿಸಿದ್ರೆ ಕಂಪನಿಯವರು ಕಳಿಸಿದ್ರೆ ಅದನ್ನೇಂತ ಕರಿತೀವಿ, L1 ವೀಸಾ ಅಂತ ಕರಿತೀವಿ. ನಾವು ಆ ಒಂದು L1 ವೀಸಾ ಕ್ಯಾಪ್ ಇದೆ ಅಂದ್ರೆ ಇಲ್ಲ. ಬಟ್ ಮಿನಿಮಮ್ ಕ್ವಾಲಿಫಿಕೇಶನ್ ಏನಾಗಿರ್ಬೇಕು, ಮಿನಿಮಮ್ 1 ವರ್ಷ ಏನ್ ಮಾಡಿರ್ಬೇಕಪ್ಪ ಅಂದ್ರೆ ಇಟ್ ಇಸ್ ಫಾರಿನ್ ಕಂಪನಿಗೆ ದುಡ್ದಿರ್ಬೇಕು. ಫಾರಿನ್ ಕಂಪನಿಗೆ ಇಟ್ ಇಸ್ ಕೆಲಸ ಮಾಡಿರ್ಬೇಕು, ಅವ್ರ ಕಮ್ಯುನಿಕೇಶನ್ ಸ್ಕಿಲ್ಸ್ ಗೊತ್ತಿರ್ಬೇಕು ನಿಮಗೆ. ಅದಾದ್ಮೇಲೆ ಮೇಜರ್ ಕ್ಯಾಪ್ ಇದೆ ಅಂದ್ರೆ ಕ್ಯಾಪ್ ಇಲ್ಲ. ಎಷ್ಟು ವರ್ಷಕ್ಕೆ ಕೊಡ್ತಾರಪ್ಪ ಅಂದ್ರೆ ಎಕ್ಸಿಕ್ಯೂಟಿವ್ಸ್ ಗಾದ್ರೆ ಮೇಜರ್ 7 ವರ್ಷ, ನಾರ್ಮಲ್ ರಿಸರ್ಚರ್ಸ್ ಗಾದ್ರೆ 5 ವರ್ಷಕ್ಕೆ L1 ವೀಸಾ ಕೊಡ್ತಾರೆ. ಓಕೆನಾ? ಇದು ಮೇಜರ್ ರಿಲೇಟೆಡ್ ಟು ಯಾವ ವೀಸಾನಪ್ಪ ಅಂತಂದ್ರೆ ಇಟ್ ಇಸ್ L1 ವೀಸಾ ವರ್ಸಸ್ H1B ವೀಸಾ. ಬಟ್ ಯಾವಾಗ ಇವ್ರು ಕ್ಯಾಪ್ ಹಾಕಿದ್ರು, ನಾವು ಚೈನಾ ಹ್ಯಾಸ್ ಲಾಂಚ್ ದ ವೀಸಾ, ಅವರು ವೀಸಾ ಲಾಂಚ್ ಮಾಡಿದ್ರು. ಇಟ್ ಇಸ್ ಏನಪ್ಪಾ ಅಂತಂದ್ರೆ ಕೆ ವೀಸಾ ಅಂತ ಕರಿತೀವಿ. ನಾವು ಕೆ ವೀಸಾ ಅಂದ್ರೆ ನಾಲೆಜ್ ವೀಸಾ ಅಂತ ಕರಿತೀವಿ. ಸರಿ, ನಾಲೆಜ್ ವೀಸಾ ಏನೇನ್ ಮಾಡತ್ತಪ್ಪ ಅಂತಂದ್ರೆ ಮೇಜರ್ ನಾಲೆಜ್ ವೀಸಾ ಏನೇನ್ ಮಾಡತ್ತೆ ಅಂತಂದ್ರೆ ಮೇಜರ್ ಆಗಿ ನೋಡಿ ನಮ್ ಕಂಟ್ರಿಗೆ ಬರ್ಬೇಕಾದ್ರೆ ನೀವೇನು ದುಡ್ಡು ಕಟ್ಟೋಂಗಿಲ್ಲ, ಅದಾದ್ಮೇಲೆ ಮಿನಿಮಮ್ ಕ್ವಾಲಿಫಿಕೇಶನ್ ಬೇಡ. ಬಟ್ ಪ್ರಾಬ್ಲಮ್ ಏನಪ್ಪಾ ಅಂತಂದ್ರೆ ಕೆ ವೀಸಾ ತಗೋಬೇಕಾದ್ರೆ ನಾವು ದುಡ್ಡು ಕಟ್ಟೋಂಗಿಲ್ಲ. ದರ್ ಇಸ್ ನೋ ಮನಿ ವಿಚ್ ಇಸ್ ರಿಕ್ವೈರ್ಡ್ ಟು ಇನ್ವೆಸ್ಟ್. ನಾವು ದುಡ್ಡು ಕೊಡೋ ಆಗಿಲ್ಲ. ಬಟ್ ಆದ್ರೆ ನಿಮ್ಗೆ ಏನ್ರಲ್ಲಿ ಎಕ್ಸ್ಪರ್ಟೀಸ್ ಇರ್ಬೇಕಪ್ಪ ಅಂದ್ರೆ ಸ್ಟೆಮ್ ಅಲ್ಲಿ ಎಕ್ಸ್ಪರ್ಟೀಸ್ ಇರಬೇಕು. ಸ್ಟೆಮ್ ಅಂದ್ರೆ ಮೇಜರ್ ಆಗಿ ಸೈನ್ಸ್ ಅಲ್ಲಿ ಎಕ್ಸ್ಪರ್ಟೀಸ್, ಟೆಕ್ನಾಲಜಿಯಲ್ಲಿ, ಇಂಜಿನಿಯರಿಂಗ್ ಮತ್ತೆ ಮ್ಯಾಥಮೆಟಿಕ್ಸ್ ಅಲ್ಲಿ ಏನಿರ್ಬೇಕಪ್ಪ ಅಂದ್ರೆ ನಾಲೆಜ್ ಇರ್ಬೇಕು ನಿಮಗೆ. ನಿಮ್ಗೆ ಇದ್ರಲ್ಲೆಲ್ಲ ನಾಲೆಜ್ ಇದ್ರೆ ಮೇಜರ್ ಆಗಿ ಯಾರಪ್ಪ ವೀಸಾ ಕೊಡ್ತಾರೆ ಅಂತಂದ್ರೆ ಚೈನಾದವ್ರು ವೀಸಾ ಕೊಡ್ತಾರೆ. ಬಟ್ ಎಲ್ಲರಿಗೂ ಕೊಡ್ತಾರೆ ಅಂದ್ರೆ ಇಲ್ಲ, ಯೂತ್ಸ್ ಮಾತ್ರ. ನಾವ್ ಯೂತ್ಸ್ ಅಂದ್ರೆ ಯಾವ ಏಜ್ ಅಲ್ಲಿ ಇರ್ಬೇಕಪ್ಪ ಅಂದ್ರೆ 18ರಿಂದ 45 ಏಜ್ ಗ್ರೂಪ್ ಅಲ್ಲಿ ಇರ್ಬೇಕು. ನೆನ್ಪಿರ್ಲಿ, ಯಾರಿಗ್ ಮಾತ್ರ ಈ ಒಂದು ವೀಸಾ ಕೊಡ್ತಾರೆ ಅಂತಂದ್ರೆ ಮೇಜರ್ ಆಗಿ ಯೂತ್ಸ್ ಮಾತ್ರ. ಯಾವ ಏಜ್ ಗ್ರೂಪ್ ಅಲ್ಲಿ? ನಾವು 18ರಿಂದ 45 ಏಜ್ ಗ್ರೂಪ್ ಅಲ್ಲಿ ಇರ್ತಕ್ಕಂಥವ್ರಿಗೆ ಮಾತ್ರ ಯಾವ ವೀಸಾ ಕೊಡ್ತಾರೆ ಅಂತಂದ್ರೆ ಮೇಜರ್ ಕೆ ವೀಸಾ. ಐ ಆಮ್ ಎಕ್ಸ್ಪೆಕ್ಟಿಂಗ್ ಕ್ವೆಶ್ಚನ್ ದಿಸ್ ಇಯರ್. ಕೆ ವೀಸಾ ಅಂತಕ್ಕಂಥದ್ದು ಇವ್ರು ಲಾಂಚ್ ಮಾಡಿರ್ತಕ್ಕಂಥದ್ದು ಯಾವ ಕಾರಣಕ್ಕೋಸ್ಕರನಪ್ಪ ಅಂತಂದ್ರೆ ನಾವು H1B ವೀಸಾ ಅಂತಕ್ಕಂಥದ್ದನ್ನ ರದ್ದು ಮಾಡ್ಬೇಕು ಅಂತ ಪ್ಲಾನ್ ಮಾಡ್ತಿದ್ದಾರೆ. ಅದ್ರ ಜೊತೆಗೆ ಟೆಂಪ್ರರಿ ಏನ್ ಮಾಡಿದ್ದಾರೆ, $1,00,000 ಮಾಡಿದ್ದಾರೆ. ನಾವ್ ಯಾವಾಗ $1,00,000 ಆಗಿದ್ಯೋ ನಾವು ಚೈನಾದವ್ರು ಏನ್ ಹೇಳ್ತಿದ್ದಾರೆ, ನಮ್ ಕಂಟ್ರಿಗೆ ಬನ್ನಿ, ನಮ್ ದೇಶಕ್ಕೆ ಬಂದು ದುಡೀರಿ. ಬಟ್ ದುಡಿಬೇಕಾದ್ರೆ ಕ್ರೈಟೀರಿಯಾ ಏನಿದೆಯಪ್ಪ ಅಂತಂದ್ರೆ ಮೇಜರ್ ಏನು ಕ್ರೈಟೀರಿಯಾ ಇಲ್ಲ. ನಿಮಗೆ ಎಲಿಜಿಬಿಲಿಟಿ ಸ್ಟೆಮ್ ಅಲ್ಲಿ ನಾಲೆಜ್ ಇರಬೇಕು. ನೀವು ರಿಸರ್ಚರ್ ಆಗಿರ್ಬೇಕು, ಟೆಕ್ನಾಲಜಿಯಲ್ಲೋ, ಇಂಜಿನಿಯರಿಂಗ್ ಅಲ್ಲೋ, ಮ್ಯಾಥಮೆಟಿಕ್ಸ್ ಅಲ್ಲೋ, ಗಣಿತ ಶಾಸ್ತ್ರದಲ್ಲೋ, ಟೆಕ್ನಾಲಜಿಯಲ್ಲೋ ಏನಿರ್ಬೇಕಪ್ಪ ನಾಲೆಜ್ ಇರಬೇಕು. ಅದರ ಜೊತೆಗೆ ನಿಮ್ಮ ಏಜ್ ಏನಾಗಿರ್ಬೇಕಪ್ಪ ಅಂದ್ರೆ 18ರಿಂದ 45 ವರ್ಷ ಆಗಿರ್ಬೇಕು. ಬನ್ನಿ, ದುಡ್ಡು ಮಾಡ್ಕೊಳ್ಳಿ, ಹೋಗಿ ಅಂತ. ಬಟ್ ಅದಕ್ಕೋಸ್ಕರ ವೀಸಾ ಮನಿ ಕೂಡ ಬೇಕಾಗಿಲ್ಲ, ಇನ್ವೆಸ್ಟ್ಮೆಂಟ್ ಬೇಡ, ಏನು ಬೇಡ. ಬನ್ನಿ, ಇಟ್ ಇಸ್ ವರ್ಕ್ ಮಾಡಿ, ಅದ್ರಲ್ಲಿ ಬರ್ತಕ್ಕಂಥ ದುಡ್ಡನ್ನ ಯು ಕ್ಯಾನ್ ಟೇಕ್ ಬ್ಯಾಕ್. ಅಂಡ್ ಆ ಒಂದು ವೀಸಾನ ಎಂತ ಕರಿತೀವಿ, ಮೇಜರ್ ಆಗಿ ಕಾಲ್ ಇಟ್ ಆಸ್ ಇಟ್ ಇಸ್ ಕೆ ವೀಸಾ ಅಂತ ಕರಿತೀವಿ. ಓಕೆನಾ? ಅದಾದ್ಮೇಲೆ ಬರ್ತಕ್ಕಂಥದ್ದು ನೆನ್ಪಿಟ್ಕೊಳ್ಳಿ, ಹೋದ್ವಾರ ಒಮಾನ್ ಅವ್ರು ದೇವ್ ಲಾಂಚ್ ಇಟ್ ಇಸ್ ಯಾವ ವೀಸಾನಪ್ಪ ಅಂತಂದ್ರೆ ಕಲ್ಚರಲ್ ವೀಸಾ ಅಂತ ಕರಿತೀವಿ. ಕಲ್ಚರಲ್ ವೀಸಾನ ಲಾಂಚ್ ಮಾಡಿದ್ದಾರೆ, ನೆನ್ಪಿರ್ಲಿ. ಒಮಾನ್ ಅವರು ಇವೆಲ್ಲ ನೋಡೋಣ ಒಂದಾಗಿ. ಒಮಾನ್ ಅವ್ರು ಲಾಂಚ್ ಮಾಡಿದ್ದಾರೆ. ಅದ್ರ ಜೊತೆಗೆ ನಮ್ಮ ರಿಪೋರ್ಟ್ ಪ್ರಕಾರ ನಮ್ಮ ಭಾರತದ ರ್ಯಾಂಕ್ ಎಷ್ಟಿದೆಯಪ್ಪ, ಈ ಆನ್ಲೆ ಇಟ್ ಇಸ್ ಪಾಸ್ಪೋರ್ಟ್ ಇಂಡೆಕ್ಸ್ ಪ್ರಕಾರ ನಮ್ಮ ದೇಶದ ರ್ಯಾಂಕ್ ಎಷ್ಟಪ್ಪ ಅಂದ್ರೆ 85. ಹೋದ ವರ್ಷ ಎಷ್ಟಾಗಿತ್ತು? ನಾವು ಹೋದ ವರ್ಷ 80 ಇತ್ತು. 2024ರಲ್ಲಿ ಎಷ್ಟನೇ ರ್ಯಾಂಕ್ ಅಲ್ಲಿ ಇದೆಯಪ್ಪ ಅಂತಂದ್ರೆ ಇಟ್ ಇಸ್ 80ರಲ್ಲಿ ಇತ್ತು. ಬಟ್ ಈಗೇನಾಗಿದೆ, 85ನೇ ರ್ಯಾಂಕ್ ಹೋಗಿದೆ. ಒಳ್ಳೇದ ಕೆಟ್ಟದ? ಇಸ್ ಇಟ್ ಗುಡ್ ಆರ್ ಬ್ಯಾಡ್? ನಾವು ಬ್ಯಾಡ್ ಬಾಸ್. ನಾವ್ ಯಾಕೆ ಸರ್ ಅಂತಂದ್ರೆ ಈಗ ನೀವೇ ನೋಡಿ, ಸಿಂಗಾಪುರ್, ಜಪಾನ್ ಅಂತಕ್ಕಂಥದ್ದು ಟಾಪ್ ಅಲ್ಲಿ ಇದೆ. ಅಂದ್ರೆ ಎಲ್ಲಾ ಕಂಟ್ರಿಗೂ ಕೂಡ ವೀಸಾ ಇಲ್ಲದೆ ಹೋಗ್ಬೋದು ಇವರು. ದೇ ಕ್ಯಾನ್ ಗೋ ಟು ಎನಿ ಕಂಟ್ರಿ ವಿತೌಟ್ ವೀಸಾ. ಬಟ್ ನಮ್ಮವರು ಮೇಜರ್ ಆಗಿ 80 ಕಂಟ್ರಿಗೆ ವೀಸಾ ಇಲ್ಲದೆ ಹೋಗ್ಬೋದು. ಬಟ್ ಇನ್ ಮಿಕ್ಕಿರ್ತಕ್ಕಂಥ 110 ಕಂಟ್ರಿಗೆ ವೀಸಾ ಬೇಕು. ಅಂಡ್ ದಟ್ ಇಸ್ ಬೀನ್ ಶೋನ್ ಬೈ ಅ ರಿಪೋರ್ಟ್ ಕಾಲ್ಡ್ ಆಸ್ ಹ್ಯಾನ್ಲೆ. ವಿ ಕಾಲ್ ಇಟ್ ಆಸ್ ಇಟ್ ಇಸ್ ಯಾವ ಪಾಸ್ಪೋರ್ಟ್? ಇಟ್ ಇಸ್ ಹ್ಯಾನ್ಲೆ ಪಾಸ್ಪೋರ್ಟ್ ಇಂಡೆಕ್ಸ್ ಅಂತ ಕರಿತೀವಿ. ಓಕೆನಾ? ನಾವೀಗ ಒಂದ್ ಸ್ವಲ್ಪ US ಅಮೆರಿಕದ ಬಗ್ಗೆ ನೋಡೋಣ. ಅಮೆರಿಕದ ಬಗ್ಗೆ, ಒಮಾನ್ ಬಗ್ಗೆ, ಮೇಜರ್ ಆಗಿ USA ಬಗ್ಗೆ, ಚೈನಾ ಬಗ್ಗೆ, ಅದಾದ್ಮೇಲೆ ಬರ್ತಕ್ಕಂಥದ್ದು ಒಮಾನ್ ಬಗ್ಗೆ. ನನ್ ಬೇರೆ ಈಗ ನ್ಯೂಸ್ ಅಲ್ಲಿ ಏನಕ್ಕಿದೆ ಅಂತ ಈ ಮೂರು, ಅಟ್ಲೀಸ್ಟ್ ಈ ಮೂರ ಬಗ್ಗೆ. ನಾವು USA ಬಗ್ಗೆ ನೋಡೋದಾದ್ರೆ ಮೊದಲನೇದು ಏನಪ್ಪಾ ಅಂತಂದ್ರೆ 50% ಟ್ಯಾರಿಫ್ ಯಾರ ಮೇಲೆ ಹಾಕಿದ್ದಾರೆ? ಇಂಡಿಯಾ ಮತ್ತೆ ಬ್ರಾಜಿಲ್ ಮೇಲೆ. ಟ್ಯಾರಿಫ್ ಹಾಕಿದ್ದಾರೆ. ಎಷ್ಟು ಪರ್ಸೆಂಟ್ ಅಂದ್ರೆ 50%. ಆರ್ ಪ್ಲಾನಿಂಗ್ ಟು ಇನ್ಕ್ರೀಸ್ ಟು 100%. ಟ್ರೇಡ್ ಮಾಡ್ಕೂಡ್ದು ಅಂತ. ಎರಡನೇ ಈ ವಾರ ನ್ಯೂಸ್ ಅಲ್ಲಿ ಇದೆ, ಮಲಬಾರ್ ಎಕ್ಸಸೈಸ್.
ಮಲಬಾರ್ ಅಂತಕ್ಕಂಥದ್ದು ಎಲ್ಲಿ ನಡೀತು? ಮಲಬಾರ್ ಎಕ್ಸಸೈಸು, ಓಕೆನಾ? ಮಲಬಾರ್, ಹ ಮಲಬಾರ್ ಎಕ್ಸಸೈಸ್ ಅಂತಕ್ಕಂಥದ್ದು ಎಲ್ಲಿ ನಡೀತಪ್ಪ ಅಂತಂದ್ರೆ ಗುವಾಮ್ ಅಲ್ಲಿ ನಡೀತು. ಗುವಾಮ್ ಎಲ್ಲಿದೆ? ಭೂಮಿ ಮೇಲಿದೆ, ಹೌದೇ ಇಲ್ಲ? ಗುವಾಮ್ ಮೇಲಿದೆ, ಮೇಜರ್ ಆಗಿ ಪ್ಯಾಸಿಫಿಕ್ ಓಷನ್ ಇದೆ. ಪ್ಯಾಸಿಫಿಕ್ ಓಷನ್ ಅಲ್ಲಿ ಹವಾಯಿಯನ್ ಐಲ್ಯಾಂಡ್ಸ್ ಹತ್ರ ಗುವಾಮ್. ನಾವ್ ಈ ಮಲಬಾರ್ ಅಲ್ಲಿ ಯಾರ್ಯಾರು ಬರ್ತಾರಪ್ಪ? 4 ದೇಶಗಳು ಬರ್ತಾರೆ, ಮೇಜರ್ ಕ್ವಾಡ್ ಕಂಟ್ರೀಸ್. ಕ್ವಾಡ್ ಕಂಟ್ರೀಸ್ 4 ಯಾವ್ದು ಅಂದ್ರೆ ಅಮೆರಿಕಾ, ಇಂಡಿಯಾ, ಯು ಎಸ್ ಎ ಮತ್ತೆ ಇನ್ನೊಂದು ಯಾವ್ದು? ಮೇಜರ್ ಆಗಿ ಯು ಎಸ್ ಎ ಆಯ್ತು, ಇಂಡಿಯಾ ಆಯ್ತು, ಆಸ್ಟ್ರೇಲಿಯಾ ಮತ್ತೆ ಇನ್ನೊಂದು ಯಾವ್ದಪ್ಪ ಅಂದ್ರೆ ಜಪಾನ್. 4 ಕ್ವಾಡ್. ಕ್ವಾಡ್ ಬಗ್ಗೆ ಸ್ಕ್ವಾಡ್ ಬಗ್ಗೆ ಗೊತ್ತಾ ನಿಮ್ಗೆ? ಸ್ಕ್ವಾಡ್ ಅಂತಂದ್ರೆ ನಮ್ಮ ಭಾರತ ಬರಲ್ಲ, ಫಿಲಿಪೈನ್ಸ್ ಬರುತ್ತೆ, ಸ್ಕ್ವಾಡ್ ಅಂತ ಕರಿತೀವಿ. ಸ್ಕ್ವಾಡ್ ಯಾವ್ಯಾವ ಕಂಟ್ರಿನಪ್ಪ ಅಂತಂದ್ರೆ ಯು ಎಸ್ ಎ ಬರುತ್ತೆ, ಫಿಲಿಪೈನ್ಸ್ ಬರುತ್ತೆ, ಆಸ್ಟ್ರೇಲಿಯಾ ಬರುತ್ತೆ, ಜಪಾನ್ ಬರುತ್ತೆ, ಓಕೆನಾ? ಅದನ್ನ ಸ್ಕ್ವಾಡ್ ಅಂತ ಕರಿತೀವಿ, ಸ್ಕ್ವಾಡ್. ಇದ್ರ ಬಗ್ಗೆ ಗೊತ್ತಿರಲಿ. ಅದಾದ್ಮೇಲೆ ರೀಸೆಂಟ್ ಆಗಿ G2 ನ್ಯೂಸ್ ಅಲ್ಲಿ ಇದೆ. G2 ಅಂತಕ್ಕಂಥದ್ದು ಅಮೆರಿಕಕ್ಕೆ ಸಂಬಂಧಪಟ್ಟಂಗೆ G2 ನ್ಯೂಸ್ ಅಲ್ಲಿ ಇದೆ. G2 ಅಂದ್ರೆ ಗ್ರೂಪ್ ಆಫ್ 2 ಕಂಟ್ರೀಸ್. ಯಾವ್ದಪ್ಪ 2 ಕಂಟ್ರಿ? ಅಮೆರಿಕಾ ಮತ್ತೆ ಚೈನಾ. ಯು ಎಸ್ ಎ ಮತ್ತೆ ಚೈನಾ ಅಂತ ಕರಿತೀವಿ. ಇವರಿಬ್ರು ಹತ್ರ ಆಗ್ತಿದಾರೆ ಈಗ, ಯು ಎಸ್ ಎ ಅಂಡ್ ಚೈನಾ. ಅದಾದ್ಮೇಲೆ ಮೇಜರ್ ಆಗಿ ಅಮೆರಿಕಾ ಮತ್ತೆ ನಮ್ಮ ಮಧ್ಯೆ ಸಂಬಂಧ ಯಾವ್ದಪ್ಪ ಅಂತಂದ್ರೆ ನಿಸಾರ್. ನಿಸಾರ್ ಅಂದ್ರೆ ಏನು? ನಾಸಾ, ಇಸ್ರೋ. ನಾಸಾ, ಇಸ್ರೋ ಸಿಂಥೆಟಿಕ್ ಅಪಾರ್ಚರ್ ರೆಡಾರ್ ಅಂತ ಕರಿತೀವಿ. ಮೇಜರ್ ಆಗಿ ಯಾರಪ್ಪ ಡೆವಲಪ್ ಮಾಡ್ತಕ್ಕಂಥದ್ದು ಅಂದ್ರೆ ಇಂಡಿಯಾ ಮತ್ತೆ ಯು ಎಸ್ ಎ ಅಂತ ಕರಿತೀವಿ. ಇಂಡಿಯಾ ಮತ್ತೆ ಯು ಎಸ್ ಎ, ಭಾರತ ಮತ್ತೆ ಅಮೆರಿಕ ಅಂತ ಕರಿತೀವಿ. ಅದಾದ್ಮೇಲೆ ಮಿಲಿಟರಿ ಎಕ್ಸಸೈಸಸ್ ನಮ್ಮ ಮತ್ತೆ ಅಮೆರಿಕ ಮಧ್ಯೆ ಯಾವ್ಯಾವ್ದು? 4 ಕೇಳಿ ಅಟ್ಲೀಸ್ಟ್. ಇಟ್ ಇಸ್ ಯುದ್ಧ ಅಭ್ಯಾಸ್, ವಜ್ರ ಪ್ರಹಾರ ಅಂತ ಕರಿತೀವಿ, ಟೈಗರ್ ಟ್ರಂಪ್, ರೆಡ್ ಫ್ಲಾಗ್. ಟೈಗರ್ ಟ್ರಂಪ್, ರೆಡ್ ಫ್ಲಾಗ್ ಮೊದಲನೇದು ಯುದ್ಧ ಅಭ್ಯಾಸ್, ವಜ್ರ ಪ್ರಹಾರ್. ಅದಾದ್ಮೇಲೆ ಬರ್ತಕ್ಕಂಥ ಟೈಗರ್ ಟ್ರಂಪ್. ಅದಾದ್ಮೇಲೆ 4ನೇದು ಯಾವುದು? ಇಟ್ ಇಸ್ ರೆಡ್ ಫ್ಲಾಗ್. ಈ 4 ಯಾರ ಮಧ್ಯೆ? ಮೇಜರ್ ಆಗಿ ಇಂಡಿಯಾ ಮತ್ತೆ ಅಮೆರಿಕ ಅಂತ ಕರಿತೀವಿ, ಓಕೆನಾ? ಇಷ್ಟಂತೂ ಬೇಸಿಕ್ ಆಗಿ ಅಮೆರಿಕ ಗೊತ್ತಿರಲಿ, ಒಂದು 10 ಪಾಯಿಂಟ್. ಅದೇ ರೀತಿ ಚೈನಾಕ್ ಸಂಬಂಧಪಟ್ಟಂಗೆ ನಾವು ನಮ್ಮ ಮತ್ತೆ ಚೈನಾದ ಮಧ್ಯೆ ಅಥವಾ ಚೈನಾಕ್ ಸಂಬಂಧಪಟ್ಟಂಗೆ ನಮ್ಮ ಮೇಜರ್ಗೆ ಯಾವುದು? ನಂಗೆ ಬೇವೇನ್ ಹೇಳ್ಬೇಕೀಗ. ನಾವು ಚೈನಾಕ್ ಸಂಬಂಧಪಟ್ಟಂಗೆ ನಮ್ಮ ಮತ್ತೆ ಚೈನಾ ಮಧ್ಯೆ ಇರ್ತಕ್ಕಂಥ ಮಿಲಿಟರಿ ಎಕ್ಸರ್ಸೈಸ್ ಯಾವುದು? ಹ್ಯಾಂಡ್ ಇನ್ ಹ್ಯಾಂಡ್ ಅಂತ ಕರಿತೀವಿ. ಹ್ಯಾಂಡ್ ಇನ್ ಹ್ಯಾಂಡ್. ಹ್ಯಾಂಡ್ ಇನ್ ಹ್ಯಾಂಡ್ ಅಂತಕ್ಕಂಥದ್ದು ಯಾವ ಕಂಟ್ರಿಗೆ ಸಂಬಂಧಪಟ್ಟಂಗಪ್ಪ? ಮೇಜರ್ ಆಗಿ ಇಂಡಿಯಾ ಮತ್ತೆ ಚೈನಾಕ್ ಸಂಬಂಧಪಟ್ಟಂಗೆ. ಅದಾದ್ಮೇಲೆ ಒನ್ ಚೈನಾ ಪಾಲಿಸಿ ಅಂತ ಕರಿತೀವಿ. ಒಂದು ಚೈನಾ ಪಾಲಿಸಿ ಅಂತ. ಏನಪ್ಪಾ ಇದು ಒಂದು ಚೈನಾ ಪಾಲಿಸಿ ಅಂದ್ರೆ? ಬೇಗ ಹೇಳಿ. ಒನ್ ಚೈನಾ ಪಾಲಿಸಿ ಅಂದ್ರೆ ಏನಪ್ಪಾ ಅಂದ್ರೆ ನಮ್ಮ ಮೇನ್ಲ್ಯಾಂಡ್ ಚೈನಾ ಮತ್ತು ತೈವಾನ್ ಎರಡು ಒಂದೇ ಅಂತ ನೆನ್ಪಿಟ್ಕೊಳ್ಳಿ. ಮೇನ್ಲ್ಯಾಂಡ್ ಚೈನಾ ಮತ್ತೆ ತೈವಾನ್ ಅಂತ ಕರಿತೀವಿ. ತೈವಾನ್ ಅಂತಕ್ಕಂಥದ್ದು ಎರಡು ಏನು ಸೇಮ್ ಅಂತ ಮಾತಾಡ್ತಿದೀವಿ. ಬೋತ್ ದ ಥಿಂಗ್ಸ್ ಆರ್ ಸೇಮ್ ಅಂತ. ಬಟ್ ಆದ್ರೆ ಚೈನಾದವ್ರು ಇದನ್ನ ಕ್ಲೇಮ್ ಮಾಡ್ತಿದ್ದಾರೆ. ಬಟ್ ತೈವಾನ್ ಇಟ್ ಇಸ್ ತೈವಾನ್ ಅವ್ರು ನಮ್ದೇ ಸಪರೇಟ್ ಕಂಟ್ರಿ ಅಂತ ಡಿಕ್ಲೇರ್ ಮಾಡಿದ್ದಾರೆ. ಅದರ ಜೊತೆಗೆ 9 ಲೈನ್ ಅಂತ ಕರಿತೀವಿ. ಏನಪ್ಪ 9 ಲೈನ್ ಅಂದ್ರೆ? ದೇವೇನ್ ಹೇಳುವ 9 ಲೈನ್ ಅಂದ್ರೆ ಏನು? ಮೇಜರ್ ಸೌತ್ ಚೈನಾ ಸಿ ಅನ್ನ ಅವರೇ ಕ್ಲೇಮ್ ಮಾಡ್ತಿದ್ದಾರೆ ಇದು ನಮ್ದು ಅಂತ. ಇಟ್ ಇಸ್ 9 ಲೈನ್. ಈ 9 ಲೈನ್ ಅಲ್ಲಿ ಆರ್ಟಿಫಿಷಿಯಲ್ ಐಲ್ಯಾಂಡ್ಸ್ ಕಟ್ಟಿದ್ದಾರೆ. ಅವರೇ ಸ್ವಂತವಾಗಿ ದ್ವೀಪಗಳನ್ನ ಕಟ್ಟಿದ್ದಾರೆ. ಯಾವ್ದಪ್ಪ ಅದು ಅಂತಂದ್ರೆ 3 ದ್ವೀಪಗಳು ಗೊತ್ತಿರಲಿ. ಪ್ಯಾರಾಸಲ್ ಐಲ್ಯಾಂಡ್ ಅಂತ ಕರಿತೀವಿ. ಅದಾದ್ಮೇಲೆ ನಾಥುಲಾ, ಮೂರನೇದು ಸ್ಕಾರ್ಬೋರ್ಗ್, ದ ಸ್ಕಾರ್ಬೋರ್ಗ್ ಅಂತ. ಈ ಮೇಜರ್ ಆಗಿ ಏನಪ್ಪಾ ಅಂತಂದ್ರೆ ಪ್ಯಾರಾಸಲ್ ಐಲ್ಯಾಂಡ್, ಇಟ್ ಇಸ್ ದ ನಾಥುಲಾ, ಅಂಡ್ ದ ಥರ್ಡ್ ಒನ್ ವಿ ಕಾಲ್ ಇಟ್ ಆಸ್ ಸ್ಕಾರ್ಬೋರ್ಗ್ ಅಂತಕ್ಕಂಥದ್ದು ಏನಂತ ಕರಿತೀವಿ? ಆರ್ಟಿಫಿಷಿಯಲ್ ಐಲ್ಯಾಂಡ್ಸ್ ಅಂತ ಕರಿತೀವಿ. ಆರ್ಟಿಫಿಷಿಯಲ್ ದ ಐಲ್ಯಾಂಡ್ಸ್, ಓಕೆನಾ? ಯಾವ್ದಕ್ ಸಂಬಂಧಪಟ್ಟಂಗೆ? ಚೈನಾಕ್ ಸಂಬಂಧಪಟ್ಟಂಗೆ. ಅದಾದ್ಮೇಲೆ ಒಮಾನ್ ಸಂಬಂಧಪಟ್ಟಂಗೆ. ಅರ್ಥ ಆಗ್ತಿಯ? ಸ್ಪೀಡ್ ಆಯ್ತಾ ಇಲ್ಲ ಅಂದ್ರೆ? ಸ್ಪೀಡ್ ಆಯ್ತಾ? ಓಕೆನಾ ಇಲ್ಲ ಅಂದ್ರೆ? ಓಕೆ ಆಯ್ತು. ಇಟ್ ಇಸ್ ಒಮಾನ್. ಓಕೆ, ಒಮಾನ್. ನಾವು ಒಮಾನ್ ಅಂತಕ್ಕಂಥದ್ದು ಏನಕ್ಕಪ್ಪ ನ್ಯೂಸ್ ಅಲ್ಲಿ ಇದೆ? ನಾವು ಮೇಜರ್ ಒಮಾನ್ ಅಂತಕ್ಕಂಥದ್ದು ರೀಸೆಂಟ್ ಕಲ್ಚರಲ್ ವೀಸಾ ಸಿಕ್ಕಿದೆ ಇವ್ರಿಗೆ. ನಾವು ಕಲ್ಚರಲ್ ವೀಸಾ ಮಾಡಿರ್ತಕ್ಕಂಥವ್ರು ಯಾರಪ್ಪ ಅಂದ್ರೆ ಒಮಾನ್ ಅವರು. ಯಾರಿಗೆ? ಭಾರತಕ್ಕೆ.
ನಾವು ಕಲ್ಚರಲ್ ಪ್ಲೇಸಸ್ ಅನ್ನ ವಿಸಿಟ್ ಮಾಡಬಹುದು ಅಂತ. ಅದ್ರ ಜೊತೆಗೆ ನಾವು ಇವರೊಂದು ಪೋರ್ಟ್ ಅನ್ನ ನಮ್ಮ ಭಾರತಕ್ಕೆ ಆಕ್ಸೆಸ್ ಕೊಟ್ಟಿದ್ದಾರೆ. ಆ ಪೋರ್ಟ್ ದಕ್ಕಂ ಪೋರ್ಟ್ ಅಂತ ಕರಿತೀವಿ. ಯಾವ ಒಂದು ಮೇಜರ್ ಬಂದರನ್ನ ನಮ್ಗೆ ಕೊಟ್ಟಿದಾರಪ್ಪ ಅಂತಂದ್ರೆ ಅಲ್ ದಕ್ಕಂ ಪೋರ್ಟ್ ಅಂತ ಕರಿತೀವಿ. ಅಲ್ ದಕ್ಕಂ ಏನಂತ ಕರಿತೀವಿ? ದ ಪೋರ್ಟ್. ಅಲ್ ದಕ್ಕಂ ಪೋರ್ಟ್ ಅಂತ ಕರಿತೀವಿ. ಅಲ್ ದಕ್ಕಂ ಪೋರ್ಟ್. ಇದ್ರ ಕ್ಯಾಪಿಟಲ್ ಯಾವ್ದಪ್ಪ? ಮಸ್ಕಟ್. ಇದ್ರ ಕ್ಯಾಪಿಟಲ್ ಯಾವ್ದು ಅಂದ್ರೆ ಮಸ್ಕಟ್. ಮೇಜರ್ ಆಗಿ ವೆಸ್ಟ್ ಏಷ್ಯಾದಲ್ಲಿದೆ ಅಥವಾ ಅಮೆರಿಕಾದಲ್ಲಿದೆ. ಮೇಜರ್ ಆಗಿ ಇಟ್ ಇಸ್ ಮೇಜರ್ ವಿ ಕಾಲ್ ಇಟ್ ಆಸ್ ಇಟ್ ಇಸ್ ವೆಸ್ಟ್ ಏಷ್ಯಾ. ನಾವು ನಿಯರ್ ಟು ಯಾವ್ದಪ್ಪ ಅಂತಂದ್ರೆ ಇಟ್ ಇಸ್ ಅಮೆರಿಕಾಸ್ ಕ್ಲೋಸ್ ಅಲೈಸ್ ಅಂತ ಕರಿತೀವಿ. ಯಾವ್ದಪ್ಪ ಅಂದ್ರೆ ಸೌದಿ ಅರೇಬಿಯಾ ಆಗಿರ್ಬೋದು, ನಮ್ಮ UAE ಆಗಿರ್ಬೋದು. ಇದು ಕ್ಲೋಸ್ ಆಗಿರ್ತಕ್ಕಂಥ ಕಂಟ್ರಿ ಯಾವ್ದಪ್ಪ ಅಂತಂದ್ರೆ ಮೇಜರ್ ಆಗಿ ಒಮಾನ್. ಓಕೆನಾ? ಒಮಾನ್ ಮಸ್ಕಟ್ ಅಂತ ಕರಿತೀವಿ, ಅದ್ರ ಕ್ಯಾಪಿಟಲ್. ಇಷ್ಟೊಂದು ಗೊತ್ತಿರಲಿ. ನಾವು ಮೇಜರ್ ಆಗಿ ಕೇಳಿಸ್ಕೊಬಿಡಿ ಇನ್ನೊಂದ್ಸತಿ. ಅಮೆರಿಕಕ್ಕೆ ಸಂಬಂಧಪಟ್ಟಂಗೆ ನಾವು ಅಮೆರಿಕಾದವ್ರು ಏನಪ್ಪ ಇಂಪೋಸ್ ಮಾಡಿದ್ದಾರೆ ಅಂತಂದ್ರೆ ಮೇಜರ್ 50% ಟ್ಯಾರಿಫ್ ಇಂಪೋಸ್ ಮಾಡಿ. ಟ್ಯಾರಿಫ್ ಅಂದ್ರೆ ಏನು? ಟ್ಯಾಕ್ಸ್. ನಾವು ಯಾರ್ಯಾರ ಮೇಲಪ್ಪ? ನಾವು ಭಾರತ ಮತ್ತು ಬ್ರಾಜಿಲ್ ಮೇಲೆ. ಎರಡನೇದು ಮಲಬಾರ್ ಎಕ್ಸರ್ಸೈಸ್ ಗೊತ್ತಿರಲಿ, ರೀಸೆಂಟ್ ಆಗಿ ಗುವಾಮ್ ಅಲ್ಲಿ ನಡೀತು. ಎಲ್ಲಿದೆಪ್ಪ ಅಂದ್ರೆ ಮೇಜರ್ ಆಗಿ ನಮ್ಮ ಪಸಿಫಿಕ್ ಅಲ್ಲಿ ಇದೆ, ನಾವು ಹವಾಯಿಯನ್ ಗ್ರೂಪ್ ಆಫ್ ಐಲ್ಯಾಂಡ್ಸ್ ಅಲ್ಲಿ ಇದೆ. ಮೂರನೇದು ಮೇಜರ್ ಆಗಿ ಇವ್ರ ಮಧ್ಯೆ ನಡೀತಿರ್ತಕ್ಕಂಥ ನಮ್ಮ ಮತ್ತೆ ಅಮೆರಿಕ ಮಧ್ಯೆ ನಡೀತಕ್ಕಂಥ ಮಿಲಿಟರಿ ಎಕ್ಸರ್ಸೈಸ್ ಯಾವ್ಯಾವು? ವಜ್ರ ಪ್ರಹಾರ್, ಯುದ್ಧ ಬ್ಯಾಸ್, ಟೈಗರ್ ಟ್ರಂಪ್ ಅಂತ ಕರಿತೀವಿ, ಮತ್ತೆ ರೆಡ್ ಫ್ಲಾಗ್ ಅಂತ ಕರಿತೀವಿ. ಗೊತ್ತಿರಲಿ. ಅದಾದ್ಮೇಲೆ ಬರ್ತಕ್ಕಂಥದ್ದು ಇದೊಂದು ಸಖತ್ ಇಂಪಾರ್ಟೆಂಟ್, ಇದು ನಿಸಾರ್ ಅಂತ ಕರಿತೀವಿ. ನಾವು ನಿಸಾರ್ ಅಂತಕ್ಕಂಥದ್ದು ನಾಸಾ ಮತ್ತೆ ಇಸ್ರೋ ಸಿಂಥೆಟಿಕ್ ಅಪಾರ್ಚರ್ ರಡಾರ್ ಅಂತ ಕರಿತೀವಿ. ಅದಾದ್ಮೇಲೆ G2 ರೀಸೆಂಟ್ ನ್ಯೂಸ್ ಅಲ್ಲಿ ಇದೆ. ಅಮೆರಿಕ ಮತ್ತೆ ಇನ್ನೊಂದು ಯಾವ್ದು? ಚೈನಾ. ಗೊತ್ತಿರಲಿ. ಅದಾದ್ಮೇಲೆ ಬರ್ತಕ್ಕಂಥ ಚೈನಾದ ಬಗ್ಗೆ. ನಾವು ಚೈನಾ ಮತ್ತೆ ನಮ್ಮ ಮಧ್ಯೆ ಇರ್ತಕ್ಕಂಥ ಮಿಲಿಟರಿ ಅಗ್ರಿಮೆಂಟ್ಸ್ ಯಾವ್ದಪ್ಪ ಅಂತಂದ್ರೆ ಹ್ಯಾಂಡ್ ಇನ್ ಹ್ಯಾಂಡ್, ಇದೊಂದೇ ಇರ್ತಕ್ಕಂಥದ್ದು. ಎರಡನೇದು ಒನ್ ಚೈನಾ ಪಾಲಿಸಿ ಅಂತ ಕರಿತೀವಿ. ಒನ್ ಚೈನಾ ಪಾಲಿಸಿ ಅಂದ್ರೆ ಏನು? ದೇ ಆರ್ ಕ್ಲೇಮಿಂಗ್ ತೈವಾನ್ ಕೂಡ ನಮ್ದೇ ಅಂತ. ಎರಡನೇದು. ನಾವು ಮೂರನೇದ್ರ ಬಗ್ಗೆ ನೋಡೋದಾದ್ರೆ 9 ಲೈನ್ ತೈವಾನ್ ಮಾತ್ರ ಅಲ್ಲದೆ ನಮ್ಮ ಸೌತ್ ಸೀನೇ ಕೂಡ ನಮ್ದೇ ಅಂತ ಹೇಳ್ತಿದ್ದಾರೆ. ಸೌತ್ ಚೈನಾ ಸಿ ಅಂತಕ್ಕಂಥದ್ದು ಇದು ಕೂಡ ನಮ್ದೇ. ಹಿಸ್ಟಾರಿಕಲಿ ನಮ್ಮ ಮುತ್ತಾತರು ಎಲ್ಲ ಕಂಟ್ರೋಲ್ ಮಾಡ್ತಿದ್ರು, ಅದಕ್ಕೆ ನಮ್ದು ಇದು ಕೂಡ ನಮ್ದೇ ಅಂತ ಹಿಸ್ಟಾರಿಕಲಿ ದೇ ಆರ್ ಕ್ಲೇಮಿಂಗ್. ಅದಾದ್ಮೇಲೆ ಬರ್ತಕ್ಕಂಥದ್ದು ಐಲ್ಯಾಂಡ್ಸ್ ಕಟ್ಟಿದ್ದಾರೆ. ಇಟ್ ಇಸ್ ಪ್ಯಾರಾಸಿಲ್ ಆಗಿರ್ಬೋದು, ಇಟ್ ಇಸ್ ಸ್ಕಾರ್ಬೋರ್ಗ್ ಐಲ್ಯಾಂಡ್ಸ್ ಆಗಿರ್ಬೋದು. ಇವೆಲ್ಲ ಕಟ್ಟಿದಾರಪ್ಪ ಅಂತಂದ್ರೆ ಸೌತ್ ಚೈನಾ ಸೀನಲ್ಲೇ, ಸೌತ್ ಚೈನಾ ಸಿ. ಅದಾದ್ಮೇಲೆ ಬರ್ತಕ್ಕಂಥದ್ದು ನಾವು ಚೈನಾಕ್ ಸಂಬಂಧಪಟ್ಟಂಗೆ ಮೂನ್ ಮಿಷನ್ ಯಾವುದು? ನಾವು ಚೈನಾಸ್ ಮೂನ್ ಮಿಷನ್ ಯಾವ್ದಪ್ಪ ಅಂತಂದ್ರೆ ಚಾಂಗಿ 6 ಅಂತ ಕರಿತೀವಿ. ಚಾಂಗಿ 6 ಚೇಂಜ್ ಅಲ್ಲ, ಇದು ಚಾಂಗಿ 6 ಅಂತ 6 ಅಂತ ಕರಿ, ಚಾಂಗಿ 6. ಅದಾದ್ಮೇಲೆ ಇವರೇ ಸ್ವಂತವಾಗಿ ಒಂದು ಸ್ಪೇಸ್ ಸ್ಟೇಷನ್ ನ ಕಟ್ಟಿದ್ದಾರೆ. ನಾವು ISS ಗೆ ಆಲ್ಮೋಸ್ಟ್ ಕಾಂಪಿಟೇಷನ್ ಆಗಿ ನಾವು ಟಿಯಂಗಾಂಗ್ ಅಂತ ಕರಿತೀವಿ. ಓಕೆನಾ? ಅದೇನಪ್ಪಾ ಅಂತಂದ್ರೆ ಟಿಯಂಗಾಂಗ್ ಅಂತ ಕರಿತೀವಿ. ಟಿಯಂಗಾಂಗ್ ಅಂತಕ್ಕಂಥದ್ದು ಸ್ಪೇಸ್ ಸ್ಟೇಷನ್. ಯಾರು ಕಟ್ಟಿರ್ತಕ್ಕಂಥದ್ದು? ಚೈನಾದವರು. ಸ್ಪೇಸ್ ಸ್ಟೇಷನ್ ನಾವು ಅವರೇ ಲಾಂಚ್ ಮಾಡಿರ್ತಕ್ಕಂಥ, ಇವ್ರು ಲಾಂಚ್ ಮಾಡಿರ್ತಕ್ಕಂಥ GPS ಯಾವುದು? ಬೇಗ ಹೇಳ್ಬೇಕಿಲ್ಲಿ. ಬಿಡೋಯಿನ್ ಅಂತ ಕರಿತೀವಿ. ಬಿಡೋ. ನಾವು ಇವ್ರು ಸ್ವಂತವಾಗಿ ಲಾಂಚ್ ಮಾಡ್ತಕ್ಕಂಥ GPS ಯಾವ್ದಪ್ಪ ಅಂತಂದ್ರೆ ಬಿಡೋ ಅಂತ ಕರಿತೀವಿ. ಬಿಡೋ ಅಂತಕ್ಕಂಥದ್ದು ಲಾಂಚ್ ಬೈ ಯಾರು? ಮೇಜರ್ ಚೈನಾದವರು. ನಮ್ಮ ಇಂಡಿಯಾದಾದ್ರೆ ನಾವಿಕ್ IRNSS ಅಂತ ಕರಿತೀವಿ. IRNSS ಗೊತ್ತಿರಲಿ ಇದ್ರ ಬಗ್ಗೆ. ಇಷ್ಟು ಮೇಜರ್ ಆಗಿ ನಮ್ಮ ಚೈನಾಕ್ ಸಂಬಂಧಪಟ್ಟಂಗೆ. ಅದಾದ್ಮೇಲೆ ನಾವು ಒಮಾನ್ಗೆ ಸಂಬಂಧಪಟ್ಟಂಗೆ ಮೇಜರ್ ಅಲ್ ದಕ್ಕಂ ಪೋರ್ಟ್ ನಮಗೆ ಸಿಕ್ಕಿದೆ. ಆಸ್ ಅ ಪಾರ್ಟ್ ಆಫ್ ಯಾವ ಮಿಷನ್ ಅಲ್ಲಪ್ಪ ಅಂತಂದ್ರೆ ನೆಕ್ಲೆಸ್ ಆಫ್ ಡೈಮಂಡ್ ಅಂತ ಕರಿತೀವಿ. ಆಸ್ ಅ ಪಾರ್ಟ್ ಆಫ್ ಯಾವುದು ಅಂತಂದ್ರೆ ನೆಕ್ಲೆಸ್ ಆಫ್ ಏನು? ನೆಕ್ಲೆಸ್ ಆಫ್ ಡೈಮಂಡ್. ಓಕೆನಾ? ಅರ್ಥ? ನೆಕ್ಲೆಸ್ ಆಫ್ ಡೈಮಂಡ್ ಅಂತ ಕರಿತೀವಿ. ಅದಾದ್ಮೇಲೆ ಬರ್ತಕ್ಕಂಥ ಕ್ಯಾಪಿಟಲ್ ಯಾವ್ದಪ್ಪ? ಮಸ್ಕಟ್ಟು. ಅದಾದ್ಮೇಲೆ ನನಗೆ ಇನ್ನೊಂದು ಹೇಳಿ. ನಾವು ಸರ್ ಈಗ ಸ್ಟ್ರೇಟ್ ಆಫ್ ಹೊರ್ಮುಸ್ ಇದೆಯಲ್ಲ, ಸ್ಟ್ರೇಟ್ ಆಫ್ ಹೊರ್ಮುಸ್ ಅಂತಕ್ಕಂಥದ್ದು, ಸ್ಟ್ರೇಟ್ ಆಫ್ ಹೊರ್ಮುಸ್ ಸಪರೇಟ್ಸ್ ಯಾವ್ಯಾವ ಕಂಟ್ರಿಯನ್ನ? ಯಾವ್ಯಾವ ಕಂಟ್ರಿ ಸಪರೇಟ್ ಆಗತ್ತಪ್ಪ? ಚೋಕ್ ಪಾಯಿಂಟ್. ಇಟ್ ಇಸ್ ಮೇಜರ್ ಆಗಿ ಇರಾನ್ ಮತ್ತೆ ಒಮಾನ್. ಇರಾನ್ ಅಂಡ್ ಒಮಾನ್ ನೆನ್ಪಿಟ್ಕೊಳ್ಳಿ. ಸರ್ ಇದು ಏನಕ್ಕೆ ಸರ್ ಅಷ್ಟು ಇಂಪಾರ್ಟೆಂಟ್ ಅಂದ್ರೆ ಇಂಪಾರ್ಟೆಂಟ್ ಏನಕ್ಕೆ ಅಂತಂದ್ರೆ ನಾವು 70% ಆಫ್ ಆಯಿಲ್ ಎಲ್ಲಿಂದ ಪಾಸ್ ಆಗತ್ತೆ? ಸ್ಟ್ರೇಟ್ ಆಫ್ ಹೊರ್ಮುಸ್. ನಾವು ರೀಸೆಂಟ್ ಆಗಿ ಸ್ಟ್ರೈಟ್ ಆಫ್ ಹೊರ್ಮುಸ್ ಅನ್ನ ಯಾರು ಶಟ್ ಡೌನ್ ಮಾಡಿದ್ರು? ಇರಾನ್ನವರು. ಏನಕ್ಕೋಸ್ಕರ? ಯುದ್ಧಕ್ಕೆ ಸಂಬಂಧಪಟ್ಟಂಗೆ. ರಿಲೇಟೆಡ್ ಟು ವಾರ್. ಇಟ್ ಇಸ್ ಬಿಟ್ವೀನ್ ಯಾರ್ಯಾರ ಮಧ್ಯೆ? ಬಿಟ್ವೀನ್ ಯಾರ ಮಧ್ಯೆ ಏನಪ್ಪಾ ಅಂತಂದ್ರೆ ಮೇಜರ್ ಆಗಿ ಇಸ್ರೇಲ್ ಒಂದ್ ಕಡೆ, ಇನ್ನೊಂದ್ ಕಡೆ ಇನ್ನೊಬ್ರು ಯಾರು? ನಾವ್ ಇರಾನ್. ನಾವ್ ಇವ್ರಿಗೆ ಸಪೋರ್ಟ್ ಮಾಡಿರ್ತಕ್ಕಂಥವ್ರು ಯಾರಪ್ಪ ಅಂತಂದ್ರೆ ಅಮೆರಿಕಾದವರು. ನಾವು ಇಸ್ರೇಲ್ ಅವರು ಇಟ್ ಇಸ್ ಆಪರೇಷನ್ ಲಾಂಚ್ ಮಾಡ್ತಾರೆ. ಆಪರೇಷನ್ ಯಾವ್ದದು? ರೈಸಿಂಗ್ ಲಯನ್ ಅಂತ ಕರಿತೀವಿ.
ಆಪರೇಷನ್ ಯಾವ್ದಪ್ಪ? ರೈಸಿಂಗ್ ಲಯನ್. ಆಪರೇಷನ್ ರೈಸಿಂಗ್ ಲಯನ್ ಲಾಂಚ್ ಮಾಡ್ತಕ್ಕಂಥದ್ದು ಯಾರು? ಇಸ್ರೇಲ್ ಅವರು. ಅದೇ ರೀತಿ ನಾನು ಒಂದು ಲಾಂಚ್ ಮಾಡ್ತೇನೆ, ಅಮೆರಿಕದವ್ರು ಕೂಡ ಲಾಂಚ್ ಮಾಡ್ತಾರೆ. ಯಾವುದು? ಮಿಡ್ ನೈಟ್ ಹ್ಯಾಮರ್ ಅಂತ ಕರಿತೀವಿ. ಆಪರೇಷನ್ ಯಾವ್ದಪ್ಪ ಅಂತಂದ್ರೆ ಮಿಡ್ ನೈಟ್ ಹ್ಯಾಮರ್ ಅಂತ ಕರಿತೀವಿ. ಮಿಡ್ ನೈಟ್ ಹ್ಯಾಮರ್ ಅಂತ ಕರಿತೀವಿ. ನಾವ್ ಇಷ್ಟೆಲ್ಲ ಲಾಂಚ್ ಮಾಡ್ತಿದ್ರೆ ಮೇಜರ್ ಆಗಿ ಇರಾನ್ ಅವ್ರು ಇರ್ತಾರ? ಹೌದಾ ಇಲ್ವೋ? ಆಬ್ವಿಯಸ್ ದೇ ಆಲ್ಸೋ ಲಾಂಚ್. ನಾವ್ ಇವ್ರು ಯಾವ್ದಪ್ಪ ಲಾಂಚ್ ಮಾಡ್ತಾರೆ ಅಂತಂದ್ರೆ ಟ್ರೂ ಪ್ರಾಮಿಸ್. ನಾನು ಸೋಲಿಸ್ತೀನಿ ನಿಮ್ಮನ್ನ ಅಂತ ಟ್ರೂ ಪ್ರಾಮಿಸ್ ಅಂತ ಆಪರೇಷನ್ ಲಾಂಚ್ ಮಾಡ್ತಾರೆ. ನಾವು ಟ್ರೂ ಪ್ರಾಮಿಸ್ ಆಪರೇಷನ್ ಯಾವ್ದಪ್ಪ ಅಂತಂದ್ರೆ ಪ್ರಾಮಿಸ್. ನಾವ್ ಇಷ್ಟೆಲ್ಲ ಆಗ್ತಿದ್ರೆ ನಮ್ ಭಾರತದವರು ಸುಮ್ನೆ ಇರ್ತಾರ? ನಾವ್ ಒಂದ್ ಮಾಡ್ತೀವಿ ಅಂತ. ನಾವು ಇಂಡಿಯಾ ಹ್ಯಾಸ್ ಆಲ್ಸೋ ಲಾಂಚ್ ದೇರ್ ಆಪರೇಷನ್. ಆ ಆಪರೇಷನ್ ಅಂತ ಕರಿತೀವಿ ನಾವು ಆಪರೇಷನ್ ಸಿಂಧು ಅಂತ ಕರಿತೀವಿ. ಸಿಂಧೂರ್ ಅಲ್ಲ, ಆಪರೇಷನ್ ಸಿಂಧು. ಯಾವ ವಿಚಾರಕ್ಕೆ ಸಂಬಂಧಪಟ್ಟಂಗಪ್ಪ ಅಂತಂದ್ರೆ ಇಸ್ರೇಲ್ ಇರಾನ್ಗೆ ಸಂಬಂಧಪಟ್ಟಂಗೆ. ಇಸ್ರೇಲ್ ಇರಾನ್ ಸಂಬಂಧಪಟ್ಟಂಗೆ ನಮ್ಮ ಭಾರತೀಯರು ಸ್ಟಕ್ ಆಗಿರ್ತಾರಲ್ವಾ, ಅವ್ರನ್ನ ಇವ್ಯಾಕ್ಯುವೇಟ್ ಮಾಡ್ತಕ್ಕಂಥ ಪ್ರಾಜೆಕ್ಟ್ ಯಾವ್ದಪ್ಪ ಅಂದ್ರೆ ಆಪರೇಷನ್ ಸಿಂಧು ಅಂತ ಕರಿತೀವಿ. ಆಪರೇಷನ್ ಸಿಂಧು. ಓಕೆನಾ? ಇಷ್ಟು ಮೇಜರ್ ಆಗಿ ನಮ್ಮ ವೀಸಾಕ್ ಸಂಬಂಧಪಟ್ಟಂಗೆ ಅಂಡ್ ಮೆಜಾರಿಟಿ ಆಫ್ ದ ಕಂಟ್ರೀಸ್ ವಿ ಹ್ಯಾವ್ ಕವರ್ಡ್. ಓಕೆ ಅಲ್ವಾ? ಇಷ್ಟಂತೂ ಗೊತ್ತಿರಲಿ ಮೇಜರ್ ಆಗಿ. ಓಕೆನಾ? ಇಷ್ಟೆಲ್ಲ ಅರ್ಥ ಆಯ್ತು ಹೋಗ್ಲಿ. ನಾವ್ ಅರ್ಥ ಆಗಿದ್ರೆ ನೆಕ್ಸ್ಟ್ ಯಾವ್ದಪ್ಪ ಅಂತಂದ್ರೆ ಇಟ್ ಇಸ್ ಇನ್ಕಮ್ ಟ್ಯಾಕ್ಸ್ ಆಕ್ಟ್ ಅಂತ ಕರಿತೀವಿ. ನ್ಯೂ ಇನ್ಕಮ್ ಟ್ಯಾಕ್ಸ್ ಆಕ್ಟ್ ಅಂತಕ್ಕಂಥದ್ದು. ಏನಕ್ಕಪ್ಪ ನ್ಯೂ ಇನ್ಕಮ್ ಟ್ಯಾಕ್ಸ್ ಆಕ್ಟ್ ಅಂತಕ್ಕಂಥದ್ದು ನ್ಯೂಸ್ ಅಲ್ಲಿ ಇದೆ. ನಾವು ವೈ ದಿಸ್ ನ್ಯೂ ಇನ್ಕಮ್ ಟ್ಯಾಕ್ಸ್ ಆಕ್ಟ್ ವಾಸ್ ಎ ನ್ಯೂಸ್? ನನಗೆ ಬೇಗನೆ ಹೇಳಿ. ಈಗ ನಾವ್ ಏನಕ್ಕಪ್ಪ ಈ ನ್ಯೂ ಇನ್ಕಮ್ ಟ್ಯಾಕ್ಸ್ ಆಕ್ಟ್ ಅಂತಕ್ಕಂಥ ನ್ಯೂಸ್ ಅಲ್ಲಿ ಇದೆ ಅಂತಂದ್ರೆ ಹೊಸ ಇನ್ಕಮ್ ಟ್ಯಾಕ್ಸ್ ಆಕ್ಟ್ ಅನ್ನ ತಂದಿದ್ದಾರೆ. ಯಾರು ತಂದಿರ್ತಕ್ಕಂಥದ್ದು? ನಮ್ಮ ಮೇಜರ್ ಆಗಿ ನಮ್ಮ ಮಿನಿಸ್ಟ್ರಿ ಆಫ್ ಫಿನಾನ್ಸ್ ಅವರು. ಯಾರಪ್ಪ ಫಿನಾನ್ಸ್ ಮಿನಿಸ್ಟ್ರಿ? ನಿರ್ಮಲಾ ಸೀತಾರಾಮನ್ ಅವ್ರು ತಂದಿದ್ದಾರೆ. ನಿರ್ಮಲಾ ಸೀತಾರಾಮನ್. ಎರಡನೇದ್ರ ಬಗ್ಗೆ ನೋಡೋದಾದ್ರೆ ಸರ್ ಇದನ್ನ ಯಾವಾಗ ಅನೌನ್ಸ್ ಮಾಡಿದ್ವಿ ಅಂದ್ರೆ ನಮ್ಮ ಬಜೆಟ್ ಅಲ್ಲಿ ಅನೌನ್ಸ್ ಮಾಡಿದ್ವಿ. ಬಟ್ ಜಾರಿಗೆ ತಂದಿರ್ತಕ್ಕಂಥದ್ದು ಯಾವಾಗ? ಆಗಸ್ಟ್ 2025ರಲ್ಲಿ ಬಿಲ್ ಪಾಸ್ ಆಗತ್ತೆ. ಬಟ್ ಯಾವಾಗಿಂದ ಜಾರಿಗೆ ಬರುತ್ತಪ್ಪ ಅಂತಂದ್ರೆ ನೆಕ್ಸ್ಟ್ ವರ್ಷ ಏಪ್ರಿಲ್ 1 2026ರಿಂದ ಈ ಒಂದು ಹೊಸ ಬಿಲ್ ಅಂತಕ್ಕಂಥದ್ದು ಏನಾಗತ್ತೆ? ಜಾರಿಗೆ ಬರುತ್ತೆ. ದ ಮೇಜರ್ ಆಗಿ ಈ ಒಂದು ಕಾಯ್ದೆ ಅಂತಕ್ಕಂಥದ್ದು ಪ್ರಪೋಸ್ ಮಾಡಿದ್ ಯಾವಾಗಪ್ಪ ಅಂದ್ರೆ ಬಜೆಟ್ ಅಲ್ಲಿ. ಬಟ್ ಇದನ್ನ ಪಾಸ್ ಮಾಡಿದ್ ಯಾವಾಗ ಅಂದ್ರೆ ಆಗಸ್ಟ್ ಅಲ್ಲಿ ಪಾಸ್ ಮಾಡ್ತೀವಿ, ಮುಂಗಾರು ಸೆಷನ್ ಅಲ್ಲಿ, ಮೇಜರ್ ಮಾನ್ಸೂನ್ ಸೆಷನ್ ಅಲ್ಲಿ. ಅದಾದ್ಮೇಲೆ ಇದು ಎಫೆಕ್ಟ್ ಯಾವಾಗಿಂದ ಬರ್ತದೆ? ಮೇಜರ್ ಎಫೆಕ್ಟ್ ಯಾವಾಗಿಂದ ಬರುತ್ತಪ್ಪ ಅಂದ್ರೆ ನೆಕ್ಸ್ಟ್ ಫೈನಾನ್ಷಿಯಲ್ ಇಯರ್ ಅಂತ. ಫೈನಾನ್ಷಿಯಲ್ ಇಯರ್ ಏಪ್ರಿಲ್ 1ರಿಂದ ಮಾರ್ಚ್ 31, 2027ರವರೆಗೆ ಈ ಒಂದು ಫೈನಾನ್ಷಿಯಲ್ ಇಯರ್ ಇರುತ್ತೆ. ಓಕೆನಾ ಸರ್? ಇದೆಲ್ಲ ಓಕೆ ಸರ್. ಬಟ್ ಈ ಒಂದು ಕಾಯ್ದೆ ತರೋದಕ್ಕೆ ಮೇಜರ್ ಆಗಿ ಯಾವ್ಯಾವ ಕಮಿಟಿಯನ್ನ ಸ್ಥಾಪನೆ ಮಾಡಿದ್ವಿ? ಇದನ್ನ ಮಾಡೋದಕ್ಕೆ ಯಾರು ರೆಕಮೆಂಡ್ ಮಾಡಿದ್ದಾರೆ? ಮೇಜರ್ ಆಗಿ ನಾವು ರೆಕಮೆಂಡ್ ಮಾಡಿರ್ತಕ್ಕಂಥ ಕಮಿಟಿ ಯಾವ್ದಪ್ಪ ಅಂತಂದ್ರೆ ಕೇಳಿದಿರ ಹೋಗ್ಲಿ ಕಮಿಟಿ ಅಂತಕ್ಕಂಥದ್ದು. ನಾವು ಯಾವ ಕಮಿಟಿನಪ್ಪ ಅಂದ್ರೆ 2 ಕಮಿಟಿಯನ್ನ ಸ್ಥಾಪನೆ ಮಾಡಿದೀವಿ. ಯಾವ್ದು 2 ಕಮಿಟಿ? ನಾವು ಮೇಜರ್ ಆಗಿ ವಿ ಕಾಲ್ ಇಟ್ ಆಸ್ ಅರವಿಂದ್ ಮೋದಿ ಕಮಿಟಿ ಮತ್ತೆ ಅಖಿಲೇಶ್ ರಂಜನ್ ಅಂತ ಕರಿತೀವಿ. 2 ಕಮಿಟಿಗಳನ್ನ ಸ್ಥಾಪನೆ ಮಾಡ್ತೀವಿ. ನಾವು ಒಂದೇ ಕಮಿಟಿ ಚೇರ್ಮನ್ ಆಗಿರ್ತಾರೆ. ಮೇಜರ್ ಆಗಿ ಅರವಿಂದ್ ಮೋದಿ ಅಂತ ಕರಿತೀವಿ. ಅದಾದ್ಮೇಲೆ ಅಖಿಲೇಶ್ ರಂಜನ್ ಇವರಿಬ್ರು ಈ ಒಂದು ಕಮಿಟಿಗೆ ಚೇರ್ಮನ್ ಆಗಿರ್ತಾರೆ. ಮೇಜರ್ ಆಗಿ ದಿಸ್ ಕಮಿಟಿ ರೆಕಮೆಂಡೆಡ್ ಫಾರ್ ಏನಕ್ಕಪ್ಪ ಅಂತಂದ್ರೆ ಈ ಒಂದು ರೆಕಮೆಂಡೇಶನ್ ಎಲ್ಲ ಆಲ್ ದಿಸ್ ರೆಕಮೆಂಡೇಶನ್ ಹ್ಯಾಸ್ ಬೀನ್ ರೆಕಮೆಂಡೆಡ್ ಬೈ 2 ಕಮಿಟಿ. ನಾವು 2 ಕಮಿಟಿ ಯಾವ್ದು? ಅರವಿಂದ್ ಮೋದಿ ಅಂತ ಕರಿತೀವಿ. ಅದಾದ್ಮೇಲೆ ಎರಡನೇದು ಅಖಿಲೇಶ್ ರಂಜನ್. ಓಕೆನಾ? ಅರ್ಥ ಆಗ್ತಿದ್ಯಾ? ಯಶ್. ಈಗ 3ನೇ ಟಾಪಿಕ್ ಅಲ್ಲಿ ಇದೀವಿ. ಈಗ ನಾವು ಮೊದಲನೇದು ಭಾರತ್ ಪೊಲೀಸ್ ಬಗ್ಗೆ ಏನು ಡೌಟ್ ಇಲ್ವಾ? ನಾವು ಇಂಟರ್ಪೋಲ್ ಅಂತಕ್ಕಂಥದ್ದು ಹೆಡ್ ಕ್ವಾರ್ಟರ್ಸ್ ಎಲ್ಲಿದೆಯಪ್ಪ? ಮೇಜರ್ ಆಗಿ ಲಿಯಾನ್ ಅಲ್ಲಿ. ಎಲ್ಲಿ ಲಿಯಾನ್ ಇದೆ? ಫ್ರಾನ್ಸ್. ಓಕೆ. ಅದಾದ್ಮೇಲೆ ಸಿಬಿಐ ಹೆಡ್ ಕ್ವಾರ್ಟರ್ಸ್ ನ್ಯೂ ಡೆಲ್ಲಿ ಇದೆ. 3ನೇದು ಇಡಿ ಹೆಡ್ ಕ್ವಾರ್ಟರ್ಸ್ ನ್ಯೂ ಡೆಲ್ಲಿ ಇದೆ. ಎನ್ಫೋರ್ಸ್ಮೆಂಟ್ ಡೈರೆಕ್ಟರೇಟ್. ಓಕೆನಾ? ಇಡಿ ಅಂತಕ್ಕಂಥದ್ದು IB ರಾ ನ್ಯೂ ಡೆಲ್ಲಿ, ಎಲ್ಲ ನ್ಯೂ ಡೆಲ್ಲಿ ಇದೆ. ಓಕೆನಾ? ಮೇಜರ್ ಗೊತ್ತಿರಲಿ. ಅದಾದ್ಮೇಲೆ ಎರಡನೇದು ವೀಸಾಕ್ ಸಂಬಂಧಪಟ್ಟಂಗೆ ನೋಡೋದ್ವಿ. ನಾವು L1 ವೀಸಾ ಅಂತಕ್ಕಂಥದ್ದು ಎಷ್ಟು ವರ್ಷಕ್ಕೆ ಕೊಡ್ತೀವಪ್ಪ? ಮೇಜರ್ ಆಗಿ 5 ಅಥವಾ 7. ಓಕೆನಾ? L1AL ಅಂತಂದ್ರೆ ಇಟ್ ಇಸ್ 7 ವರ್ಷಕ್ಕೆ. ಅದೇ L1BL ಆದ್ರೆ 5 ವರ್ಷಕ್ಕೆ. ಇದು ಗೊತ್ತಿರಲಿ. ಅದಾದ್ಮೇಲೆ ಇದಕ್ಕೆ ಕ್ಯಾಪ್ ಇದೆಯಾ? ಇಷ್ಟೇ ಜನಕ್ಕೆ ಕೊಡ್ಬೇಕು ಅಂತ ಏನಿಲ್ಲ. ಓಕೆ ಅಲ್ವಾ? ಯಾಕಪ್ಪ ಅಂದ್ರೆ ಕಂಪನಿ ಟ್ರಾನ್ಸ್ಫರ್ ಮಾಡಿದ್ರೆ ನಾರ್ಮಲ್ ಆಗಿ 1 ವರ್ಷಕ್ಕೆ 2 ವರ್ಷಕ್ಕೆ ಕಳಿಸ್ತೀವಿ, ಅದು ಮತ್ತೆ ವಾಪಸ್ ಬಂದ್ಬಿಡ್ತಾರೆ.
ನಾರ್ಮಲಿ ಫಾರ್ ದಿಸ್. ಬಟ್ H1B ವೀಸಾ ಹಂಗಲ್ಲ, ಒಂದ್ಸತಿ ಹೋದ್ರೆ 3 ವರ್ಷಕ್ಕೆ ಇರ್ತಾರೆ, ಅದಾದ್ಮೇಲೆ ಎಕ್ಸ್ಟೆಂಡ್ ಆಗಿ 6 ವರ್ಷದವರೆಗೂ ಇರ್ಬೋದು ಅಲ್ಲೇ. ಹೌದೋ ಇಲ್ವೋ ಇದು ಗೊತ್ತಿರ್ಲಿ. ಅದಾದ್ಮೇಲೆ ಬರ್ತಕ್ಕಂಥದ್ದು ನಮ್ಮ ರ್ಯಾಂಕ್ ಎಷ್ಟಪ್ಪ ಪಾಸ್ಪೋರ್ಟ್ ಅಲ್ಲಿ, ಮೇಜರ್ 85. ಇದು ರಿಲೀಸ್ ಮಾಡ್ತಕ್ಕಂಥವ್ರು ಯಾರು? ಹ್ಯಾನ್ಲೆದವರು. ಹ್ಯಾನ್ಲೆ ಪಾಸ್ಪೋರ್ಟ್ ಇಂಡೆಕ್ಸ್ ಅಂದ್ರೆ ಹ್ಯಾನ್ಲೆದವ್ರು ರಿಲೀಸ್ ಮಾಡ್ತಾರೆ. ಈ ಹ್ಯಾನ್ಲೆ ಅಂತಕ್ಕಂಥದ್ದು ಎಲ್ಲಿದ್ದಾರೆ? ಹ್ಯಾನ್ಲೆ ಅಂತಕ್ಕಂಥವ್ರು ಮೇಜರ್ ಪ್ರೈವೇಟ್ ಆರ್ಗನೈಸೇಷನ್ ಎಲ್ಲಿದೆಯಪ್ಪ? ಜಪಾನ್ ಅಲ್ಲಿ ಇದೆ. ಬೇಕಾಗಿಲ್ಲ ಅವೆಲ್ಲ ಕೇಳಲ್ಲ ಎಕ್ಸಾಮ್ ಅಲ್ಲಿ, ಬಟ್ ಸಾಕು. ಓಕೆನಾ? ಮೇಜರ್ ಗೊತ್ತಿರಲಿ. ಈ ಹ್ಯಾನ್ಲೆ ಪಾಸ್ಪೋರ್ಟ್ ಇಂಡೆಕ್ಸ್ ಅಲ್ಲಿ ಮೊದಲನೇ ರ್ಯಾಂಕ್ ಯಾರಿಗೆ ಸಿಕ್ಕಿದೆ? ಮೇಜರ್ ಆಗಿ ಸಿಂಗಾಪುರ್ಗೆ ಸಿಕ್ಕಿದೆ. ಅದ್ಮೇಲೆ ಎರಡನೇ ರ್ಯಾಂಕು ಜಪಾನ್ಗೆ. ಮೇಜರ್ ಆಗಿ 85ನೇ ಪ್ಲೇಸು ಇಂಡಿಯಾಗೆ. ಓಕೆ ಅಲ್ವಾ? ಇಷ್ಟೊಂದು ಗೊತ್ತಿರಲಿ, ಸಾಕಿಷ್ಟು. ಆದ್ಮೇಲೆ ಕೆ ವೀಸಾ ಅಂತಕ್ಕಂಥದ್ದು ಯಾವ ಏಜ್ ಗ್ರೂಪ್ ಅವ್ರು ಕೊಡ್ತೀವಿ? ಮೇಜರ್ ಆಗಿ ಇಟ್ ಇಸ್ ಯೂತ್ಸ್ ಕೊಡ್ತೀವಿ. ಓಕೆ ಅಲ್ವಾ? ಮೇಜರ್ ಆಗಿ 18ರಿಂದ ಮೇಜರ್ ಆಗಿ ಎಷ್ಟು? ಇಟ್ ಇಸ್ ಮೇಜರ್ ಆಗಿ 45ರವರೆಗೂ. ಓಕೆ ಅಲ್ವಾ? ಗೊತ್ತಿರಲಿ ಏಜ್ ಗ್ರೂಪ್ ಅಂತಕ್ಕಂಥ ಅಷ್ಟೆಲ್ಲ ಡೀಟೇಲ್ ಆಗಿ ಕೇಳ ಅಲ್ವಾ? ಯು ಕ್ಯಾನಾಟ್ ಎಕ್ಸ್ಪೆಕ್ಟ್. ಇಟ್ ಇಸ್ ಕೆ ಅದೊಂದು ಫಿಕ್ಸ್ ಆಗಿ ಹೋಗಿ ಟಫ್ ಇರುತ್ತೆ. ಮೇಜರ್ ಆಗಿ ಸ್ಟೇಟ್ಮೆಂಟ್ ಕ್ವೆಶನ್ಸ್ ಇರ್ತವೆ. PCPSL ಡೈರೆಕ್ಟ್ ಕ್ವೆಶನ್ಸ್ ಇರ್ತೈತಲ್ಲ, ಹಂಗ್ ಕೇಳಲ್ಲ. ನೆನ್ಪಿರ್ಲಿ, ಟಫ್ ಇರುತ್ತೆ. ಇಟ್ ಇಸ್ ಸ್ಟೇಟ್ಮೆಂಟ್ ವೈಸ್ ಇರುತ್ತೆ. KS ಗಿಂತ ಟಫ್ ಇರುತ್ತೆ. ಅದನ್ನ ಮೊದಲೇ ಮೈಂಡ್ ಸೆಟ್ ಮಾಡ್ಕೊಂಡು ಹೋಗಿ. ಓಕೆ ಅಲ್ವಾ? ಎಸ್, ಇಟ್ ಇಸ್ ಮೇಜರ್ ಆಗಿ ನೀವು ಇನ್ಕಮ್ ಟ್ಯಾಕ್ಸ್ ಸಂಬಂಧಪಟ್ಟಂಗೆ ಈ ಒಂದು ಆಕ್ಟ್ ಬಗ್ಗೆ ಒಂದು ಸ್ವಲ್ಪ ಸ್ಪೆಸಿಫಿಕೇಶನ್ ನೋಡೋಣ. ಬಟ್ ಅದಕ್ಕಿಂತ ಮುಂಚೆ ನನಗೆ ಏನಪ್ಪಾ ಅಂತಂದ್ರೆ, ಸರ್ ಈ ಟ್ಯಾಕ್ಸ್ ಸಂಬಂಧಪಟ್ಟಂಗೆ ಏನಾದ್ರೂ ಚೇಂಜಸ್ ತಂದಿದಾರಾ? ಇಟ್ ಇಸ್ ಮೇಜರ್ ಆಗಿ ನೋಡೋದಾದ್ರೆ ಇಟ್ ಇಸ್ ಗಾಫಾ ಟ್ಯಾಕ್ಸ್ ಅಂತಕ್ಕಂಥದನ್ನ ಅಬಾಲಿಷ್ ಮಾಡಿದ್ದಾರೆ. ಗಾಫಾ ಟ್ಯಾಕ್ಸ್ ಅಂದ್ರೆ ಏನು? ನನ್ಗೆ ಹೇಳಿ ಪಟ್ಪಟ್ಟಂದೀಗ. ಮೇಜರ್ ಆಗಿ ಗಾಫಾ ಅಂದ್ರೆ ಏನಪ್ಪಾ ಅಂತಂದ್ರೆ ಗೂಗಲ್, ಅಮೆಜಾನ್, ಫೇಸ್ಬುಕ್ ಮತ್ತೆ ಇನ್ನೊಂದು ಯಾವುದು ಆಪಲ್. ಈ 4 ಟ್ಯಾಕ್ಸ್ ಅನ್ನ ಮೇಜರ್ ಆಗಿ ಇದನ್ನ ಈಕ್ವಲೈಸೇಷನ್ ಲೆವಿ ಅಂತ ಕರಿತೀವಿ. ಇದನ್ನ ಏನ್ ಮಾಡಿದ್ವಪ್ಪ ಅಂದ್ರೆ ರದ್ದು ಮಾಡಿದೀವಿ. ಯಾವಾಗಿಂದ ಅಂದ್ರೆ April 1, 2025ರಿಂದ. ಫ್ರಮ್ April 1, 2025 ಏನ್ ಮಾಡಿದ್ವಿ ಅಂದ್ರೆ ಈಕ್ವಲೈಸೇಷನ್ ಲೆವಿ ಅಂತಕ್ಕಂಥದನ್ನ ಕ್ಯಾನ್ಸಲ್ ಮಾಡಿದೀವಿ. ಯಾರ್ ಪ್ರೆಷರ್ ಇಂದಪ್ಪ ಅಂದ್ರೆ USA ಇಂದ. ಮತ್ತೆ ಮೇಜರ್ 4 ಕಂಪನಿ ಇರ್ತಕ್ಕಂಥ ಎಲ್ಲಿ? ಅಮೆರಿಕದಲ್ಲೇ. ದೇ ಆಡೆಡ್ ಅ ಪ್ರೆಷರ್ ಅಂಡ್ ಅದರಿಂದ ನಾವು ಭಾರತದವ್ರು ಏನ್ ಮಾಡಿದ್ವಪ್ಪ ಅಂದ್ರೆ ಕ್ಯಾನ್ಸಲ್ ಮಾಡಿದ್ವಿ. ಈ ಗಾಫಾ ಟ್ಯಾಕ್ಸ್ ತಂದಿರ್ತಕ್ಕಂಥ ಮೊದಲನೇ ರಾಷ್ಟ್ರ ಯಾವುದು? ವಿಚ್ ಇಸ್ ದ ಫಸ್ಟ್ ಕಂಟ್ರಿ ಟು ಕಮ್ ಔಟ್ ವಿತ್ ಗಾಫಾ? ಫಸ್ಟ್ ಯಾವ್ದಪ್ಪ ಅಂದ್ರೆ ಫ್ರಾನ್ಸ್. ಮೊದಲನೇ ರಾಷ್ಟ್ರ ಯಾವ್ದಪ್ಪ ಅಂದ್ರೆ ಫ್ರಾನ್ಸ್ ಅಂತ ಕರಿತೀವಿ. ಎರಡನೇದು. ಓಕೆನಾ? ಅದಾದ್ಮೇಲೆ ಬರ್ತಕ್ಕಂಥದ್ದು ನಾವು ದೀಪಾವಳಿ ಆಫರ್ ಕೊಟ್ರಲ್ವಾ ನಮ್ಮ ಮೋದಿ ಗವರ್ಮೆಂಟ್ ಅವರು. ದೀಪಾವಳಿ ಆಫರ್ ಏನಪ್ಪಾ ಅಂತಂದ್ರೆ GST 2.0 ಅಂತ ಕರಿತೀವಿ. 2.0. ಓಕೆನಾ? ಒಂಥರ ಎರಡನೇ ವರ್ಷನ್ ಇದ್ದಂಗೆ, ರೋಬೋ 2.0 ತರ. ನಾವೀಗ GST 2.0 ಸಂಬಂಧಪಟ್ಟಂಗೆ ಏನೇನ್ ಚೇಂಜಸ್ ಮಾಡಿದ್ವಪ್ಪ ಅಂತಂದ್ರೆ, ಮೊದಲು 5 ಸ್ಲ್ಯಾಬ್ ಇತ್ತು. 5 ಸ್ಲ್ಯಾಬ್ ಇರ್ತಕ್ಕಂಥದನ್ನ ಎಷ್ಟಕ್ಕೆ ರೆಡ್ಯೂಸ್ ಮಾಡಿದ್ವಿ? ಮೇಜರ್ 4ಕ್ಕೆ ರೆಡ್ಯೂಸ್ ಮಾಡಿದ್ವಿ. ಯಾವ್ದಪ್ಪ 4? 0, 5, 18, 12 ಇಲ್ಲ ಈಗ, 18, 28 ಇಲ್ಲ, ಮತ್ತೆಷ್ಟು? 40. ಓಕೆನಾ? ನಾವು ಮೊದಲೇ ಎಷ್ಟಿತ್ತು ಸರ್ ಅಂದ್ರೆ 0, 5, 12, 18, 28 ಇತ್ತು. ಬಟ್ ಯಾವ್ದಾದ್ರು ರಿಮೂವ್ ಮಾಡಿದ್ವಿ? ನಾವು ಈ ಎರಡನ್ನು ರಿಮೂವ್ ಮಾಡಿದೀವಿ. ಬಟ್ ಏನ್ ಮಾಡುದಪ್ಪ? 0, 5, 18, 40. ಬಟ್ ಮೆಜಾರಿಟಿ ಯಾವ್ದು ಬರುತ್ತೆ? ನಾವು 70% ಟ್ಯಾಕ್ಸ್ ಬರ್ತಕ್ಕಂಥದ್ದು ಎಲ್ಲಿಂದನಪ್ಪ ಅಂತಂದ್ರೆ ಮೇಜರ್ 18% ಸ್ಲ್ಯಾಬ್ ಇಂದ. 18% GST ಅಮೌಂಟ್ ಇದೆ. ಓಕೆನಾ? ಅಷ್ಟು ಈಗ 100 ರೂಪಾಯಿಗೆ ತಗೊಂಡ್ರೆ 18 ರೂಪಾಯಿ ಟ್ಯಾಕ್ಸ್ ಕಟ್ಟಬೇಕು ಅಂತ. ಈಗ 100 ರೂಪಾಯಿಗೆ ತಗೊಂಡ್ರೆ 0 ರೂಪೀಸ್ ಕಟ್ಟಿ ಅಂತ. 100 ರೂಪಾಯಿ ಇದ್ರೆ 5 ರೂಪಾಯಿ ಟ್ಯಾಕ್ಸ್ ಕಟ್ಟಿ, 18 ರೂಪಾಯಿ ಟ್ಯಾಕ್ಸ್ ಕಟ್ಟಿ, 40 ಟ್ಯಾಕ್ಸ್ ಕಟ್ಟಿ ಅಂತ. ಓಕೆನಾ? ಗೊತ್ತಿರ್ಲಿ. ನಾವು 0% ಯಾವ್ದಕ್ಕಿದೆ ಸರ್ ಅಂತಂದ್ರೆ ಮೇಜರ್ ಆಗಿ LIC ಗಿದೆ ಅಥವಾ ಇನ್ಶೂರೆನ್ಸ್ ಸಂಬಂಧಪಟ್ಟಂಗಿದೆ. ಇನ್ಶೂರೆನ್ಸ್ಗೆ 0%, 5% ದಿನಚರಿ ಸಾಮಾನುಗಳಿಗೆ, ಪದಾರ್ಥಗಳಿಗೆ, ಡೈಲಿ ಎಸೆನ್ಷಿಯಲ್ ಕಮೋಡಿಟೀಸ್, ಅದಕ್ಕೆ 5%. ಅದೇ ನಾವು ಮೊಬೈಲ್ ಫೋನ್ಸ್, ಎಲೆಕ್ಟ್ರಾನಿಕ್ಸ್ ಆದ್ರೆ 18. ಅದೇ ನಮ್ಮ ಗುಡ್ಕಾ, ಪಾನು, ಟೊಬ್ಯಾಕೋ ಆದ್ರೆ, ಸಿಗರೇಟ್ ಅವೆಲ್ಲ ಆದ್ರೆ ಮೇಜರ್ ಆಗಿ 40%. ಅದೇ ನಮ್ಮ ಎಣ್ಣೆ MRP ಆದ್ರೆ MRP ಅಂತಕ್ಕಂಥದ್ದು ಇಟ್ ಡಸ್ ನಾಟ್ ಕಮ್ ಅಂಡರ್ GST. ಯಾರಿಗೆ ಬರುತ್ತಪ್ಪ? ಯಾರ ಅಂಡರ್ ಬರುತ್ತೆ ಅಂದ್ರೆ ನಮ್ಮ ಸ್ಟೇಟ್ ಗವರ್ಮೆಂಟ್ ಅಂಡರ್ ಬರುತ್ತೆ. ಓಕೆ ಅಲ್ವಾ? ಮೇಜರ್ಲಿ ಕಮ್ಸ್ ಅಂಡರ್ ಸ್ಟೇಟ್ ಗವರ್ಮೆಂಟ್. ಗೊತ್ತಿರ್ಲಿ. ಎರಡನೇದು. ನಾವು ಮೂರನೇದು ಟ್ಯಾಕ್ಸ್ ಸಂಬಂಧಪಟ್ಟಂಗೆ ನೋಡೋದಾದ್ರೆ, ನಾವು ಮೊದಲನೇದು ಗಾಫಾ ಆಯ್ತು ಅಂಡ್ ಎರಡನೇದು ಇದಾಯ್ತು. ಮತ್ ಮೂರನೇದ್ರ ಬಗ್ಗೆ ನೋಡೋದಾದ್ರೆ IT ಆಕ್ಟ್ ಅಂತಕ್ಕಂಥದ್ದು, IT ಆಕ್ಟ್ ಅಂತಕ್ಕಂಥ
ಕಾಯ್ದೆಯನ್ನ ಪಾಸ್ ಮಾಡಿದೀವಿ. ಯಾವಾಗ ಪಾಸ್ ಮಾಡೋದ್ವಪ್ಪ? ಹೊಸ ಕಾಯ್ದೆ ಅಂತ ಕರಿತೀವಿ. 2025 ಕಾಯ್ದೆ. ಸರ್ ಇದಕ್ಕಿಂತ ಮುಂಚೆ ಯಾವ ಕಾಯ್ದೆ ಇತ್ತು ನಮ್ಗೆ? IT ಆಕ್ಟ್ ಅಂತಕ್ಕಂಥದ್ದು ಯಾವ ಕಾಯ್ದೆ ಇತ್ತಪ್ಪ ಅಂದ್ರೆ 1961 ಕಾಯ್ದೆ ಇತ್ತು. ನಾ ಆಫ್ಟರ್ ಎಷ್ಟು ವರ್ಷನಪ್ಪ ಅಂದ್ರೆ ಹತ್ರ ಒಂದು 65 ವರ್ಷ ನಂತರ ಮೇಜರ್ ವಿ ಹ್ಯಾವ್ ರಿಪ್ಲೇಸ್ ವಿತ್ ಏನಪ್ಪಾ ಅಂತಂದ್ರೆ ನಾವು ಹೊಸ ಕಾಯ್ದೆಯನ್ನ ಜಾರಿಗೊಳಿಸಿದೀವಿ. ಈ ಹೊಸ ಕಾಯ್ದೆ ಯಾವ್ದಪ್ಪ ಅಂತಂದ್ರೆ IT ಆಕ್ಟ್ ಆಫ್ 2025. ಬಟ್ ಜಾರಿಗೊಳಿಸೋದು ಯಾವಾಗ? ಜಾರಿಗೆ ಬರ್ತಕ್ಕಂಥ ಯಾವಾಗಿಂದ? ಮೇಜರ್ ನೆಕ್ಸ್ಟ್ ವರ್ಷ ಬರುತ್ತೆ, ಏಪ್ರಿಲ್ 1, 2026ರಿಂದ. ನೆನ್ಪಿಟ್ಕೊಳ್ಳಿ, ಏಪ್ರಿಲ್ 1, 2026ರಿಂದ ನಮ್ಮ 16ನೇ ಫೈನಾನ್ಸ್ ಕಮಿಷನ್ ಕೂಡ ಜಾರಿಗೆ ಬರುತ್ತೆ. 16ನೇ ಫೈನಾನ್ಸ್ ಕಮಿಷನ್ ಕೂಡ ಜಾರಿಗೆ ಬರುತ್ತೆ. ಯಾವಾಗ ಅಂತಂದ್ರೆ ಏಪ್ರಿಲ್ 1, 2026ರಿಂದ. ಅದಕ್ಕೋಸ್ಕರ ವೇಟ್ ಮಾಡ್ತಾ ಅವ್ರು ಅಷ್ಟೇ. ಓಕೆನಾ? ಅಲ್ಲಿ ಮೇಜರ್ ಆಗಿ ಏಪ್ರಿಲ್ 1, 2026. ಸರ್ ಇದೆಲ್ಲ ಓಕೆ ಸರ್, ಇದೆಲ್ಲ ಓಕೆ. ಈ IT ಆಕ್ಟ್ ಅಲ್ಲಿ ಏನೇನ್ ಚೇಂಜಸ್ ತಂದಿದೀವಿ? ಈ ಒಂದು IT ಆಕ್ಟ್ ಅಲ್ಲಿ ಏನೇನ್ ಚೇಂಜಸ್ ತಂದಿದೀವಪ್ಪ ಅಂದ್ರೆ 12 ಲಕ್ಷದವರೆಗೆ ಏನ್ ಕಟ್ಟಂಗಿಲ್ಲ, ಟ್ಯಾಕ್ಸ್ ಕಟ್ಟೋ ಅವಶ್ಯಕತೆ ಇಲ್ಲ. ನಾವು ಮೊದಲನೇದು ಅಪ್ಟಿಲ್ ಎಲ್ಲಿವರೆಗೂ? ಅಪ್ಟಿಲ್ ವಿ ಕಾಲ್ ಇಟ್ ಆಸ್ 12 lakh rupees. 12 ಲಕ್ಷದವರೆಗೆ ಏನ್ ಕಟ್ಟಂಗಿಲ್ಲ, ಮೇಜರ್ ದರ್ ಇಸ್ ನೋ ಟ್ಯಾಕ್ಸ್. ಅಂದ್ರೆ ಟ್ಯಾಕ್ಸೇ ಕಟ್ಟಂಗಿಲ್ಲ ಅಂತ ಏನಲ್ಲ, ನಾವು ಟ್ಯಾಕ್ಸ್ ಕಟ್ಟಬೇಕು. ಬಟ್ ಒಟ್ಟಾರೆಗೆ 12 ಲಕ್ಷ ಕ್ರಾಸ್ ಆಗಿಲ್ಲ ಅಂದ್ರೆ ನಿಮ್ಗೆ ಏನ್ ಮಾಡ್ತಾರಪ್ಪ ಅಂದ್ರೆ ರೀಫಂಡ್ ಮಾಡ್ತಾರೆ. ಟ್ಯಾಕ್ಸ್ ಕಟ್ಟಬೇಕು ಬಾಸ್, ಕೇಳಿಸ್ಕೊಳ್ಳಿ ನನ್ನ ಮಾತನ್ನ. ಟ್ಯಾಕ್ಸ್ ಕಟ್ಟಬೇಕು, ಬಟ್ ಮಾರ್ಚ್ 31 ಒಳಗೆ ನನ್ಗೆ 12 ಲಕ್ಷ ಮೀರಿಲ್ಲ ಅಂದ್ರೆ, ಈಗ 11 ಲಕ್ಷ ಆಗಿದೆ ಅಥವಾ 11,99,099 ರೂಪಾಯಿ ಆಗಿದೆ. ಈಗ ನನ್ಗೆ ಏನ್ ಮಾಡ್ತಾರ ಅವರು? ಗವರ್ಮೆಂಟ್ ಏನ್ ಮಾಡ್ತಾರಪ್ಪ ಅಂದ್ರೆ ಕಂಪ್ಲೀಟ್ ಏನಪ್ಪ ಮಾಡ್ತಾರೆ ಅಂದ್ರೆ ರೀಫಂಡ್ ಮಾಡ್ತಾರೆ. ಬಟ್ ಅದೇ 12 ಲಕ್ಷದ 1 ರೂಪಾಯಿ ಆದ್ರೆ ಅವ್ರು ರೀಫಂಡ್ ಮಾಡೋದಲ್ಲ, ನಿಮ್ ಕಡೆ ಇನ್ನೊಂದು ಸ್ವಲ್ಪ ಟ್ಯಾಕ್ಸ್ ಕಟ್ಸ್ಕೊತಾರೆ. ಬಿಕಾಸ್ ಯು ಹ್ಯಾವ್ ಕ್ರಾಸ್ಡ್ ಏನು 12 lakh ಬೇಸಿಕ್ ಅಮೌಂಟ್. ಅದ್ ಗೊತ್ತಿರ್ಲಿ. ಅದಾದ್ಮೇಲೆ ಮೊದಲು ಹೆಂಗಿತ್ತಪ್ಪ ಟ್ಯಾಕ್ಸ್ ಅಂತಕ್ಕಂಥದ್ದು ಮೇಜರ್ ಆಗಿ ಮೊದಲು ಹೆಂಗಿತ್ತು ಅಂತಂದ್ರೆ ನಾವೇ ಡೈರೆಕ್ಟ್ ಆಗಿ ಹೋಗಿ ಪೇ ಮಾಡ್ಬೋದಾಗಿತ್ತು. ಇವಾಗ ಆತರ ಒಂದು ರೂಲ್ಸ್ ಇಲ್ಲ. ಯು ನೀಡ್ ಟು ಪೇ ಡಿಜಿಟಲ್, ಆನ್ಲೈನ್ ಅಲ್ಲೇ ಪೇ ಮಾಡ್ಬೇಕು ಕಂಪ್ಲೀಟ್ ಆಗಿ. IT ಅಂತಕ್ಕಂಥದ್ದು ಏನು? IT ಅಂತಕ್ಕಂಥದ್ದು ಡಿಜಿಟಲ್ ಅಲ್ಲೇ ಪೇ ಮಾಡ್ಬೇಕು. ಫಸ್ಟ್ ಟೈಮ್ ಡಿಜಿಟಲ್ ಅಲ್ಲಿ 12 ಲಕ್ಷದವರೆಗೂ ಇಟ್ ಇಸ್ ಮೇಜರ್ ರೀಫಂಡ್ಸ್ ಕೊಟ್ಟಿದ್ದಾರೆ. ನಾವು ರೀಫಂಡ್ಸ್ ಕೂಡ ವಿತಿನ್ ಎಷ್ಟಪ್ಪ ಅಂತಂದ್ರೆ ವಿತಿನ್ 2 to 3 days ಅಲ್ಲಿ ರೀಫಂಡ್ ಆಗ್ತವೆ. ಬಟ್ ಹೇಳ್ತಾರಷ್ಟೇ, ಬಟ್ ಆಗಲ್ಲ. ಇಟ್ ವಾಸ್ ರೀಫಂಡ್ ಕೂಡ ಫಾಸ್ಟರ್ ಅಂತ ಹೇಳ್ತಾರೆ. ಬಟ್ ಇದನ್ನ ಯಾರಪ್ಪ ರೆಕಮೆಂಡ್ ಮಾಡಿದ್ರು ಅಂತಂದ್ರೆ ಅರವಿಂದ್ ಮೋದಿ ಅಂತ ಕರಿತೀವಿ. ಅದಾದ್ಮೇಲೆ ಅಖಿಲೇಶ್ ರಂಜನ್ ಅಂತ ಕರಿತೀವಿ. ಇವ್ರು ಎರಡು ಮೇಜರ್ ಆಗಿ ಇವರಿಬ್ರು ದೇ ರೆಕಮೆಂಡೆಡ್ IT ಆಕ್ಟ್ ಆಫ್ 2025. ಹೊಸ ಕಮಿಟಿಯನ್ನ ಕೂಡ, ಹೊಸ ಕಮಿಟಿದವ್ರು ಏನ್ ಹೇಳಿದ್ದಾರೆ, ಹೊಸ ಬಿಲ್ ಅನ್ನ ತನ್ನಿ ಅಂತ ಕೂಡ ಹೇಳಿದ್ದಾರೆ. ಈ ಬಿಲ್ ಅಂತಕ್ಕಂಥದ್ದು ಪಾಸ್ ಆಗಿದೆ, ಬಿಲ್ ಬಟ್ ಜಾರಿ ಯಾವಾಗಿಂದ ಬರುತ್ತೆ? 2026ರಿಂದ ಬರುತ್ತೆ. ಓಕೆನಾ? ನಾವು ಇಷ್ಟಂತೂ ಬೇಸಿಕ್ ಆಗಿ ಗೊತ್ತಿರ್ಲಿ. ನಾವು ಇದೆಲ್ಲ ಓಕೆ ಸರ್, ಇದೆಲ್ಲ ಓಕೆ, ಬಟ್ IT ಬಗ್ಗೆ ಕೂಡ ಓಕೆ. ಬಟ್ ನೆಕ್ಸ್ಟ್ ಅಂತಕ್ಕಂಥದ್ದು ವಿಮೆನ್ ರಿಲೇಟೆಡ್. ನಾವು ಇದಂತೂ ಒಂದು ಪಕ್ಕಾ ಒಂದು ಕ್ವಶನ್ ಎಕ್ಸ್ಪೆಕ್ಟ್ ಮಾಡಿ, ವಿಮೆನ್ಗೆ ಸಂಬಂಧಪಟ್ಟಂಗೆ ಕೇಳಿಲ್ಲ ಅಂದ್ರೆ ನನ್ನ ಕೇಳಿ, ವಿಮೆನ್ಗೆ ಸಂಬಂಧಪಟ್ಟಂಗೆ ಒಂದು ಕ್ವಶನ್ ಫಿಕ್ಸ್. ಹೌದಾ ಇಲ್ಲ? ಸುಮ್ಮನೆ ಏನೋ ಓದೋದಲ್ಲ. ನಾವು ಯು ಶುಡ್ ನೋ ದ ಥೀಮ್ಸ್. ಆ ಥೀಮ್ಸ್ ಒಂದು ಕ್ವಶನ್ ಪಕ್ಕಾ ಕೇಳಲೇಬೇಕು, ಆ ಥೀಮ್ಸ್ ನ ಹುಡುಕ್ಬೇಕು ನೀವು. ಬಟ್ ಈಗ ನನ್ನ ಮೊದಲನೇ ಕ್ವಶನ್ ಏನಪ್ಪಾ ಅಂತಂದ್ರೆ ಮಹಿಳೆಯರಿಗೆ ಸಂಬಂಧಪಟ್ಟಂಗೆ ಏನೇನ್ ನ್ಯೂಸ್ ಅಲ್ಲಿ ಇತ್ತು? ನಂಗೆ ಸಖತ್ತಾಗಿ ಇರೋದು ಹೇಳ್ಬೇಕು ನನಗೆ. ನಾವು ಮೊದಲನೇದು ಕರ್ನಾಟಕ ಹ್ಯಾಸ್ ಬಿಕಮ್ ದ ಫಸ್ಟ್ ಸ್ಟೇಟ್ ಟು ಕಮ್ ಔಟ್ ವಿತ್ ಏನಪ್ಪಾ ಅಂತಂದ್ರೆ ಮಿನಿಸ್ಟರಲ್ ಲೀವ್ ಪಾಲಿಸಿ. ಹೌದೋ ಇಲ್ವೋ? ನಾವು ಮೇದ್ರಾಗ ಎಷ್ಟು ದಿನ ಕೊಡ್ಬೇಕು? ಇಟ್ ಇಸ್ 1 ದಿನ ಪ್ರತಿ ತಿಂಗಳು. ಅಂದ್ರೆ 1 ವರ್ಷಕ್ಕೆ ಎಷ್ಟಾಗತ್ತೆ? 12 ದಿನ. ಈಗ 12 ದಿನ ಒಟ್ಟಿಗೆ ತಗೋಬೋದಾ ನಾನು? ಇಲ್ಲ. ಓಕೆನಾ? ಇಟ್ ಇಸ್ ನೋ ಕ್ಯಾರಿ ಫಾರ್ವರ್ಡ್. ಬಟ್ ಇದೆಲ್ಲ ಓಕೆ ಸರ್, ಇದೆಲ್ಲ ಓಕೆ. ಮೊದಲನೇ ರಾಜ್ಯ ಯಾವ್ದಪ್ಪ ಅಂತಂದ್ರೆ, ಮೊದಲನೇ ರಾಜ್ಯ ನಾವು ಎಲ್ಲಾ ಮಹಿಳೆಯರಿಗೂ ಕೂಡ ಕೊಟ್ಟಿರ್ತಕ್ಕಂಥ ರಾಜ್ಯ ಯಾವ್ದಪ್ಪ ಅಂತಂದ್ರೆ ಮೇಜರ್ ಆಗಿ ಯಾವ ರಾಜ್ಯ? ಇಟ್ ಇಸ್ ಮೇಜರ್ ಆಗಿ ಇಟ್ ಇಸ್ ಕರ್ನಾಟಕ. ನೆನ್ಪಿಟ್ಕೊಳ್ಳಿ, ಎಂಪ್ಲಾಯ್ಮೆಂಟ್ ಅಲ್ಲಿ ಮೊದಲನೇ ರಾಜ್ಯ ಯಾವ್ದಪ್ಪ ಅಂತಂದ್ರೆ ಕರ್ನಾಟಕ. ಜನರಲ್ ಆಗಾದ್ರೆ ಬಿಹಾರ್ ಇದೆ. ಜನರಲ್ ಆಗಾದ್ರೆ ನೆನ್ಪಿಟ್ಕೊಳ್ಳಿ, ಕೆಲವೊಂದು ಸೆಕ್ಟರ್ಸ್ ಅಲ್ಲಿ ಮಾತ್ರ ಕೊಟ್ಟಿದೆ. ಬಿಹಾರ ಆಯ್ತು, ಅದಾದ್ಮೇಲೆ 2ನೇದು ಕೇರಳ, 3ನೇದು ಒಡಿಶಾ, ಕರ್ನಾಟಕ ಇದೆ, ಸಿಕ್ಕಿಂ ಇದೆ, ಇವೆಲ್ಲ ಇದಾವೆ ಜನರಲ್ ಆಗಿ ಮಾತಾಡೋದಾದ್ರೆ. ಬಟ್ ಸ್ಪೆಸಿಫಿಕ್ ಆಗಿ ವರ್ಕಿಂಗ್ ವಿಮೆನ್ ಕೊಟ್ಟಿರ್ತಕ್ಕಂಥ ಮೊದಲನೇ ರಾಜ್ಯ ಯಾವುದು? ನಮ್ಮ ಕರ್ನಾಟಕ. ಕರ್ನಾಟಕ has become the first state to provide 12 days of it is assured leave. ಯಾರಿಗೆ ಕೊಟ್ಟಿದಾರಪ್ಪ ಅಂತಂದ್ರೆ ವರ್ಕರ್ಸ್ಗೆ. ಓಕೆನಾ? ಎಂಪ್ಲಾಯ್ಮೆಂಟ್ ಅಲ್ಲಿ ಇರ್ತಕ್ಕಂಥವ್ರಿಗೆ, ಖಾಸಗಿಲ್ ಆಗಿರ್ಲಿ, ಅದೇ ರೀತಿ ಗವರ್ಮೆಂಟ್ ಅಲ್ಲಿ ಆಗಿರ್ಲಿ, ಅದೇ ರೀತಿ ಇಟ್ ಇಸ್ ಅನ್ಆರ್ಗನೈಸ್ಡ್ ಆರ್ಗನೈಸ್ಡ್ ಯಾವ್ದಾದ್ರು ಆಗಿರ್ಲಿ, ಮಿನಿಮಮ್ ಎಷ್ಟು ದಿನ ಕೊಡಬೇಕು? 1 ದಿನ ರಜಾ ಕೊಡಬೇಕು. ಈ 1 ದಿನ ರಜೆ
ನಾನು ಮೆಡಿಕಲ್ ಸರ್ಟಿಫಿಕೇಟ್ ಸಬ್ಮಿಟ್ ಮಾಡ್ಬೇಕಾ? ನೋ ಮೆಡಿಕಲ್ ಸರ್ಟಿಫಿಕೇಟ್ ರಿಕ್ವೈರ್ಡ್. ಅದಾದ್ಮೇಲೆ ಯಾವ ಏಜ್ ಗ್ರೂಪ್ ಅವ್ರಿಗೆ ಮಾತ್ರ ಈ ಒಂದು ಬೆನಿಫಿಟ್ ಇದೆ? ಇಟ್ ಇಸ್ 18ರಿಂದ 52ರವರೆಗೆ. ಅದಕ್ಕಿಂತ ಮುಂಚೆ ಹಾಕಿಲ್ಲ. ಚೈಲ್ಡ್ ಲೇಬರ್ ಅಲ್ಲ, ಹೌದಾ ಇಲ್ವೋ ಬಸ್? 18ಕಿಂತ ಮುಂಚೆ ಕೊಟ್ಬಿಟ್ರೆ ಚೈಲ್ಡ್ ಲೇಬರ್ ಆಗ್ತಾರೆ. ಮೇಜರ್ ಆಗಿ ಗೊತ್ತಿರಲಿ, 18ರಿಂದ 52 ವಿ ಕಾಟ್ ಎಂಪ್ಲಾಯ್ಮೆಂಟ್. ಬಟ್ ಮೆನಿಸ್ಟ್ರಲ್ ಸೈಕಲ್ ಶುರು ಆಗ್ತಕ್ಕಂಥ 14ಕಿಂತ ಶುರು ಆಗುತ್ತೆ. 11ರಿಂದ 13 ಮೆನಿಸ್ಟ್ರಲ್ ಸೈಕಲ್ ಶುರು ಆಗುತ್ತೆ. ಸರ್ ಈ ಒಂದು 7ರಿಂದ 8 ವರ್ಷ ಯಾಕೆ ಕೊಡ್ತಾ ಇಲ್ಲ ಅಂತಂದ್ರೆ, ಮೇಜರ್ ಆಗಿ ಅವ್ರನ್ನ ಕೆಲ್ಸಕ್ಕೆ ಕಳಿಸಬಾರ್ದು ಅಂತ, ಅವ್ರನ್ನ ಹೈರು ಮಾಡಬಾರ್ದು ಅಂತ. 18ರಿಂದ 52 ಒಂದಿನ ಕ್ಯಾರಿ ಫಾರ್ವರ್ಡ್ ಇಲ್ಲ. ಅದಾದ್ಮೇಲೆ ಬರ್ತಕ್ಕಂಥ 12 ದಿನ ಇದೆ. ಮೇಜರ್ ಆಗಿ ಇದಕ್ಕೆ NOC ಕೂಡ ಬೇಡ, ನೋ ಅಬ್ಜೆಕ್ಷನ್ ಸರ್ಟಿಫಿಕೇಟ್ ಬೇಡ, ಮೆಡಿಕಲ್ ಸರ್ಟಿಫಿಕೇಟ್ ಕೂಡ ಬೇಡ. ಇದೆಲ್ಲ ಓಕೆ ಸರ್. ಇದನ್ನ ರೆಕಮೆಂಡ್ ಮಾಡಿರ್ತಕ್ಕಂಥವ್ರು ಯಾರು? ನಾವು ಕಮಿಟಿ ಯಾವ್ದಪ್ಪ ಅಂತಂದ್ರೆ ಸಪ್ನಾ ಕಮಿಟಿ ಅಂತ ಕರಿತೀವಿ. ಇದನ್ನ ರೆಕಮೆಂಡ್ ಮಾಡಿರ್ತಕ್ಕಂಥ ಕಮಿಟಿ ಯಾವ್ದಪ್ಪ ಅಂದ್ರೆ ಸಪ್ನಾ ಕಮಿಟಿ ಅಂತ ಕರಿತೀವಿ. ಓಕೆನಾ? ಸಪ್ನಾ ಕಮಿಟಿ ಗೊತ್ತಿರಲಿ. ಸ್ಪೆಸಿಫಿಕ್ ಆಗಿ ಎಂಪ್ಲಾಯ್ಮೆಂಟ್ ಅಲ್ಲಿ ಕೇಳಿದ್ರೆ ಯಾವ ರಾಜ್ಯ? ನಮ್ ಕರ್ನಾಟಕ. ಜನರಲ್ ಕೇಳಿದ್ರೆ ನಾವು ಮೊದಲು ಬಿಹಾರ್ 1992ರಲ್ಲೇ 1992, ಅದಾದ್ಮೇಲೆ 2023ರಲ್ಲಿ, ಇಟ್ ಇಸ್ 24ರಲ್ಲಿ, 25ರಲ್ಲಿ, ಅದಾದ್ಮೇಲೆ ಸಿಕ್ಕಿಂ ಕೂಡ 25ರಲ್ಲಿ. ಓಕೆನಾ? ಇಷ್ಟಂತೂ ಗೊತ್ತಿರಲಿ. ಮೇಜರ್ ವಿ ಕಾಲ್ ಇಟ್ ಅಸ್ 2025 ಅಂತ ಕರಿತೀವಿ. ಇದು ಮೊದಲನೇದಾಯ್ತು. ಎರಡನೇದು, ನಾ ಮಹಿಳೆಯರಿಗೆ ಸಂಬಂಧಪಟ್ಟಂಗೆ ನಾನು ಆಲ್ರೆಡಿ ಹೇಳಿದೆ, ಅಕ್ಕ ಪಡೆ ಅಂತ, ಅಕ್ಕ ಪಡೆ ಅಂತ ಕರಿತೀವಿ. ಓಕೆನಾ? ನಾವು ಅಕ್ಕ ಪಡೆ ಅಂತಕ್ಕಂಥದ್ದು ಏನಪ್ಪ? ಈ ಅಕ್ಕ ಪಡೆ ನಾವು ಮೇಜರ್ ಆಗಿ ಪೊಲೀಸ್ ಅಂತ ಕರಿತೀವಿ. ಮೇಜರ್ ಆಗಿ ಇಲ್ಲಿ ಯಾರ್ಯಾರು ಇರ್ತಾರಪ್ಪ ಅಂದ್ರೆ NCC ಅವ್ರು ಇರ್ತಾರೆ. ಅದ್ರ ಜೊತೆಗೆ ಕರ್ನಾಟಕ ಸ್ಟೇಟ್ ಪೊಲೀಸರು ಇರ್ತಾರೆ. ಕರ್ನಾಟಕ ಸ್ಟೇಟ್ ಪೊಲೀಸರು ಯಾರಿಗೆ ಪ್ರೊಟೆಕ್ಷನ್ ಕೊಡೋದಕ್ಕೋಸ್ಕರ? ಯಾರಿಗೆ? ಮೇಜರ್ ಆಗಿ 3 ಜನಕ್ಕೆ, ಮಹಿಳೆಯರಿಗೆ, ಮಕ್ಕಳಿಗೆ, ಚಿಲ್ಡ್ರನ್ಸ್. ಅದಾದ್ಮೇಲೆ ಮೂರನೇ ಯಾರಿಗಪ್ಪ ಅಂತಂದ್ರೆ ಇಟ್ ಇಸ್ ಮೇಜರ್ಲಿ ವಿ ಕಾಲ್ ಇಟ್ ಆಸ್, ಇಟ್ ಇಸ್ ಯಾರಿಗೆ? ಮೂರನೇದು ಮೇಜರ್ ಆಗಿ ಫಿಮೇಲ್ಸ್ಗೆ, ಮೇಜರ್ಲಿ ಯಂಗರ್ ಚಿಲ್ಡ್ರನ್ಸ್, ಯಂಗರ್ ಫಿಮೇಲ್ ಚಿಲ್ಡ್ರನ್ಸ್ಗೆ, ಇವ್ರಿಗೆ ಮೇಜರ್ ಆಗಿ ಇಟ್ ಇಸ್ ಅಕ್ಕಪಡೆಯನ್ನು ಸ್ಥಾಪನೆ ಮಾಡಿದೀವಿ. ಸ್ಥಾಪನೆ ಮಾಡಿರ್ತಾನೆ 2023ರಲ್ಲಿ. ಬೀದರಲ್ಲಿ ನೆನ್ಪಿಟ್ಕೊಳ್ಳಿ, ಈ ವರ್ಷ ಕೇಳ್ತಾರೆ ಇದನ್ನ. ಬೀದರಲ್ಲಿ ನಾವ್ ಯಾವೊಂದು ಸಚಿವಾಲಯ ಅಂಡರ್ ಬರುತ್ತಪ್ಪ ಇದು? ಹೋಮ್ ಮಿನಿಸ್ಟ್ರಿ ಅಲ್ಲ ಬಸ್, ಮಹಿಳಾ ಮತ್ತೆ ಮಕ್ಕಳ ಕಲ್ಯಾಣ ಇಲಾಖೆ ಬರ್ತದೆ. ವಿಮೆನ್ ಅಂಡ್ ಚೈಲ್ಡ್ ಡೆವಲಪ್ಮೆಂಟ್, ವಿಮೆನ್ ಅಂಡ್ ಚೈಲ್ಡ್ ಡೆವಲಪ್ಮೆಂಟ್, ಸಪೋರ್ಟೆಡ್ ಬೈ ಕರ್ನಾಟಕ ಸ್ಟೇಟ್ ಪೊಲೀಸ್ ಅವರು, ಸಪೋರ್ಟೆಡ್ ಬೈ ಕರ್ನಾಟಕ ಸ್ಟೇಟ್ ಪೊಲೀಸ್. ಮೇಜರ್ ಆಗಿ ನಮ್ಮ ಲಕ್ಷ್ಮೀ ಹೆಬ್ಬಾಳ್ಕರ್ ಬರ್ತಾರೆ. ಮೇಜರ್ ಆಗಿ ನಮ್ಮ ಲಕ್ಷ್ಮೀ ಹೆಬ್ಬಾಳ್ಕರ್ 2023, ಎರಡು ಗೊತ್ತಿರಲಿ. ಅದಾದ್ಮೇಲೆ ಮೂರನೇದು, ಮೂರನೇದಕ್ಕೆ ಸಂಬಂಧಪಟ್ಟಂಗೆ ನೋಡೋದಾದ್ರೆ 106ನೇ ಸಂವಿಧಾನದ ತಿದ್ದುಪಡಿ ಕಾಯ್ದೆ. ಸಂವಿಧಾನದ ತಿದ್ದುಪಡಿ ಕಾಯ್ದೆ ಅಂತ ಮಾತಾಡ್ತೀವಿ. ಏನ್ ಮಾತಾಡುತ್ತಪ್ಪ ಇದು? 1/3 ರಿಸರ್ವೇಶನ್ ಎಲ್ಲೆಲ್ಲಿ? ಲೋಕಸಭೆಯಲ್ಲಿ ಮತ್ತೆ ನಮ್ಮ ಅಸೆಂಬ್ಲಿಯಲ್ಲಿ 1/3 ರಿಸರ್ವೇಶನ್ ಕೊಡಬೇಕು ಅಂತ. 1/3 ರಿಸರ್ವೇಶನ್ ನಾವು ಇದು ಜಾರಿಗೊಳಿಸಿದಾರಾ? ಇಲ್ಲ. ಯಾವಾಗ ಜಾರಿಗೆ ಬರುತ್ತೆ ಇದು? ಆಫ್ಟರ್ ಸೆನ್ಸಸ್ ಆದ್ಮೇಲೆ, ಅಂದ್ರೆ 2030 ನಂತರ. ಯಾಕಂದ್ರೆ ರಿಪೋರ್ಟ್ ಬರೋದೇ 2029-30ಕ್ಕೆ. 30 ನಂತರ ಬರುತ್ತೆ. ಎಷ್ಟು ವರ್ಷಕ್ಕೆ ರಿಸರ್ವೇಶನ್ ಕೊಡ್ಬೇಕಪ್ಪ? 15. ಇಟ್ ಇಸ್ 15 ವರ್ಷಕ್ಕೆ, ಅಂದ್ರೆ ಲೈಫ್ ಲಾಂಗ್ ಇರುತ್ತೆ. ಬಟ್ ಅದು ಫಸ್ಟ್ ಇದ್ರಲ್ಲಿ 15 ವರ್ಷ ಇರುತ್ತೆ. ಸಿ, ರಿಸರ್ವೇಶನ್ ಒಂದ್ಸತಿ ಕೊಡೋವರೆಗೂ ಅಷ್ಟೇ ನಮ್ಮ ಡಿಸಿಷನ್. ಅದಾದ್ಮೇಲೆ ಎಕ್ಸ್ಟೆಂಡ್ ಮಾಡ್ತಾ ಹೋಗ್ತಿರ್ತೀವಿ. ಮೇಜರ್ ಆಗಿ ಆಸ್ ಆಫ್ ನಾವು ಇರ್ತಕ್ಕಂಥದ್ದು ಇಟ್ ಇಸ್ 15 ವರ್ಷಕ್ಕೆ ಕೊಡಬೇಕು ಅಂದ್ರೆ 2030ರಲ್ಲಿ ಜಾರಿಗೆ ಬಂದ್ರು ಕೂಡ 2045ರವರೆಗೂ ಚಿಂತೆ ಮಾಡೋ ಅವಶ್ಯಕತೆ ಇಲ್ಲ, ರಿಸರ್ವೇಶನ್ ಇರುತ್ತೆ. ಓಕೆನಾ? ಅದಾದ್ಮೇಲೆ ಇಟ್ ಇಸ್ ಅದಾದ್ಮೇಲೆ ಎಕ್ಸ್ಟೆಂಡ್ ಆಗ್ತಾ ಹೋಗ್ತಿರುತ್ತೆ. 45ರಿಂದ 60, 65ರಿಂದ 75, 75ರಿಂದ ಇಟ್ ಇಸ್ 90 ಆದ್ರೂ ಹೋಗ್ತಾ ಇರುತ್ತೆ. ಹೌದೋ ಇಲ್ವೋ? ನಾವು ಮೇಜರ್ ಆಗಿ ಏನು ಮಾಡಕ್ಕಾಗಲ್ಲ. ಓಕೆನಾ? ಇಷ್ಟಂತೂ ಮಹಿಳೆಯರಿಗೆ ಸಂಬಂಧಪಟ್ಟಂಗೆ ಗೊತ್ತಿರಲಿ. ನಾವು ಈ ಒಂದು ಕಾಂಟೆಕ್ಸ್ಟ್ ಅಲ್ಲಿ ನಮಗೆ ಮೇಜರ್ ಆಗಿ ಒಂದು ಸ್ಕೀಮ್ ಬಗ್ಗೆ ಗೊತ್ತಿರಬೇಕು. ಮಿಷನ್ ಶಕ್ತಿ ಅಂತ ಕರಿತೀವಿ. ಮಿಷನ್ ಶಕ್ತಿ ಅಂತ ಗೊತ್ತಿರಲಿ. ಈ ಮಿಷನ್ ಶಕ್ತಿ ಅಂತಕ್ಕಂಥದ್ದು ಸಖತ್ ಇಂಪಾರ್ಟೆಂಟ್ ಇದು. ಸರಿ, ಮಿಷನ್ ಶಕ್ತಿ ಅಂತಕ್ಕಂಥದ್ದು ಏನು? ನಾವು ಈ ಮಿಷನ್ ಶಕ್ತಿ ಅಂತಕ್ಕಂಥದ್ದು 2 ಇದೆ. ಮಿಷನ್ ಶಕ್ತಿ ಕನ್ಫ್ಯೂಸ್ ಮಾಡ್ಕೋಬೇಡಿ. ಯಾವ್ದಪ್ಪ 2 ಮಿಷನ್? ಒಂದು ನಮ್ಮ ಇಸ್ರೋದವರು ಮತ್ತೆ DRDO ಅವ್ರು ಲಾಂಚ್ ಮಾಡಿದ್ದಾರೆ. ಆ ಮಿಷನ್ ಶಕ್ತಿ ಯಾವ್ದಪ್ಪ ಅಂದ್ರೆ, ಆ ಮಿಷನ್ ಶಕ್ತಿ ಏನಪ್ಪಾ ಅಂತಂದ್ರೆ ಏನ್ ಆ ಮಿಷನ್ ಶಕ್ತಿ? ಆಂಟಿ ಮಿಸೈಲ್ ಅಂತ ಕರಿತೀವಿ. ಆಂಟಿ ಸ್ಯಾಟಲೈಟ್ ಮಿಸೈಲ್. ಯಾವ್ದಾದ್ರು ಒಂದು ಸ್ಯಾಟಲೈಟ್ ಅನ್ನ ಹೊಡೆದಾಕ್ಬೇಕಾದ್ರೆ ನಾವು ಆ ಪ್ರಾಜೆಕ್ಟ್ ಹೆಸರು ಏನಂತ ಕೋಡ್ನೆ ಮಾಡಿದ್ವಪ್ಪ ಅಂದ್ರೆ ಮಿಷನ್ ಶಕ್ತಿ ಅಂತ ಕೋಡ್ನೆ ಮಾಡಿದ್ವಿ. ಬಟ್ ನೆನ್ಪಿಟ್ಕೊಳ್ಳಿ,
ಬಟ್ ಆದ್ರೆ ಇವಾಗ ನಾನು ಮಾತಾಡ್ತಕ್ಕಂಥ ಕಾಂಟೆಕ್ಸ್ಟ್ ಬೇರೆ. ನಾವು ಇಸ್ರೋ ಮತ್ತೆ DRDO ಸಂಬಂಧಪಟ್ಟಿರ್ತಕ್ಕಂಥದ್ದು ಅಲ್ಲ, ಬಟ್ ಯಾವ್ದಕ್ ಸಂಬಂಧಪಟ್ಟಿರ್ತಕ್ಕಂಥದ್ದು? ಮೇಜರ್ ಆಗಿ ನಮ್ಮ ಮಹಿಳೆಯರಿಗೆ ಸಂಬಂಧಪಟ್ಟಿರ್ತಕ್ಕಂಥದ್ದು ಮಿಷನ್ ಶಕ್ತಿ ಅಂತ ಕರಿತೀವಿ ನಾವು. ಈ ಮಿಷನ್ ಶಕ್ತಿ ಅಂಡ್ರಲ್ಲಿ ಸರಿ, ಮಿಷನ್ ಶಕ್ತಿ ಅಂತಕ್ಕಂಥದ್ದನ್ನ ಯಾರು ಅನೌನ್ಸ್ ಮಾಡಿದ್ದಾರೆ ಅಂತಂದ್ರೆ ಮೇಜರ್ ಆಗಿ ಮಹಿಳಾ ಮತ್ತು ಮಕ್ಕಳ ಇಲಾಖೆ ಅಂತ ಕರಿತೀವಿ, ಮಿನಿಸ್ಟ್ರಿ ಆಫ್ ವಿಮೆನ್ ಅಂಡ್ ಚೈಲ್ಡ್ ಡೆವಲಪ್ಮೆಂಟ್. ನಾವ್ ಯಾರಪ್ಪ ಮಿನಿಸ್ಟ್ರಿ ಆಫ್ ಚೈಲ್ಡ್ ಡೆವಲಪ್ಮೆಂಟ್? ಯಾರು ನಮ್ಮ ಕೇಂದ್ರದವರು, ರಾಜ್ಯದವರು ಅಂತಂದ್ರೆ ನಮ್ಮ ಕೇಂದ್ರದವರು. ಮಿನಿಸ್ಟ್ರಿ ಆಫ್ ವಿಮೆನ್ ಅಂಡ್ ಚೈಲ್ಡ್ ಡೆವಲಪ್ಮೆಂಟ್, ಗವರ್ಮೆಂಟ್ ಆಫ್ ಇಂಡಿಯಾದವರು ನಮ್ಮ ಮೇಜರ್ ಲಾಂಚ್ ಮಾಡಿದ್ದಾರೆ. ಆ ಮಿಷನ್ ಏನಂತ ಕರಿತೀವಿ? ಮಿಷನ್ ಶಕ್ತಿ ಅಂತ ಕರಿತೀವಿ. ನೆನ್ಪಿಟ್ಕೊಳ್ಳಿ, ಸಖತ್ ಇಂಪಾರ್ಟೆಂಟ್ ಇದು. ನಾವು KS ಕ್ವೆಶನ್ ಕೇಳಿದಾರೆ ಆಲ್ರೆಡಿ. ಮಿಷನ್ ಶಕ್ತಿ ಅಂತಕ್ಕಂಥದ್ರಲ್ಲಿ ನಾವು ಮೇಜರ್ 2 ಸಬ್ ಸ್ಕೀಮ್ಸ್ ಇದಾವೆ. ಒಂದು ಸಂಬಾಲ್ ಅಂತ ಕರಿತೀವಿ. ಸಂಬಾಲ್ ಅಂದ್ರೆ ಏನು? ನಾವು ಮಹಿಳೆಯರಿಗೆ ಸೇಫ್ಟಿ ಅಂಡ್ ಸೆಕ್ಯೂರಿಟಿ ಇದ್ ಮಾಡ್ಬೇಕು ಅಂತ, ಸುರಕ್ಷತೆಯನ್ನ ಏನ್ ಮಾಡ್ಬೇಕಂತ, ಎನ್ಹಾನ್ಸ್ ಮಾಡಿ ಅಂತ. ಅದರ ಜೊತೆಗೆ ಸಾಮರ್ಥ್ಯ ಅಂತ ಕರಿತೀವಿ. ಸಾಮರ್ಥ್ಯ ಅಂದ್ರೆ ಮೇಜರ್ ಆಗಿ ಎಂಪವರ್ಮೆಂಟ್. ಸಾಮರ್ಥ್ಯ ಮೇಜರ್ ಆಗಿ ಎಂಪವರ್ ಮಾಡಿ ಇವರನ್ನ ಅಂತ. ಯಾವ ರೀತಿ ಎಂಪವರ್ ಮಾಡ್ತಕ್ಕಂಥದ್ದು? ಈಗ ಇವ್ರಿಗೆ ಸೇಫ್ಟಿ ಕೊಡ್ಬೇಕಾದ್ರೆ ಅದೇ ರೀತಿ ಇವರನ್ನ ಬದಲಾವಣೆ ಮಾಡ್ಬೇಕು ಅಥವಾ ಎಂಪವರ್ ಮಾಡ್ಬೇಕಾದ್ರೆ ಹೌ ಕ್ಯಾನ್ ವಿ ಡೂ ಇಟ್? ನಾವಿಲ್ಲಿ ಸೇಫ್ಟಿ ಮಾಡ್ಬೇಕಾದ್ರೆ CCTVಯನ್ನ ಇನ್ಸ್ಟಾಲ್ ಮಾಡಿ, CCTV ಆಗಿರ್ಬೋದು. ಅದರ ಜೊತೆಗೆ ಅವ್ರನ್ನ ಮೇಜರ್ ಆಗಿ ಪೊಲೀಸ್ ಸ್ಟೇಷನ್ ಕಂಪ್ಲೇಂಟ್ ಕೊಡ್ಬೇಕು. ಏನಾದ್ರು ತೊಂದರೆ ಆದ್ರೆ, ಹರಾಸ್ಮೆಂಟ್ ಆದ್ರೆ, ರೇಪ್ ಆದ್ರೆ, ಫಾರ್ಡ್ ಬೈ ಏನಾದ್ರು ತೊಂದರೆ ಕೊಟ್ಟಾಗ, ಫಿಸಿಕಲ್ ಹರಾಸ್ಮೆಂಟ್, ಇದೆಲ್ಲ ಏನ್ ಮಾಡ್ಬೇಕಪ್ಪ ಅಂತಂದ್ರೆ ಮೇಜರ್ ಆಗಿ ಸೇಫ್ಟಿ ಅಂಡ್ ಸೆಕ್ಯೂರಿಟಿ. ನಾವ್ ಇಲ್ಲಿ ನೋಡ್ತಕ್ಕಂಥದ್ದು ಅವ್ರನ್ನ ಎಂಪವರ್ ಮಾಡ್ಬೇಕು ಅಂತ. ಹೆಂಗ್ ಸರ್ ಎಂಪವರ್ ಮಾಡ್ತಕ್ಕಂಥದ್ದು? ಬೇಜಾನ್ ಸ್ಕೀಮ್ಸ್ ಇದಾವೆ. ಬಟ್ ನೋಡ್ಕೊಳ್ಳಿ ಹೆಂಗೆ ನಾವು ಸೇಫ್ಟಿ ಅಂದ್ರೆ ಒನ್ ಸ್ಟಾಪ್ ಸೆಂಟರ್ಸ್ ಅನ್ನ ಎಸ್ಟಾಬ್ಲಿಷ್ ಮಾಡ್ಬೇಕು ಅಂತ. ಒನ್ ಸ್ಟಾಪ್ ಸೆಂಟರ್ಸ್ ಅನ್ನ ಏನ್ ಕರಿತೀವಪ್ಪ ಅಂತಂದ್ರೆ ಸಖಿ ಅಂತ ಕರಿತೀವಿ. ಕೇಳಿದೀರಾ? ಒನ್ ಸ್ಟಾಪ್ ಸೆಂಟರ್ ಸಖಿ ಅಂತ ಸಖಿ ಅಂದ್ರೆ ಫ್ರೆಂಡ್ ಅಂತ. ಇಟ್ ಇಸ್ ಸ್ನೇಹಿತರು. ಸಖಿ ಒನ್ ಸ್ಟಾಪ್ ಸೆಂಟರ್. ಇಲ್ಲಿ ನಿಮ್ಗೆ ಏನೇ ವಿಚಾರಕ್ಕೆ ಸಂಬಂಧಪಟ್ಟಂಗಿದ್ರು ಕೂಡ ಇವರು ನಿಮ್ಗೆ ಒಂದು ಸೊಲ್ಯೂಷನ್ ಕೊಡ್ತಾರೆ. ಎರಡನೇದು, ನಾವು ವಿಮೆನ್ ಹೆಲ್ಪ್ ಲೈನ್ ಕೂಡ ಇದೆ, 181 ಅಂತ ವಿಮೆನ್ ಹೆಲ್ಪ್ ಲೈನ್. ಅದಾದ್ಮೇಲೆ ಮೂರನೇದು ನಮ್ಮ ಬೇಟಿ ಬಚಾವೋ ಬೇಟಿ ಪಡಾವೋ ಅಂತ ಕರಿತೀವಿ. BBB ಅಂತ ಕರಿತೀವಿ. ಬೇಟಿ ಬಚಾವೋ ಬೇಟಿ ಪಡಾವೋ. ನಾವು ಬೇಟಿ ಬಚಾವೋ ಬೇಟಿ ಪಡಾವೋ ಅಂತಕ್ಕಂಥದ್ದು ಇದನ್ನ ಲಾಂಚ್ ಮಾಡಿರ್ತಕ್ಕಂಥ ಸಚಿವಾಲಯಗಳು ಯಾವುವು? 3 ಸಚಿವಾಲಯ ಬರುತ್ತೆ. ಒಂದು ಆರೋಗ್ಯ, ಹೆಲ್ತ್ ಅಂಡ್ ಫ್ಯಾಮಿಲಿ ವೆಲ್ಫೇರ್, ಇನ್ನೊಂದು ಶಿಕ್ಷಣ, ಅದಾದ್ಮೇಲೆ ಬರ್ತಕ್ಕಂಥದ್ದು ವಿಮೆನ್ ಅಂಡ್ ಚೈಲ್ಡ್ ಡೆವಲಪ್ಮೆಂಟ್, ಮಕ್ಕಳು ಮತ್ತು ಮಹಿಳೆಯರಿಗೆ ಸಂಬಂಧಪಟ್ಟಂಗೆ ಪ್ರೈಮ್ ಮಿನಿಸ್ಟರ್ ಅಂತ ಕರಿತೀವಿ. 3 ಮಿನಿಸ್ಟ್ರಿಗಳು ಬರ್ತವೆ. ಒಂದು ವಿಮೆನ್ ಅಂತ ಕರಿತೀವಿ, ಎರಡನೇದು ಎಜುಕೇಶನ್ ಶಿಕ್ಷಣಕ್ಕೆ ಸಂಬಂಧಪಟ್ಟಂಗೆ, ಅದಾದ್ಮೇಲೆ ಮೂರನೇದು ನಮ್ಮ ಆರೋಗ್ಯಕ್ಕೆ ಸಂಬಂಧಪಟ್ಟಂಗೆ. ಇವ್ರು 3 ಜನ ಸೇರಿ ಯಾವ ಒಂದು ಸ್ಕೀಮ್ ಲಾಂಚ್ ಮಾಡಿದ್ದಾರೆ? ಬೇಟಿ ಬಚಾವೋ ಬೇಟಿ ಪಡಾವೋ. ನಾವು ಮಾತಾಡ್ಬೇಕಾಗಿರ್ತಕ್ಕಂಥದ್ದು ನಾರಿ ಅದಾಲತ್ ಅಂತ ಕರಿತೀವಿ. ಎಕ್ಸಾಂಪಲ್ ಕೇಳ್ತಾರೆ, ಈ ನಾರಿ ಅದಾಲತ್ ಅಂತಕ್ಕಂಥದ್ದು ಯಾವ ಸ್ಕೀಮ್ ಅಂಡರ್ ಇದೆ? ಮಿಷನ್ ಶಕ್ತಿಯಲ್ಲಿ. ಎರಡನೇದು ಯಾವ ಸಬ್ ಸ್ಕೀಮ್ ಇದು? ಸಂಬಾಲ್, ಸೇಫ್ಟಿ ಅಂಡ್ ಸೆಕ್ಯೂರಿಟಿ ಟುವರ್ಡ್ಸ್ ಯಾವ್ದಕ್ಕಪ್ಪ ಅಂತಂದ್ರೆ ಮಹಿಳೆಯರಿಗೆ, ಸೇಫ್ಟಿ ಅಂಡ್ ಸೆಕ್ಯೂರಿಟಿ ಟು ವಿಮೆನ್. ನಾವು ಸರ್ ಈ ಸ್ಕೀಮ್ ಬಗ್ಗೆ ಓಕೆ, ಬಟ್ ಈ ನಾರಿ ಅದಾಲತ್ ಅಂತಕ್ಕಂಥದ್ದನ್ನ ನಾವು ಮೊಟ್ಟ ಮೊದಲಿನ ಬಾರಿಗೆ ಎಲ್ಲಪ್ಪ ಲಾಂಚ್ ಮಾಡಿದ್ವಿ? ಈ ನಾರಿ ಅದಾಲತ್ ಅಂದ್ರೆ ಏನು? ಲೋಕ್ ಅದಾಲತ್ ಇದ್ದಂಗೆ ಇದು ನಾರಿ ಅಂತಂದ್ರೆ ಮಹಿಳೆಯರಿಗೆ, ಅದಾಲತ್ ಅಂತಂದ್ರೆ ನಿಮ್ಗೆ ಏನಾದ್ರು ಸಮಸ್ಯೆ ಇದ್ರೆ ಆ ಸಮಸ್ಯೆಯನ್ನ ಬಗೆಹರಿಸ್ತಕ್ಕಂಥ ನಾರಿ ಅದಾಲತ್. ಓಕೆನಾ? ಈಗ ನೀವೇ ನೋಡಿ, ಯಾವ್ದೋ ಒಂದು ಇಬ್ರು ಮಧ್ಯೆ, ಒಂದು ಮಹಿಳೆ ಆಗಿರ್ಬೋದು, ಇನ್ನೊಂದು ಅವ್ರ ಗಂಡನ ಮಧ್ಯೆ ಏನೋ ಒಂದು ಸಮಸ್ಯೆ ಇದೆ. ಬಟ್ ಈ ಎಲ್ಲಾ ಸಣ್ಣ ಪುಟ್ಟ ವಿಚಾರಕ್ಕೆ ಕೂಡ ನಾನು ಕೋರ್ಟ್ಗೆ ಹೋಗಕ್ಕಾಗತ್ತಾ? ಬಟ್ ಕೋರ್ಟ್ಗೆ ಹೋದ್ರೆ ನಂಗೆ ತೊಂದರೆ ಏನಾಗತ್ತೆ? ಒಂದು, ಮೇಜರ್ ಆಗಿ ನನಗೆ ಹಣ ವೇಸ್ಟ್ ಆಗತ್ತೆ, ಕಾಸ್ಟ್. ಎರಡನೇದು ಟೈಮು ವೇಸ್ಟ್ ಆಗತ್ತೆ. ಬಟ್ ಅದಕ್ಕೋಸ್ಕರ ನಾನು ಏನನ್ನ ಸ್ಥಾಪನೆ ಮಾಡ್ಬೇಕಪ್ಪ ನನ್ನ ಹಳ್ಳಿಲಿ ಎಲ್ಲಾ ಗ್ರಾಮ ಪಂಚಾಯತಿಯಲ್ಲೂ ಅಂತಂದ್ರೆ ನಾರಿ ಅದಾಲತ್ ಅನ್ನ ಸ್ಟಾರ್ಟ್ ಮಾಡ್ಬೇಕು. ನಾರಿ ಅದಾಲತ್ ಅನ್ನ ಸ್ಟಾರ್ಟ್ ಮಾಡಿದಾಗ ಮೇಜರ್ ಆಗಿ ನಾವು ನಾರಿ ಅದಾಲತ್ ಅಂದ್ರೆ ಏನು ಅಂತಂದ್ರೆ ಆಲ್ಟರ್ನೇಟ್ ಡಿಸ್ಪ್ಯೂಟ್ ರೆಡ್ರೆಸಲ್ ಅಂತ ಕರಿತೀವಿ. ಆಲ್ಟರ್ನೇಟ್ ಡಿಸ್ಪ್ಯೂಟ್ ರೆಡ್ರೆಸಲ್. ಕೋರ್ಟ್ಗೆ ಹೋಗೋ ಅವಶ್ಯಕತೆ ಇಲ್ಲ, ನಮ್ಮ ಹಳ್ಳಿಯಲ್ಲೇ ಸಮಸ್ಯೆಗಳನ್ನ ಬಗೆಹರಿಸ್ತಾರೆ. ಬಟ್ ಈ ಒಂದು ನಾರಿ ಅದಾಲತ್ ಅನ್ನ ಮೊಟ್ಟ ಮೊದಲಿನ ಬಾರಿಗೆ ಎಲ್ಲಪ್ಪ ಸ್ಥಾಪನೆ ಮಾಡಿದ್ವಿ ಅಂತಂದ್ರೆ ನಾವು ಮೇಜರ್ ಆಗಿ ಸ್ಥಾಪನೆ ಮಾಡಿರ್ತಕ್ಕಂಥ ಅಸ್ಸಾಮಲ್ಲಿ ಸ್ಥಾಪನೆ ಮಾಡಿದ್ವಿ. ಅದರ ಜೊತೆಗೆ ಎಲ್ಲಿ ಸ್ಥಾಪನೆ ಮಾಡಿದ್ವಿ? ಜಮ್ಮು ಅಂಡ್ ಕಾಶ್ಮೀರ್ ಅಲ್ಲಿ. ಅಸ್ಸಾಮಲ್ಲಿ ಮತ್ತೆ ಎಲ್ಲಪ್ಪ ಅಂದ್ರೆ ಜಮ್ಮು ಅಂಡ್ ಕಾಶ್ಮೀರ್ ಅಂತ ಕರಿತೀವಿ. ಅಸ್ಸಾಂ ಮತ್ತೆ ಜಮ್ಮು ಅಂಡ್ ಕಾಶ್ಮೀರ್ ಅಲ್ಲಿ 2023ರಲ್ಲಿ ಓಕೆನಾ
ಸರ್ ಇದೆಲ್ಲ ಓಕೆ. ಈ ನಾರಿ ಅದಾಲತ್ತಲ್ಲಿ ಯಾರ್ಯಾರು ಇರ್ತಾರೆ? ನಾರಿ ಅದಾಲತ್ತಲ್ಲಿ 7ರಿಂದ 11 ಜನ ಇರ್ತಾರೆ. ನಾರಿ ಅದಾಲತ್ತಲ್ಲಿ 7ರಿಂದ 11 ಜನ ಮಹಿಳೆಯರು ಇರ್ತಾರೆ. ಅದ್ರ ಜೊತೆಗೆ ಇಟ್ ಇಸ್ ಮೇಜರ್ ಆಗಿ ಎಲೆಕ್ಟೆಡ್ ಅವ್ರು ಕೂಡ ಇರ್ತಾರೆ. ಸರ್ ಯಾರೇ ಇರ್ತಾರೆ ಸರ್ ಇಲ್ಲಿ ಅಂತಂದ್ರೆ 50% ಜನ 50% ಜನ ನಮ್ಮ ಪಂಚಾಯತಿಂದ ಎಲೆಕ್ಟ್ ಆಗಿರ್ತಕ್ಕಂಥವ್ರು, ಎಲೆಕ್ಟೆಡ್ ಬೈ ದ ಪಂಚಾಯತ್. ಇನ್ ಮಿಕ್ಕಿರ್ತಕ್ಕಂಥ 50% ಜನ ಯಾರಾಗಿರ್ತಾರೆ? ನಮ್ಮ ಸ್ಕೂಲ್ ಟೀಚರ್ಸ್ ಆಗಿರ್ಬೋದು, ಅದೇ ರೀತಿ ಸಮಾಜ ಸೇವಕರಾಗಿರ್ಬೋದು, NGO ಗಳಾಗಿರ್ಬೋದು, 50% ಇರ್ತಾರೆ. ಬಟ್ ಇವರು ಯಾರಿಗ್ ನ್ಯಾಯ ಕೊಡ್ತಾರೆ? ಯಾರಿಗ್ ನ್ಯಾಯ ಕೊಡ್ತಾರಪ್ಪ ಅಂತಂದ್ರೆ ಮೇಜರ್ ಯಾರಿಗ್ ನ್ಯಾಯ ಕೊಡ್ತಾರೆ ಅಂತಂದ್ರೆ ಮಹಿಳೆಯರಿಗೆ, ವಿಮೆನ್ಸ್. ನಾವ್ ಇದು ಒಳ್ಳೇದ ಕೆಟ್ಟದ ನೀವ್ ಹೇಳಿ? ಹೇಳ್ಬೇಕು ನೀವೇ ಪಟ್ಟಂತ. ಒಳ್ಳೇದ ಕೆಟ್ಟದ? ನಾವು ಮೇಜರ್ ಇಟ್ ಇಸ್ ಮೋರ್ ಗುಡ್. ಅದಕ್ಕೋಸ್ಕರ ಎಲ್ಲಾ ರಾಜ್ಯಗಳಿಗೂ ಕೂಡ ಇಟ್ ಇಸ್ ಸೆಂಟರ್ ನಮ್ಮ ಕೇಂದ್ರದವ್ರು ಗೈಡ್ಲೈನ್ಸ್ ಕಳ್ಸಿದಾರೆ. ಏನ್ ಗೈಡ್ಲೈನ್ಸ್ ಕಳ್ಸಿದಾರಪ್ಪ ಅಂತಂದ್ರೆ ಈ ಒಂದು ಸ್ಕೀಮ್ ಅನ್ನ ಎಲ್ಲಾ ಕಡೆ ಜಾರಿಗೊಳಿಸಿ ಅಂತ. ಎಲ್ಲಾ ಸ್ಕೀಮನ್ನ ಈ ಸ್ಕೀಮನ್ನ ಜಾರಿಗೊಳಿಸಿ ಅಂತ ಮೇಜರ್ ಆಗಿ ಯಾರಿಗೆ ಅನೌನ್ಸ್ ಮಾಡಿದೀವಿ ಅಂದ್ರೆ ವಿ ಹ್ಯಾವ್ ಗಿವನ್ ಇಟ್ ಟು ದ ಸ್ಟೇಟ್ಸ್. ವಿ ಹ್ಯಾವ್ ಗಿವನ್ ಇಟ್ ಟು ದ ಸ್ಟೇಟ್ಸ್ ಅಂತ ಕರಿತೀವಿ. ಅರ್ಥ ಆಗ್ತಿದೆ ಹೋಗ್ಲಿ? ನಾವು ಮೊದಲನೇದು ಮಿಷನ್ ಶಕ್ತಿ ಅಂತಕ್ಕಂಥದ್ದು ಮೊದಲನೇ ಸಬ್ ಸ್ಕೀಮ್ ಯಾವ್ದಪ್ಪ ಅಂತಂದ್ರೆ ಸಂಭಾಲ್ ಅಂತ ಕರಿತೀವಿ. ಸಂಭಾಲ್ ಅಂದ್ರೆ ಇವ್ರಿಗೆ ಸುರಕ್ಷತೆ ಕೊಡಬೇಕು, ಸೇಫ್ಟಿ ಕೊಡಬೇಕು ಅನ್ನೋದ್ರ ಬಗ್ಗೆ ಮಾತಾಡೋದು. ಓಕೆ, ಅರ್ಥ ಆಯ್ತಾ? ನಾವ್ ಎರಡನೇದ್ರ ಬಗ್ಗೆ ನೋಡೋದಾದ್ರೆ ಎರಡನೇದು ಹೇಳತ್ತಪ್ಪ ಅಂತಂದ್ರೆ ದ ಸಮರ್ಥ್ಯ ಅಂತ ಕರಿತೀವಿ. ಈ ಮಹಿಳೆಯರನ್ನ ಎಂಪವರ್ ಮಾಡಿ ಅಂತ, ಮಹಿಳೆಯರನ್ನ ಎಂಪವರ್ ಮಾಡಿ ಅಂತ. ಈಗ ನೀವೇ ಹೇಳಿ, ಇವ್ರನ್ನ ಆರ್ಥಿಕವಾಗಿ ಸಾಮಾಜಿಕವಾಗಿ ಇವ್ರಿಗೆ ಮೇಜರ್ ಎಂಪವರ್ ಮಾಡ್ಬೇಕಾದ್ರೆ ಹೌ ಕ್ಯಾನ್ ವಿ ಡೂ ಇಟ್? ಹೌ ಕ್ಯಾನ್ ವಿ ಡೂ ಇಟ್? ಮೇಜರ್ ಹೆಂಗ್ ಮಾಡ್ಬೇಕು ಅಂತಂದ್ರೆ ಇವ್ರಿಗೆ ಕೊಡ್ಬೇಕು, ಎಜುಕೇಶನ್ ಅನ್ನ ಕೊಡಿ ಅಂತ. ನಾವು ಎಜುಕೇಶನ್ ಕೊಡ್ಬೇಕಾದ್ರೆ ಮೇಜರ್ ಆಗಿ ಮೇಜರ್ ಏನಿದೆ ಅಂತಂದ್ರೆ ಮೇಜರ್ಲಿ ವಿ ಹ್ಯಾವ್ ಅ ಸ್ಕೀಮ್ಸ್ ಕಾಲ್ಡ್ ಆಸ್ ಇಟ್ ಇಸ್ ಸಮಗ್ರ ಶಿಕ್ಷಾ ಅಭಿಯಾನ. ಸಮಗ್ರ ಶಿಕ್ಷಾ ಅಭಿಯಾನ ಇದೆ ಮೇಜರ್ ಆಗಿ ವಿಮೆನ್ಸ್ ಕೂಡ. ಅದಾದ್ಮೇಲೆ ಬರ್ತಕ್ಕಂಥದ್ದು ಎರಡನೇದು ನೋಡೋದಾದ್ರೆ ನಾವು ಮೇಜರ್ ಆಗಿ ಫ್ರೀ ಹಾಸ್ಟೆಲ್ಸ್ ಇದಾವೆ. ಫ್ರೀ ಹಾಸ್ಟೆಲ್ಸ್, ಸ್ಕಾಲರ್ಶಿಪ್ಸ್ ಕೊಡ್ತಾರೆ ನಮ್ಮ ಸರ್ಕಾರದವರು. ಯಾರಿಗಪ್ಪ ಅಂತಂದ್ರೆ ಮೇಜರ್ ಆಗಿ ಮಹಿಳೆಯರಿಗೆ. ಇದರ ಜೊತೆಗೆ ನಮಗ್ ಮೇಜರ್ ಏನಿದಾವಪ್ಪ ಅಂತಂದ್ರೆ ಪ್ರಧಾನ ಮಂತ್ರಿ ಮಾತೃ ವಂದನಾ ಯೋಜನೆ ಕೂಡ ಇದೆ. ನಾವು ಪ್ರಧಾನ ಮಂತ್ರಿ ಮಾತೃ ವಂದನಾ ಯೋಜನೆ ಯಾರಿಗೆ ಸಂಬಂಧಪಟ್ಟಂಗೆ? ನಾವು ಪ್ರೆಗ್ನೆಂಟ್ ಲೇಡೀಸ್, ಪ್ರೆಗ್ನೆಂಟ್ ಆಗಿರ್ತಕ್ಕಂಥವ್ರಿಗೆ ನಮ್ಮ ಕೇಂದ್ರ ಸರ್ಕಾರದವರು ಕೆಲವಷ್ಟು ಹಣ ಕೊಡ್ತಾರೆ. ಮೇಜರ್ ಎಷ್ಟು ಸಾವಿರ ಕೊಡ್ತಾರೆ ಸರ್ ಅಂದ್ರೆ ನಾವು ಮೇಜರ್ ಆಗಿ ಇಟ್ ಇಸ್ 5,000 to 6,000 ಇಸ್ ಬೀನ್ ಪ್ರೊವೈಡೆಡ್. ನಮ್ಮ ಕೇಂದ್ರ ಮತ್ತು ರಾಜ್ಯ ಸೇರ್ಕೊಂಡ್ರೆ 9,000 ಹೋಗುತ್ತೆ. ನಾವು ಮೇಜರ್ ಆಗಿ ಫೈನಾನ್ಸಸ್ ಅನ್ನ ಕೊಡ್ತಾರೆ. ಯಾರು ಕೊಡ್ತಾರಪ್ಪ ಫೈನಾನ್ಸಸ್ ಅನ್ನ ಅಂತಂದ್ರೆ ಮೇಜರ್ ಆಗಿ ಯಾರು? ಮೇಜರ್ ಆಗಿ ನಮ್ಮ ಕೇಂದ್ರ ಸರ್ಕಾರದವರು, ಅದ್ರ ಜೊತೆಗೆ ನಮ್ಮ ರಾಜ್ಯ ಸರ್ಕಾರದವರು ಕೂಡ ಕೊಡ್ತಾರೆ. ಓಕೆ ಅಲ್ವಾ? ಅದ್ರ ಜೊತೆಗೆ ಮೇಜರ್ ಅಂಗನವಾಡಿಯಿಂದ ಇಟ್ ಇಸ್ ಫ್ರೀ ಗ್ರೈನ್ಸ್ ಆಗಿರ್ಬೋದು, ಬೇಳೆಗಳು. ಅದಾದ್ಮೇಲೆ ಐರನ್ ಫೋಲಿಕ್ ಟ್ಯಾಬ್ಲೆಟ್ಸ್ ಆಗಿರ್ಬೋದು. ಹೌದು ಇಲ್ವೋ? ನಾವ್ ಇವೆಲ್ಲ ಯಾರಿಗೆ ಕೊಡ್ತೀವಿ ಅಂತಂದ್ರೆ ಮೇಜರ್ ಆಗಿ ಇಟ್ ಇಸ್ ಪ್ರೊವೈಡೆಡ್ ಟು ವಿ ಕಾಲ್ ಇಟ್ ಆಸ್ ಮಹಿಳೆಯರಿಗೆ ಅಥವಾ ಫಾರ್ ವುಮೆನ್ಗೆ. ಓಕೆನಾ ಸರ್? ಇದೆಲ್ಲ ಓಕೆ ಸರ್, ಇದೆಲ್ಲ ಓಕೆ. ಬಟ್ ಈಗ ಮಿಷನ್ ಶಕ್ತಿ ಅಂತಕ್ಕಂಥದ್ದನ್ನ ನಾವ್ ಎಷ್ಟು ವರ್ಷಕ್ಕೆ ಲಾಂಚ್ ಮಾಡಿದೀವಿ ಅಂತಂದ್ರೆ ನೆನ್ಪಿಟ್ಕೊಳ್ಳಿ, 2021ರಿಂದ 26ರವರೆಗೆ. 2021ರಿಂದ 26ರವರೆಗೆ. 26 ಅಂದ್ರೆ ನಾವು ಮಾರ್ಚ್ 31, 2026ರವರೆಗೆ ಏನಿರುತ್ತೆ ಈ ಒಂದು ಯೋಜನೆ ಅಂತಕ್ಕಂಥದ್ದು ಜಾರಿಗಿರುತ್ತೆ. ನಾವ್ ಎಲ್ಲಿವರೆಗೂ ಅಂದ್ರೆ 15ನೇ ಫೈನಾನ್ಸ್ ಕಮಿಷನ್ ಇರೋವರೆಗೂ. ನಾವೀಗ ಈ 15ನೇ ಫೈನಾನ್ಸ್ ಕಮಿಷನ್ ಚೇರ್ಮನ್ ಯಾರಾಗಿದ್ರು? ನಾವು ಯಾರಾಗಿದ್ರಪ್ಪ ಅಂತಂದ್ರೆ ನಾವು NK ಸಿಂಗ್ ಆಗಿದ್ರು. NK ಸಿಂಗ್. ಇವಾಗ 16ನೇ ಫೈನಾನ್ಸ್ ಕಮಿಷನ್ ನ ಚೇರ್ಮನ್ ಯಾರಾಗಿದ್ದಾರೆ? ಅರವಿಂದ್ ಪನಗಾರಿಯಾ ಅಂತ ಕರಿತೀವಿ. ಜಾರಿಗೆ ಬರ್ತಕ್ಕಂಥದ್ದು ಯಾವಾಗಿಂದ? ಏಪ್ರಿಲ್ 1, 2026ರಿಂದ ಎಲ್ಲಿವರೆಗೂ? 2031 ಮಾರ್ಚ್ 31 ಅಂತ ಕರಿತೀವಿ. 2026ರಿಂದ 2031ರವರೆಗೆ ಈ ಒಂದು 16ನೇ ಫೈನಾನ್ಸ್ ಕಮಿಷನ್ ಅಂತಕ್ಕಂಥ ಜಾರಿಗಿದೆ. ರೀಸೆಂಟ್ ರಿಪೋರ್ಟ್ ಸಬ್ಮಿಟ್ ಮಾಡಿದ್ದಾರೆ. ರಿಪೋರ್ಟ್ ಹ್ಯಾಸ್ ಆಲ್ಸೋ ಬೀನ್ ಸಬ್ಮಿಟೆಡ್ ಬೈ ಯಾರಪ್ಪ ಅಂತಂದ್ರೆ ಅರವಿಂದ್ ಪನಗಾರಿಯಾ. ನಾವ್ ಯಾವ ಒಂದು ಸಂವಿಧಾನದ ಕಾಯ್ದೆ ಪ್ರಕಾರನಪ್ಪ ಅಂತಂದ್ರೆ ಆರ್ಟಿಕಲ್ ಯಾವುದು? ಆರ್ಟಿಕಲ್ 280. ಆರ್ಟಿಕಲ್ ಯಾವುದು? ಆರ್ಟಿಕಲ್ 280 ಪಾರ್ಟ್ 12 ಅಂತ ಕರಿತೀವಿ. ಪಾರ್ಟ್ 12. ಆರ್ಟಿಕಲ್ 280 ನಾವು ಪಾರ್ಟ್ 12 ಅಂತ ಗೊತ್ತಿರಲಿ.
ಸರ್ ಈ ಒಂದು ಯೋಜನೆ ಅಂತಕ್ಕಂಥದ್ದು ಯಾವ ಸ್ಕೀಮ್ ಅಪ್ಪ ಅಂತಂದ್ರೆ ನಮ್ಮ ಕೇಂದ್ರ ಮತ್ತೆ ರಾಜ್ಯದವರು ಶೇರಿಂಗ್ ಮಾಡ್ಬೇಕು. ಫೈನಾನ್ಸಸ್ ಅಂತಕ್ಕಂಥದ್ದನ್ನ ಏನ್ ಮಾಡ್ಬೇಕು, ಇಲ್ಲಿ ಶೇರ್ ಮಾಡ್ಬೇಕು. ಸೆಂಟರ್ ಅಂಡ್ ಸ್ಟೇಟ್ ಶುಡ್ ಶೇರ್ ಅಂತ ಒಂದು ಸ್ಕೀಮ್ ಅನ್ನ ಏನಂತ ಕರಿತೀವಿ, ಸೆಂಟ್ರಲಿ ಸ್ಪಾನ್ಸರ್ಡ್ ಅಂತ ಕರಿತೀವಿ. ಸೆಂಟ್ರಲ್ ಸೆಕ್ಟರ್ ಅಂದ್ರೆ 100% ಕೇಂದ್ರದವರೇ ಕೊಡ್ತಾರೆ. 100% ಕೇಂದ್ರದವರೇ ಕೊಟ್ರೆ ಅದನ್ನ ಸೆಂಟ್ರಲ್ ಸೆಕ್ಟರ್ ಅಂತ ಕರಿತೀವಿ. ಅದೇ ಶೇರ್ ಮಾಡ್ಕೊಂಡ್ರೆ 50-50, 75-25 ಅಥವಾ 70-30, 90-10 ಅಂತ ಇದ್ರೆ ನಾವು ಅದನ್ನ ವಿ ಕಾಲ್ ಇಟ್ ಏನಂತ ಕರಿತೀವಿ, ನಾವು ಸೆಂಟ್ರಲಿ ಸ್ಪಾನ್ಸರ್ಡ್ ಅಂತ. ಓಕೆನಾ? ಇಷ್ಟು ಮೇಜರ್ ಆಗಿ ಮಿಷನ್ ಶಕ್ತಿಗೆ ಸಂಬಂಧಪಟ್ಟಂಗೆ. ಮಿಷನ್ ಶಕ್ತಿಗೆ ಸಂಬಂಧಪಟ್ಟಂಗೆ ನೆನಪಿರ್ಲಿ, ಯಾವ ಸಚಿವಾಲಯರು ಬರ್ತಾರಪ್ಪ ಅಂತಂದ್ರೆ, ಯಾವ ಸಚಿವಾಲಯ ಅಂತಂದ್ರೆ ಮಿನಿಸ್ಟ್ರಿ ಆಫ್ ವುಮೆನ್ ಅಂಡ್ ಚೈಲ್ಡ್ ಡೆವಲಪ್ಮೆಂಟ್. ಈ ಒಂದು ಇದರಲ್ಲಿ ಮೇಜರ್ 2 ಸ್ಕೀಮ್ಸ್ ಇದಾವೆ, ಸಂಬಾಲ್ ಮತ್ತೆ ಸಾಮರ್ಥ್ಯ ಅಂತ ಕರಿತೀವಿ. ಸಂಬಾಲ್ ಅಂತಕ್ಕಂಥ ಸೇಫ್ಟಿಗೆ, ಮೇಜರ್ ಆಗಿ ನಾರಿ ಅದಾಲತ್ ಅಂತ ಕರಿತೀವಿ. ನಾರಿ ಅದಾಲತ್ ಅಂತಕ್ಕಂಥದನ್ನ ಮೊಟ್ಟ ಮೊದಲನೇ ಬಾರಿಗೆ ಎಲ್ಲಪ್ಪ ಜಾರಿಗೊಳಿಸಿದೀವಿ, ಮೇಜರ್ ಅಸ್ಸಾಂ ಮತ್ತೆ ಜಮ್ಮು ಅಂಡ್ ಕಾಶ್ಮೀರ್ ಅಲ್ಲಿ ಪೈಲಟ್ ಆಗಿ, ಮೇಜರ್ ಆಗಿ ಪೈಲಟ್ ಆಗಿ ಈ 2 ರಾಜ್ಯಗಳಲ್ಲಿ, ಅಸ್ಸಾಂ ಮತ್ತೆ ಜಮ್ಮು ಅಂಡ್ ಕಾಶ್ಮೀರಲ್ಲಿ. ಅದಾದ್ಮೇಲೆ ಸಮರ್ಥ್ಯ ಅಂತಕ್ಕಂಥದ್ದು ಮೇಜರ್ ಆಗಿ ವಿಮೆನ್ ಹಾಸ್ಟೆಲ್ಸ್ ಆಗಿರ್ಬೋದು, ಮಾತೃವಂದನ ಆಗಿರ್ಬೋದು, ಮೇಜರ್ ಆಗಿ ಇಟ್ ಇಸ್ ಉಜ್ವಲ, ಇದೆಲ್ಲದ್ರ ಬಗ್ಗೆ ಮಾತಾಡುತ್ತೆ. ಮೇಜರ್ ಎಂಪವರ್ಮೆಂಟ್, ಇದು ಸೇಫ್ಟಿಗೆ ಸಂಬಂಧಪಟ್ಟಂಗೆ. ಓಕೆ ಅಲ್ವಾ? ಇದು ಎಲ್ಲಿವರೆಗೂ ಇರುತ್ತೆ ಸರ್ ಈ ಮಿಷನ್ ಶಕ್ತಿ ಅಂತಂದ್ರೆ 2026 ಇರುತ್ತೆ. ಓಕೆನಾ? ಇಷ್ಟು ಈ ಒಂದು ಮಿಷನ್ಗೆ ಸಂಬಂಧಪಟ್ಟಂಗೆ. ಏನ್ ಡೌಟ್ ಇಲ್ವ? ಹೋಗ್ಲಿ. ಓಕೆ, ಡೌಟ್ ಇಲ್ಲ ಅಂದ್ರೆ ನಾವು ನೆಕ್ಸ್ಟ್ ಥೀಮ್ ಏನಪ್ಪಾ ಅಂತಂದ್ರೆ ಲ್ಯಾಂಡ್ ಸಂಬಂಧಪಟ್ಟಂಗೆ. ನೆಕ್ಸ್ಟ್ ಥೀಮ್ ಅಂದ್ರೆ ನಮ್ಮ ಭೂ ಸುಧಾರಣೆಗೆ ಸಂಬಂಧಪಟ್ಟಂಗೆ ಅಥವಾ ಭೂಮಿಗೆ ಸಂಬಂಧಪಟ್ಟಂಗೆ. ಈಗ ನೀವೇ ಹೇಳಿ, ನಾವು ಭೂಮಿಗೆ ಸಂಬಂಧಪಟ್ಟಂಗೆ ಏನೇನ್ ನ್ಯೂಸ್ ಅಲ್ಲಿ ಇದೆಯಪ್ಪ? ಓಕೆ, ವಕ್ಫ್. ಓಕೆ, ಕ್ವಶನ್ ಕೇಳಲ್ಲ. ನಾವು ಅತಿ ಹೆಚ್ಚು ವಾಕನ್ನ ರಿಜಿಸ್ಟರ್ ಮಾಡಿರ್ತಕ್ಕಂಥ ರಾಜ್ಯ ಯಾವುದು? ಕರ್ನಾಟಕ, 81%. ಕರ್ನಾಟಕ ಆದ್ಮೇಲೆ ಯಾವ್ದಪ್ಪ? ಜಮ್ಮು ಅಂಡ್ ಕಾಶ್ಮೀರ್. ಅದಾದ್ಮೇಲೆ ಅತಿ ಹೆಚ್ಚು ಭೂಮಿಯನ್ನ ರಿಜಿಸ್ಟರ್ ಮಾಡಿರ್ತಕ್ಕಂಥವ್ರು ನಮ್ಮ ಕರ್ನಾಟಕದವರು. ನಾವು ಮೇಜರ್ ಪರ್ಸೆಂಟೇಜ್ ವೈಸ್ ಕೇಳಿದ್ರೆ ನಮ್ಮ ಕರ್ನಾಟಕದವರು, ಬಟ್ ಎಕರ್ ವೈಸ್ ಕೇಳಿದ್ರೆ ಉತ್ತರ ಪ್ರದೇಶ್ ಆಸ್ ರಿಜಿಸ್ಟರ್ಡ್ ಏನಪ್ಪಾ ಅಂತಂದ್ರೆ ಮ್ಯಾಕ್ಸಿಮಮ್ ಲ್ಯಾಂಡ್ ಅಂತ ಮಾತಾಡ್ತೀವಿ. ಮ್ಯಾಕ್ಸಿಮಮ್ ಲ್ಯಾಂಡ್. ಅದಾದ್ಮೇಲೆ ಇಟ್ ಇಸ್ ಮಿನಿಮಮ್ ಯಾವ್ದಪ್ಪ ಅಂತಂದ್ರೆ ವೆಸ್ಟ್ ಬೆಂಗಾಲ್. ಅತಿ ಕಡಿಮೆ ಪರ್ಸೆಂಟೇಜ್ ಮತ್ತೆ ಲ್ಯಾಂಡ್ ಯಾವ್ದಪ್ಪ ಅಂತಂದ್ರೆ ವೆಸ್ಟ್ ಬೆಂಗಾಲ್ ಅಂತ ಕರಿತೀವಿ. ಹೇಳ್ಕೊಡ್ತೀನಿ ನಾವೆಲ್ಲ, ಬಟ್ ಕೇಳಿಸ್ಕೊಳ್ಳಿ. ಬಟ್ ಲ್ಯಾಂಡ್ ಸಂಬಂಧಪಟ್ಟಂಗೆ ಏನೇನ್ ಗೊತ್ತಿರ್ಬೇಕಪ್ಪ ನಿಮಗೆ? ಟ್ರೈ ಮಾಡಿ ಪಟ್ಪಟ್ಟಂತ ಹೋಗ್ಲಿ. ಈಗ ನಾವು ಲ್ಯಾಂಡ್ ಸಂಬಂಧಪಟ್ಟಂಗೆ ಈ ಭೂಮಿ ಅಂತಕ್ಕಂಥದ್ದು ಯಾವ ಲಿಸ್ಟ್ ಅಲ್ಲಿ ಬರುತ್ತೆ? 7ನೇ ಶೆಡ್ಯೂಲ್ ಅಲ್ಲಿ. ನಾವು ಮೇಜರ್ ಇಟ್ ಕಮ್ಸ್ ಅಂಡರ್ ಸ್ಟೇಟ್ ಲಿಸ್ಟ್ ಅಂತ ಕರಿತೀವಿ. ಓಕೆ, ಯಾವ ಲಿಸ್ಟ್ ಅಲ್ಲಿ ಬರುತ್ತಪ್ಪ ಅಂದ್ರೆ ಸ್ಟೇಟ್ ಲಿಸ್ಟ್ ಅಲ್ಲಿ ಬರುತ್ತೆ. ಮೊದಲನೇದು. ಎಸ್. ಎರಡನೇದು ನಮ್ಮ ರಾಜ್ಯದವರು ಮತ್ತೆ ಕೇಂದ್ರದವರು ತಗೊಂಡಿರ್ತಕ್ಕಂಥ ಇನಿಷಿಯೇಟಿವ್ಸ್ ಯಾವ್ಯಾವು? ಮೇಜರ್ ನಮ್ಮ ಕೇಂದ್ರದವರು ತಗೊಂಡಿರ್ತಕ್ಕಂಥದ್ದು ಯಾವ್ದಪ್ಪ ಅಂತಂದ್ರೆ ವಫ್ ಆಕ್ಟ್ ಅಥವಾ ವಾಕ್ ಅಂತ ಕರಿತೀವಿ. ವಾಕ್ ಆಕ್ಟ್ ಅಂತ. ನಾವು ವಕ್ ಬಗ್ಗೆ ನೋಡೋಣ. ವಕ್ ಅಂದ್ರೆ ಏನು? ನಾವು ದೇವರ ಆಸ್ತಿ ಅಂತ. ಇಟ್ ಇಸ್ ಗಾಡ್ಸ್ ಟೆರಿಟರಿ ಅಥವಾ ಗಾಡ್ಸ್ ಲ್ಯಾಂಡ್ ಅಂತ ಕರಿತೀವಿ. ನೋಡೋಣ, ಗಾಡ್ಸ್ ಲ್ಯಾಂಡ್ ಅನ್ನ ಕಂಟ್ರೋಲ್ ಮಾಡ್ಬೋದಾ ಗೌರ್ಮೆಂಟ್ ಅವ್ರು ಅಂತ ನೋಡೋಣ. ಓಕೆನಾ? ಮೂರನೇದು ಮಾಡ್ಬೋದಾ? ದೇವರ ಆಸ್ತಿಯನ್ನ ಕಂಟ್ರೋಲ್ ಮಾಡ್ಬೋದಾ ಇವರು? ಮತ್ತೆ ಯಾಕೆ ಮಾಡ್ತಿದ್ದಾರೆ? ಓಕೆನಾ? ನೋಡೋಣ ಇಲ್ಲಿ. ಇಟ್ ಇಸ್ ಮೂರನೇದ್ರ ಬಗ್ಗೆ ನೋಡೋದಾದ್ರೆ ಇದನ್ನ ರಿಜಿಸ್ಟರ್ಡ್ ಮಾಡೋದಕ್ಕೋಸ್ಕರ ಒಂದು ಆಪ್ ಅನ್ನ ಲಾಂಚ್ ಮಾಡಿದ್ದಾರೆ, ವೆಬ್ಸೈಟ್ ಅನ್ನ ಲಾಂಚ್ ಮಾಡಿದ್ದಾರೆ. ಅದನ್ನೇಂತ ಕರಿತೀವಿ? ಉಮೀದ್ ಅಂತ ಕರಿತೀವಿ. ಉಮೀದ್ ಅಂತ. ಕ್ವೆಶನ್ ಕೇಳಿಲ್ಲ, ಕೇಳಿ ವಾಕ್ ಬಗ್ಗೆ, ಉಮೀದ್ ಬಗ್ಗೆ. ಅದಾದ್ಮೇಲೆ ಬರ್ತಕ್ಕಂಥದ್ದು ಈ ಖಾತಾ ಸಂಬಂಧಪಟ್ಟಂಗೆ. ಅದಾದ್ಮೇಲೆ ಬರ್ತಕ್ಕಂಥದ್ದು ಕಾವೇರಿ 1 ಮತ್ತೆ ಕಾವೇರಿ 2. ಅದಾದ್ಮೇಲೆ ಬರ್ತಕ್ಕಂಥದ್ದು ಸ್ವಾಮಿತ್ವ ಅಂತ ಕರಿತೀವಿ. ಸ್ವಾಮಿತ್ವ. ಅದಾದ್ಮೇಲೆ ಡಿಜಿ ಪಿನ್ ಅಂತ ಕರಿತೀವಿ. ಓಕೆನಾ? ಇಷ್ಟಂತೂ ಬೇಸಿಕ್ ಆಗಿ ಗೊತ್ತಿರಲಿ. ನಾವು ಇದ್ರ ಜೊತೆಗೆ ನಮ್ಮ ನಕ್ಷಾ ಅನ್ನೋದು ಕೂಡ ಬಂದಿದೆ ಈಗ. ಸರ್ ಇವೆಲ್ಲ ಏನು ಸರ್ ಅಂತ ನೋಡೋಣ. ನಾವು ಡಿಸ್ಕಸ್ ಆಲ್ ದೋಸ್ ಥಿಂಗ್ಸ್ ಒಂದೊಂದಾಗಿ. ಬಟ್ ಈ ಒಂದು ಟಾಪಿಕ್ ಅಂತಕ್ಕಂಥದ್ದು ಪಕ್ಕ ಒಂದು ಕ್ವಶನ್ ಇದ್ದೇ ಇರುತ್ತೆ. ಬಟ್ ಈಗ ನಾನು ಮೊದಲನೇ ಪ್ರಶ್ನೆ ಬಗ್ಗೆ ನೋಡೋದಾದ್ರೆ, ಸರಿ ನಕ್ಷಾ ಅಂದ್ರೆ ಏನು? ಯಾವ ಮಿನಿಸ್ಟ್ರಿ ಅವ್ರು ಲಾಂಚ್ ಮಾಡಿದ್ದಾರೆ ಅಥವಾ ಯಾವ ಡಿಪಾರ್ಟ್ಮೆಂಟ್ ಅವ್ರು ಲಾಂಚ್ ಮಾಡಿದ್ದಾರೆ? ನಕ್ಷಾ ಅಂದ್ರೆ ಏನು? ನಾವು ನಕ್ಷಾ ಅಂದ್ರೆ ಏನಪ್ಪಾ ಅಂತಂದ್ರೆ ಮೇಜರ್ ಆಗಿ ನಮ್ಮ ಭೂಮಿಯನ್ನ ಏನ್ ಮಾಡ್ಬೇಕಪ್ಪ ಅಂದ್ರೆ ಮಾಡರ್ನೈಸ್ ಮಾಡಿ ಅಂತ. ನಾವು ಮಾಡರ್ನೈಸ್ ಮಾಡಿ ಅಂದ್ರೆ ಯಾವ ರೀತಿ ಮಾಡರ್ನೈಸ್ ಮಾಡ್ಬೇಕು?
ಏನಿರೋ ಬಿಲ್ಡಿಂಗ್ ಎಲ್ಲ ಹೊಡೆದಾಕ್ಬಿಟ್ಟು ಹೊಸ ಕಟ್ಬೇಕಾ? ಮತ್ತೆ ಹೆಂಗೆ? ನಾವು ಮಾಡರ್ನೈಸ್ ಮಾಡ್ತಕ್ಕಂಥದ್ದು ಯಾವ ರೀತಿನಪ್ಪ ಅಂತಂದ್ರೆ ಮೇಜರ್ಲಿ ವಯಾ ರಿಜಿಸ್ಟ್ರಿಂಗ್ ಎಲ್ಲಿ ಇಟ್ ಇಸ್ ಮೇಜರ್ ಒಂದು ಪೋರ್ಟಲ್ ರಿಜಿಸ್ಟರ್ ಮಾಡಬೇಕು. ಈಗ ನೀವೇ ಹೇಳಿ, ನಾವೀಗ ನಮ್ ಬೆಂಗಳೂರಲ್ಲಿ ಒಂದು 100 ಆಸ್ತಿ ಇದೆ ಅಂತ ಅನ್ಕೋಣ. ಈಗ ಇದೊಂದು 100 ಅಂತ ಅನ್ಕೋಣ. ಬಟ್ ಈಗ ಇದೊಂದು 100 ಆಸ್ತಿ ಇದ್ರೆ 100 ಸೈಟ್ ಇದಾವೆ. ಬಟ್ ಈಗ ನನ್ಗೆ ಹೆಂಗ್ ಗೊತ್ತಾಗತ್ತೆ ಯಾವ ಆಸ್ತಿ ಯಾರ್ದು ಅಂತ? ಇಲ್ಲಿ ಕುತ್ಕೊಂಡೆ ಯಾವ ಆಸ್ತಿ ಯಾರ್ದು ಅಂತ ನಂಗೆ ಗೊತ್ತಾಗತ್ತಾ? ಯಾಕೆ ಗೊತ್ತಾಗಲ್ಲ ಅಂತಂದ್ರೆ ನಾವು ಹಳೆ ಕಾಲದಲ್ಲಿ ಒಬ್ಬ ಸೈಟ್ ಅನ್ನ ಇಬ್ಬರಿಗೆ ಮಾರ್ಬಿಟ್ಟಿದೀವಿ. ಜಾಯಿಂಟ್ ಅಲ್ಲ, ಒಂದೇ ಆಸ್ತಿಯನ್ನ 2 ಸತಿ ಮಾರಿದೀನಿ ನಾನು. ಯಾಕಪ್ಪ ಅಂತಂದ್ರೆ ಮೇಜರ್ ಆಗಿ ನಮಗ್ ವೆರಿಫಿಕೇಶನ್ ಅಂತಕ್ಕಂಥದ್ದು ಇರ್ಲಿಲ್ಲ. ಈಗ ನೀವೇ ನೋಡಿ, ಒಂದು ವಸ್ತು ಅಂತಕ್ಕಂಥದ್ದು ತಗೊಂಡೋಗಿ ಇಟ್ಕೊಳ್ಳೋದಾದ್ರೆ, ಚಿನ್ನ ಆದ್ರೆ ತಗೊಂಡೋಗಿ ನಾನು ಮನೇಲಿ ಇಟ್ಕೋತೀನಿ. ಭೂಮಿಯನ್ನು ಎಲ್ಲಿ ತಗೊಂಡು ಇಟ್ಕೊಳ್ಳಿ, ಭೂಮಿ ಅಲ್ಲೇ ಇರುತ್ತೆ. ಬಟ್ ಈಗ ನಂದು ಆಸ್ತಿ ಅಂದ್ಬಿಟ್ಟು ನಾನು ಫಾರಿನ್ ಹೋಗ್ಬಿಟ್ಟಿದ್ದೀನಿ. ಬಟ್ ಇನ್ನೊಬ್ಬ ಬಂದು ಏನ್ ಮಾಡಿದ್ದಾರೆ, ನಂದು ಆಸ್ತಿ ಅಂದ್ಬಿಟ್ಟು ಅವ್ರ ಹತ್ರ ಒರಿಜಿನಲ್ ಪತ್ರ ಇದೆ. ಒರಿಜಿನಲ್ ಪತ್ರ ಇಟ್ಕೊಂಡು ಏನ್ ಮಾಡಿದ್ದಾರೆ, ಅವ್ರ ಅಪಾರ್ಟ್ಮೆಂಟ್ ಕಟ್ಬಿಟ್ಟು ಬಾಡಿಗೆ ಕೊಟ್ಬಿಟ್ಟು ಅವರು ಸೆಲ್ ಮಾಡ್ಬಿಟ್ಟಿದ್ದಾರೆ. ಈಗ ಪ್ರಾಬ್ಲಮ್ ಏನಪ್ಪಾ ಅಂತಂದ್ರೆ ನಾವೀಗ ಒರಿಜಿನಲ್ ಓನರ್ ಯಾರು? ಬಟ್ ಈಗ ಮಾರಿರ್ತಕ್ಕಂಥ ಒಂದು ತೀರ್ಕೊಂಡಿದ್ದಾನೆ. ವಾಟ್ ಟು ಡೂ ನಾವು? ಹೌದು ಇಲ್ಲ ಬಾಸ್? ಈಗ ಪ್ರಾಬ್ಲಮ್ ಇಷ್ಟಿದಾವೆ ಲ್ಯಾಂಡ್ ಅಲ್ಲಿ. ಬಟ್ ಈಗ ಲ್ಯಾಂಡ್ ಅಲ್ಲಿ ಇಷ್ಟು ಪ್ರಾಬ್ಲಮ್ ಅನ್ನ ಕಡಿಮೆ ಮಾಡಬೇಕಾದ್ರೆ ಯಾವ ರೀತಿ ಮಾಡಬೇಕು ಅಂತಂದ್ರೆ ಮಾಡರ್ನೈಸ್ ಮಾಡಿ, ಡ್ರೋನ್ಸ್ ಯೂಸ್ ಮಾಡಿ, ಸ್ಕ್ಯಾನ್ ಮಾಡಿ, ಯಾವ್ಯಾವ ಲ್ಯಾಂಡ್ ಯಾರ್ಯಾರ್ದು ಅಂತ ರಿಜಿಸ್ಟರ್ ಮಾಡಿಸ್ಕೊಳ್ಳಿ. ಈಗ ಮೇಜರ್ ಆಗಿ ನಾವು ದಿಸ್ ಅಕಾಯಸ್ ಅಕಾಡೆಮಿನೇ ನೋಡೋದಾದ್ರೆ, ನಾವ್ ಈಗ ಇಬ್ಬರ ಹೆಸರಲ್ಲಿ ಆಸ್ತಿ ಇದ್ರೆ, ಆಸ್ತಿ ಪತ್ರ ಇಬ್ಬರ ಹತ್ರ ಒರಿಜಿನಲ್ ಡಾಕ್ಯುಮೆಂಟ್ಸ್ ಇದ್ರೆ. ಬಟ್ ಈಗ ನಾನೇನ್ ಮಾಡ್ತೀನಪ್ಪ ಅಂದ್ರೆ, ಮೊದಲು ನಾನು ರಿಜಿಸ್ಟರ್ ಮಾಡಿಸ್ಕೊಂಡ್ರೆ ಆಟೋಮೆಟಿಕ್ ನನ್ನ ಹೆಸರಾಗತ್ತೆ. ಬಟ್ ಇನ್ನೊಬ್ಬ ವ್ಯಕ್ತಿ ಬಂದು ಇದು ನಂದು ಅಂತ ಕ್ಲೇಮ್ ಮಾಡಿದ್ರೆ ಅವಾಗ ನಮ್ಮ ಪೋರ್ಟಲ್ ಅಲ್ಲಿ ಕೆನ್ ಐ ಗೆಟ್ ರಿಜಿಸ್ಟರ್ ಇನ್ ದ ಸೇಮ್ ಸೈಟ್ ಇಬ್ಬರ ಹೆಸರಲ್ಲಿ? ಇಲ್ಲ. ಬಟ್ ಅದಕ್ಕೋಸ್ಕರ ಏನ್ ಮಾಡ್ತಿದಾರೆ ಅಂತಂದ್ರೆ, ನಮ್ಮ ಕೇಂದ್ರದವ್ರು ಆಗಿರ್ಬೋದು, ರಾಜ್ಯದವ್ರು ಆಗಿರ್ಬೋದು, ಮಾಡರ್ನೈಸ್ ಮಾಡ್ತಿದ್ದಾರೆ. ಈ ಖಾತೆ ಆಗಿರ್ಬೋದು, ಅದೇ ರೀತಿ ನಮ್ಮ ನಕ್ಷೆ ಆಗಿರ್ಬೋದು, ಸ್ವಾಮಿತ್ವ ಆಗಿರ್ಬೋದು, ಇವೆಲ್ಲ ಏನು ಮಾಡರ್ನೈಸೇಷನ್ ಆಫ್ ಲ್ಯಾಂಡ್ ಅಷ್ಟೇ. ಮಾಡರ್ನೈಸೇಷನ್ ಅಂದ್ರೆ ಏನು? ಮಾಡರ್ನೈಸೇಷನ್ ಅಂದ್ರೆ ಏನಪ್ಪಾ ಅಂತಂದ್ರೆ, ನಾವ್ ಯುವರ್ ಲ್ಯಾಂಡ್ ಹಸ್ ಬೀನ್ ರಿಜಿಸ್ಟರ್ಡ್ ಎಲ್ಲಪ್ಪ ಅಂತಂದ್ರೆ ಆನ್ಲೈನ್ ಟೆಕ್ನಾಲಜಿ ಮೂಲಕ ಆನ್ಲೈನ್ ಅಲ್ಲಿ ರಿಜಿಸ್ಟರ್ ಮಾಡ್ತಾರೆ. ನಿಮ್ಗೆ ಒಂದು ಯುನೀಕ್ ಐಡಿ ಕೊಡ್ತಾರೆ, ಅಂಡ್ ದಾಟ್ ವಿ ಕಾಲ್ ಇಟ್ ಆಸ್ ಮಾಡರ್ನೈಸೇಷನ್ ಆಫ್ ಲ್ಯಾಂಡ್ ಅಂತಕ್ಕಂಥದ್ದು. ಇವಾಗ ನೀವೇ ಹೇಳಿ, ಈಗ ಫೋರ್ಜರಿ ಮಾಡಕ್ ಆಗತ್ತಾ? ಈಗ ಒಂದು ಲ್ಯಾಂಡ್ ಅನ್ನ ಇಟ್ ಇಸ್ ಮೇಜರ್ ಒಂದು ಲ್ಯಾಂಡ್ ಅನ್ನ ಇಬ್ಬರಿಗೆ ಸೇಲ್ ಮಾಡ್ಬೋದು ಅಂದ್ರೆ ಇಲ್ಲ. ಬಟ್ ಈಗೇನ್ ಪ್ರಾಬ್ಲಮ್ ಆಗ್ತಿತ್ತು ಗೊತ್ತಾ? ಓಕೆ, ಒಂದು ಲ್ಯಾಂಡ್ ಇದೆ, ಆ ಲ್ಯಾಂಡ್ ಆನ್ಲೈನ್ ಇದೆ. ಬಟ್ ನಾನೇನ್ ಮಾಡ್ತಿದ್ದೆ ಅಂದ್ರೆ, ಈಗ ಲ್ಯಾಂಡ್ ಅನ್ನ ಮತ್ತೆ ಇಬ್ಬರಿಗೆ ಸೇಲ್ ಮಾಡ್ತಿದ್ದೆ. ಯಾಕೆಂತ ತೋರಿಸ್ತಾ ಇದೆ ನೋಡು, ನನ್ನ ಹೆಸರಲ್ಲಿ ಇದೆ ಅಂತ. ಬಟ್ ಅಟ್ ದ ಸೇಮ್ ಟೈಮ್ ಐ ಯೂಸ್ ಟು ಸೆಲ್ ಇಟ್ ಟು ಟು. ಒಬ್ಬರಿಗೆ ಗೊತ್ತಿಲ್ಲ ಒಬ್ಬರಿಗೆ, ಇಬ್ಬರಿಗೆ ಸೆಲ್ ಮಾಡ್ಬಿಡ್ತಿದ್ದೆ. ಬಟ್ ಅದಕ್ಕೋಸ್ಕರ ಸರ್ಕಾರದವ್ರು ಏನ್ ಮಾಡಿದ್ರು ಅಂತಂದ್ರೆ, ರಿಜಿಸ್ಟ್ರೇಷನ್ ಕೂಡ ಆನ್ಲೈನ್ ಅಲ್ಲಿ ಮಾಡಿ. ರಿಜಿಸ್ಟ್ರೇಷನ್ ಆನ್ಲೈನ್ ಅಲ್ಲಿ ಮಾಡಿದಾಗ ಒಂದ್ಸತಿ ಒಬ್ಬರಿಗೆ ರಿಜಿಸ್ಟ್ರೇಷನ್ ಮಾಡ್ಕೊಟ್ಟು ಅಗ್ರಿಮೆಂಟ್ ಮಾಡ್ಕೊಂಡ್ರೆ, ಯು ಕೆನ್ ನಾಟ್ ಡೂ ಎನ್ ಅಗ್ರಿಮೆಂಟ್ ಆರ್ ರಿಜಿಸ್ಟ್ರೇಷನ್ ಟು ಸಮ್ ಅದರ್ ಪರ್ಸನ್. ಅದನ್ನು ಆನ್ಲೈನ್ ಮಾಡಿದ್ವಿ. ಆ ಆನ್ಲೈನ್ ಮಾಡಿರ್ತಕ್ಕಂಥ ಪೋರ್ಟಲ್ ಯಾವ್ದಪ್ಪ ಅಂತಂದ್ರೆ ಕಾವೇರಿ 1 ಮತ್ತು ಕಾವೇರಿ 2. ಕಾವೇರಿ 1 ಅಂಡ್ ಕಾವೇರಿ 2 ಏನಿಲ್ಲ. ನಾವು ಕಾವೇರಿ 1 and 2 ಅಂದ್ರೆ ಅಡ್ವಾನ್ಸ್ ಅಷ್ಟೇ. ಕಾವೇರಿ 1 ಮತ್ತು 2 ಏನ್ ಮಾತಾಡತ್ತಪ್ಪ ಅಂದ್ರೆ ಮೇಜರ್ಲಿ ವಿಚ್ ಟಾಕ್ಸ್ ಅಬೌಟ್ ದ ರಿಜಿಸ್ಟ್ರೇಷನ್. ಎಲ್ಲಿ ಡಿಜಿಟಲ್ ರಿಜಿಸ್ಟ್ರೇಷನ್ ಅಂತಕ್ಕಂಥದ್ದನ್ನ ಎಲ್ಲಿ ಮಾಡ್ತಾರೆ? ರಿಜಿಸ್ಟ್ರೇಷನ್ ಅನ್ನ ಡಿಜಿಟಲ್ ಆನ್ಲೈನ್ ಮಾಡಿಸ್ತಾ ಇದೀವಿ. ಓಕೆನಾ? ಬಟ್ ಈಗ ನನ್ನ ಆಸ್ತಿಯನ್ನ ಕೂಡ ಆನ್ಲೈನ್ ರಿಜಿಸ್ಟರ್ ಮಾಡಿಸ್ಬೇಕಲ್ವಾ? ಹೌದು ಇಲ್ಲ ಬಾಸ್? ಬಟ್ ಈಗ ಅರ್ಬನ್ ಸೆಂಟರ್ಗಳಲ್ಲಿ ಲಾಂಚ್ ಮಾಡಿರ್ತಕ್ಕಂಥ ಪ್ರಾಜೆಕ್ಟ್ ಯಾವ್ದಪ್ಪ ಅಂತಂದ್ರೆ ನಕ್ಷೆ ಆರ್ ನಕ್ಷಾ ಅಂತ ಕರಿತೀವಿ. ನೆನ್ಪಿಟ್ಕೋಬೇಕಿಲ್ಲಿ, ಅರ್ಬನ್ ಏರಿಯಾಗಳಲ್ಲಾದ್ರೆ ನಮ್ಮ ಕೇಂದ್ರದವ್ರು ಲಾಂಚ್ ಮಾಡಿರ್ತಕ್ಕಂಥ ಪ್ರಾಜೆಕ್ಟ್ ಯಾವುದು? ನಕ್ಷಾ ಅಥವಾ ನಕ್ಷೆ ಅಂತ ಕರಿತೀವಿ. ಓಕೆನಾ? ನಕ್ಷೆ ಟಾಕ್ಸ್ ಅಬೌಟ್ ಏನಿಲ್ಲಿ, ಇಟ್ ಇಸ್ ರಿಜಿಸ್ಟ್ರೇಷನ್ ಆಫ್ ಲ್ಯಾಂಡ್ ಆನ್ಲೈನ್ ಅಂಡ್ ನಿಮ್ಗೆ ಯುನೀಕ್ ಐಡಿ ಕೊಡ್ತಾರೆ. ಒಳ್ಳೇದ ಕೆಟ್ಟದ ಇದು? ನಾವು ತುಂಬಾ ಒಳ್ಳೇದು. ಹೌದೋ ಇಲ್ವೋ? ನಾವು ಇದು ಕೌಂಟರ್ ಮಾಡೋದಕ್ಕೋಸ್ಕರ ನಮ್ಮ ಕರ್ನಾಟಕದವ್ರು ನಾವು ಬೆಂಗಳೂರು ಸಪರೇಟ್ ಆಗಿ ಮಾಡ್ಕೋತೀವಿ. ಅದನ್ನ ವಿ ಕಾಲ್ ಇಟ್ ಆಸ್ ಈ ಖಾತಾ. ನಮ್ಮ ಕರ್ನಾಟಕದವ್ರು ಲಾಂಚ್ ಮಾಡಿರ್ತಕ್ಕಂಥದ್ದು ಯಾವ್ದಪ್ಪ ಅಂತಂದ್ರೆ ಈ ಖಾತಾ.
ಈ ಖಾತಾ ನಾವ್ ಇಲ್ಲಿ ಇವ್ರಿಬ್ರಲ್ಲಿ ಯಾರಿಗೆ ಅಧಿಕೃತವಾಗಿ ಇವ್ರಿಗೆ ಅಧಿಕಾರ ಇದೆ, ಒಫಿಷಿಯಲ್ ಇಟ್ ಇಸ್ ಅಥಾರಿಟಿ ಯಾರಿಗಿದೆಯಪ್ಪ ಅಂದ್ರೆ ಇಟ್ ಇಸ್ ಸ್ಟೇಟ್ ಗವರ್ಮೆಂಟ್ ಅವ್ರಿಗೆ. ಬಿಕಾಸ್ ಲ್ಯಾಂಡ್ ಕಮ್ಸ್ ಅಂಡರ್ ಏನು ಸ್ಟೇಟ್, ಬಟ್ ಸೆಂಟ್ರಲ್ ಏನ್ ಕ್ಲೇಮ್ ಮಾಡ್ತಾರೆ ಗೊತ್ತಾ, ಲ್ಯಾಂಡ್ ಮಾಡರ್ನೈಸೇಷನ್ ಕಮ್ಸ್ ಅಂಡರ್ ಸೆಂಟ್ರಲಿಸ್ಟ್. ಲ್ಯಾಂಡ್ ಅನ್ನ ಮಾಡರ್ನೈಸ್ ಮಾಡ್ತಕ್ಕಂಥದ್ದು ಎಲ್ಲಿ ಬರುತ್ತಪ್ಪ ಅಂತಂದ್ರೆ ಸೆಂಟ್ರಲ್ ಲಿಸ್ಟ್ ಅಲ್ಲಿ ಬರುತ್ತೆ. ಅದಕ್ಕೋಸ್ಕರ ನಾವು ಮಾಡ್ತೀವಿ ಯಾಕ್ಷ. ಅದೇ ರೀತಿ ಹಳ್ಳಿ ಕಡೆ ಆದ್ರೆ ಸ್ವಾಮಿತ್ವ ಅಂತ ಕರಿತೀವಿ. ಸ್ವಾಮಿತ್ವ ಅಂತ ಸ್ವ ಅಂದ್ರೆ ಏನು, ಸ್ವತಃ ನಿಮ್ಮ ಹೆಸರಲ್ಲಿ ಮಾಡ್ಕೊಡ್ತೀವಿ ಬನ್ನಿ ಅಂತ ಸ್ವಾಮಿತ್ವ. ಇಟ್ ಇಸ್ ಮೇಜರ್ ಆಗಿ ಸ್ವತಃವಾಗಿ ನಿಮ್ಗೆ ಮಾಡ್ಕೊಡ್ತೀವಿ ಅಂತ ಹಳ್ಳಿಲಾದ್ರೆ ಸ್ವಾಮಿತ್ವ. ನೆನ್ಪಿಟ್ಕೊಳ್ಳಿ. ಈಗ ಸರ್ ಒಂದ್ ಮೊದಲನೇ ಪ್ರಶ್ನೆ ಏನಪ್ಪಾ ಅಂತಂದ್ರೆ, ಈಗ ಸ್ವಾಮಿತ್ವ ಅಂತಕ್ಕಂಥದ್ದನ್ನ ಯಾರು ಲಾಂಚ್ ಮಾಡಿ, ಹಳ್ಳಿಲಾದ್ರೆ ಯಾರು ಲಾಂಚ್ ಮಾಡಿದ್ದಾರೆ? ಇಟ್ ಇಸ್ ಮೇಜರ್ ಅರ್ಬನ್ ಅಲ್ಲಿ ಯಾರು ಲಾಂಚ್ ಮಾಡಿದ್ದಾರೆ? ಓಕೆನಾ, ಕೇಳಿಸ್ಕೊಬಿಡಿ. ಈಗ ನಾವು ಸ್ವಾಮಿತ್ವವನ್ನು ಲಾಂಚ್ ಮಾಡಿರ್ತಕ್ಕಂಥವ್ರು ಇಟ್ ಇಸ್ ಮೇಜರ್ ಆಗಿ ಇಟ್ ಇಸ್ ಪಂಚಾಯತ್ ರಾಜ್ ಅವರು. ಓಕೆನಾ, ಪಂಚಾಯತ್ ರಾಜ್ ಅವರು. ಪಂಚಾಯತ್ ರಾಜ್ ನಮ್ ಕರ್ನಾಟಕದಲ್ಲಾದ್ರೆ RDPR ಒಟ್ಟಿಗೆ ಇದೆ, ಬಟ್ ಕೇಂದ್ರದಲ್ಲಿ ಇಲ್ವಲ್ಲ. ಪಂಚಾಯತ್ ಬೇರೆ ಇದೆ, RD ಬೇರೆ ಇದೆ, ಹೌದೋ ಇಲ್ವೋ? ಇಟ್ ಇಸ್ ನಾವು ಪಂಚಾಯತ್ ರಾಜ್. ಅಂಡ್ ಇದನ್ನ ನಕ್ಷಾ ಲಾಂಚ್ ಮಾಡ್ತಕ್ಕಂಥವ್ರು ಅರ್ಬನ್ಗಾದ್ರೆ ಮೇಜರ್ ಆಗಿ ಯಾರಪ್ಪ ಲಾಂಚ್ ಮಾಡೋದು ಅಂತಂದ್ರೆ ಮೇಜರ್ ಆಗಿ ಡಿಪಾರ್ಟ್ಮೆಂಟ್ ಆಫ್ ಲ್ಯಾಂಡ್ ಅಂತ ಕರಿತೀವಿ. ಭೂಮಿ ಡಿಪಾರ್ಟ್ಮೆಂಟ್ ಅಥವಾ ಲ್ಯಾಂಡ್ ಡಿಪಾರ್ಟ್ಮೆಂಟ್ ಅಂತ ಕರಿತೀವಿ. ಯಾವ ಮಿನಿಸ್ಟ್ರಿಯಲ್ಲಿ ಬರುತ್ತಪ್ಪ ಅಂತಂದ್ರೆ ಮಿನಿಸ್ಟ್ರಿ ಆಫ್ RD. ನೆನಪಿಟ್ಕೊಳ್ಳಿ, ಸಖತ್ ಇಂಪಾರ್ಟೆಂಟ್ ಇದು. ಮತ್ತೆ ಅರ್ಬನ್ ಅಫೇರ್ಸ್ ಅಲ್ಲ, ಮಿನಿಸ್ಟ್ರಿ ಆಫ್ ರೂರಲ್ ಡೆವಲಪ್ಮೆಂಟ್. ಮಿನಿಸ್ಟ್ರಿ ಆಫ್ ರೂರಲ್ ಡೆವಲಪ್ಮೆಂಟ್ ನಾವು ಯಾವ ಡಿಪಾರ್ಟ್ಮೆಂಟ್ ಅಪ್ಪ ಅಂತಂದ್ರೆ ಡಿಪಾರ್ಟ್ಮೆಂಟ್ ಆಫ್ ಲ್ಯಾಂಡ್ ರಿಸೋರ್ಸ್, ಗವರ್ಮೆಂಟ್ ಆಫ್ ಇಂಡಿಯಾ. ಅರ್ಬನ್ ಸಂಬಂಧಪಟ್ಟಂಗೆ ಕೂಡ ಅರ್ಬನ್ ಅಫೇರ್ಸ್ ಅಲ್ಲ. ಅರ್ಬನ್ ಅಫೇರ್ಸ್ ಕೆಲಸ ಏನು? ಮೇಜರ್ ಅರ್ಬನ್ ಅಲ್ಲಿ ಏನಪ್ಪಾ ಅಂತಂದ್ರೆ ನೆಸೆಸಿಟೀಸ್ ಫೆಸಿಲಿಟೀಸ್ ಕೊಡ್ತಕ್ಕಂಥದ್ದು, ಕುಡಿಯೋ ನೀರು ಆಗಿರ್ಬೋದು, ಎಲೆಕ್ಟ್ರಿಸಿಟಿ ಇವೆಲ್ಲ ಕೊಡ್ತಾರೆ. ಬಟ್ ಅವ್ರ ಕೆಲಸ ಲ್ಯಾಂಡ್ ಮಾಡರ್ನೈಸ್ ಮಾಡ್ತಕ್ಕಂಥದ್ದು ಅಲ್ಲ. ಓಕೆನಾ, ಈ ಕತೆ ಮಾಡಿರ್ತಕ್ಕಂಥವ್ರು ಯಾರು? ಯಾವ ಡಿಪಾರ್ಟ್ಮೆಂಟ್ ಅವರು? ಕರ್ನಾಟಕ ನನ್ಗೆ ಗೊತ್ತು. ಯಾವ ಡಿಪಾರ್ಟ್ಮೆಂಟ್ ಅವರು? ಇಟ್ ಇಸ್ ಕಂದಾಯ ಇಲಾಖೆ, ರೆವೆನ್ಯೂ ಡಿಪಾರ್ಟ್ಮೆಂಟ್ ಅವರು. ನಾವು ಡನ್ ಬೈ ರೆವೆನ್ಯೂ. ಇದನ್ನ ಮತ್ತೆ ಕಾವೇರಿ 1 ಮತ್ತೆ ಕಾವೇರಿ 2 ಮತ್ತೆ ಅವರೇ ಕಂದಾಯ ಇಲಾಖೆದರು. ಮಿನಿಸ್ಟ್ರಿ ಆಫ್ ವಿ ಕಾಲ್ ಇಟ್ ಆಸ್ ಡಿಪಾರ್ಟ್ಮೆಂಟ್ ಆಫ್ ರೆವೆನ್ಯೂ ಅಂತ ಕರಿತೀವಿ. ಯಾರಪ್ಪ ರೆವೆನ್ಯೂ ಮಿನಿಸ್ಟ್ರು? ಮೇಜರ್ ಕೃಷ್ಣ ಬೈರೇಗೌಡ. ಓಕೆನಾ, ರೆವೆನ್ಯೂ ಡಿಪಾರ್ಟ್ಮೆಂಟ್ ಅಂತ ಕರಿತೀವಿ, ಗೊತ್ತಿರಲಿ. ಇಟ್ ಇಸ್ ಈ ಖಾತೆ ಅಂತಕ್ಕಂಥದ್ದು ರೆವೆನ್ಯೂ. ಅದ್ರ ಜೊತೆಗೆ ನಮ್ಮ ಮೇಜರ್ DK ಶಿವಕುಮಾರ್ ಕೂಡ ಬರ್ತಾರೆ. ಯಾಕಪ್ಪ ಅಂದ್ರೆ ಬೆಂಗಳೂರು ಡೆವಲಪ್ಮೆಂಟ್ ಮಿನಿಸ್ಟರ್ ಕೂಡ, ಬೆಂಗಳೂರು ಡೆವಲಪ್ಮೆಂಟ್ ಮಿನಿಸ್ಟರ್ ಅಂತ ಕೂಡ ಮಾತಾಡ್ತೀವಿ. ಈಗ ಅರ್ಥ ಆಗ್ತಿದೆ ಹೋಗ್ಲಿವೆಲ್ಲ? ಎಸ್, ನಾವು ಇದನ್ನ ಕಥೆಗಳೆಲ್ಲ ಓದ್ಬಾರ್ದು. ನಿಮ್ಗೆ ಮಾಡರ್ನೈಸೇಷನ್ ಅಂದ್ರೆ ಏನು ಅಷ್ಟು ಗೊತ್ತಿರ್ಬೇಕಷ್ಟೇ ನಿಮ್ಗೆ. ಹಳ್ಳಿಗಾದ್ರೆ ಯಾವ್ದಿದೆ, ನಾವೀಗ ಲ್ಯಾಂಡ್ಗಾದ್ರೆ ಏನೇನ್ ಮಾಡ್ತಾ ಇದೀವಿ ಅಂತ, ಹೌದೋ ಇಲ್ವೋ? ಮೇಜರ್ ಫ್ರಾಡ್ ಆಗ್ತಿತ್ತು, ಫೋರ್ಜರಿ ಆಗ್ತಿತ್ತು. ಈಗ ಆಬ್ವಿಯಸ್ಲಿ ನಾನು ದುಡ್ಡು ಮಾಡ್ಬೇಕಾದ್ರೆ ನಾನು ಅದನ್ನೇ ಮಾಡ್ತೀನಲ್ವಾ, ಹೌದಾ ಇಲ್ವೋ? ಏನ್ ಮಾಡ್ತೀನಿ? ಇರೋರ್ಗೆಲ್ಲ ಸೆಲ್ ಮಾಡ್ತೀನಿ. ದಟ್ ವಾಸ್ ಅ ಪ್ರಾಬ್ಲಮ್. 2000ಕ್ಕಿಂತ ಮುಂಚೆ ಪ್ರಾಬ್ಲಮೇ ಇದು. ಈಗ ನೀವು ನೋಡಿ ಕೋರ್ಟ್ಗೆ ಹೋದ್ರೆ 70-80% ಕೇಸಸ್ ಇರೋದು ಲ್ಯಾಂಡ್ ಸಂಬಂಧಪಟ್ಟಂಗೆ. ಏನಕ್ಕಪ್ಪ ಅಂತಂದ್ರೆ ಫೋರ್ಜರಿಯಾಗಿ ಇಟ್ ಇಸ್ ಮೇಜರ್ ಆಗಿ ಸೇಲ್ ಮಾಡ್ಬಿಟ್ಟಿದೀವಿ. ಈಗ ನನ್ನ ಆಸ್ತಿಯನ್ನು ಏನ್ ಮಾಡಿ ಕೊಡೋದು ಕೂಡ ಮಾಡಿ 10 ಜನಕ್ಕೆ ಸೇಲ್ ಮಾಡಿದೀನಿ ನಾನು. ಬಟ್ ಈಗ ನಾನು ಅಟ್ಲೀಸ್ಟ್ ಇದ್ರೆ ಜೈಲಿಗೆ ಕರ್ಕೊಂಡು ಹೋಗ್ಬೋದು, ನಾನಿಲ್ಲ. ನಾನು ತಿರ್ಕೊಬಿಟ್ಟಿದ್ದೀನಿ ಅಂತ ಅನ್ಕೊಳ್ಳಿ, ನಾನು ಇಲ್ಲ. ಈಗ ನಾನು ಏನ್ ಮಾಡ್ತೀರಾ? ಈಗ ಒರಿಜಿನಲ್ ಓನರ್ ಯಾರು? ಈಗ 10 ಜನದಲ್ಲಿ ಒರಿಜಿನಲ್ ಓನರ್ ಯಾರು? 10 ಜನಕ್ಕೂ ಇಟ್ ಇಸ್ ಅರ್ಧ ಭಾಗ ಕೊಡಕ್ಕಾಗತ್ತಾ? ಬಿಕಾಸ್ ಅವ್ರು ಫುಲ್ ಅಮೌಂಟ್ ಕಟ್ಟಿದ್ದಾರೆ. ಬಟ್ ಫ್ರಾಡ್ ಮಾಡಿರ್ತಕ್ಕಂಥ ಯಾರಪ್ಪ? ಒರಿಜಿನಲ್ ಓನರ್. ಬಟ್ ಈಗ ಈ ಸಮಸ್ಯೆಗಳನ್ನೆಲ್ಲ ಹೆಂಗಪ್ಪ ಕಡಿಮೆ ಮಾಡೋದು ಅಟ್ಲೀಸ್ಟ್ ಫ್ಯೂಚರ್ ಅಲ್ಲಿ? ಅದಕ್ಕೆ ಏನ್ ಮಾಡಿದ್ವಪ್ಪ ಅಂತಂದ್ರೆ ಈ ಭೂಮಿ ತಂದ್ವಿ. ನಾವ್ ಈ ಭೂಮಿ ಏನ್ ಮಾಡಿದ್ವಿ ಅಂದ್ರೆ ಇಲ್ಲಿ ಇರ್ತಕ್ಕಂಥ ಫಿಸಿಕಲ್ ಕಾಪಿಯನ್ನ ಆನ್ಲೈನ್ ಮಾಡಿದ್ವಿ. ಅವಾಗೂ ಫೋರ್ಜರಿ ಮಾಡಿದ್ವಿ. ಹಿಂಗ ಫೋರ್ಜರಿಯಿಂದ ತೋರ್ಸೋದು ನೋಡಿ ನಂದೇ ಹೆಸರಿದೆ ಅನ್ಬಿಟ್ಟು ಮತ್ತೆ ಸೇಲ್ ಮಾಡ್ಬಿಟ್ಟೆ. ಬಟ್ ಈಗ ಅಗ್ರಿಮೆಂಟ್ ಮಾಡ್ಬೇಕಾದ್ರೆ ರಿಜಿಸ್ಟರ್ ಆಫೀಸಲ್ಲಿ ಮಾಡ್ತಿರ್ಲಿಲ್ಲ. ಅದೇ ರೀತಿ ಸೇಲ್ ಮಾಡ್ಬೇಕಾದ್ರೂ ಕೂಡ ರಿಜಿಸ್ಟರ್ ಆಫೀಸಲ್ಲಿ ಮಾಡ್ತಿರ್ಲಿಲ್ಲ. ಸ್ಟಾಂಪ್ ತಗೊಂಡ್ ಹೋಗ್ತಿದ್ವಿ. ನ್ಯೂಸ್ ಅಲ್ಲಿ ಬರ್ತದೆ ನೋಡಿ ಇವೆಲ್ಲ. ಸ್ಟಾಂಪ್ ಅನ್ನು ಕೂಡ ಈ ಸ್ಟಾಂಪ್ ಮಾಡಿದಾರೆ. ಈಗ ಬನ್ನಿ ರಿಜಿಸ್ಟರ್ ಆಫೀಸ್ ಬನ್ನಿ ಅಂತ. ಬಟ್ ಈಗ ಇಟ್ ಇಸ್ ಆಬ್ವಿಯಸ್ಲಿ ಏನಾದ್ರು ನಾನು ಸೇಲ್ ಮಾಡ್ಬೇಕಂದ್ರೂ ಕೂಡ ಈಗ ರಿಜಿಸ್ಟರ್ ಆಫೀಸ್ಗೆ ಹೋಗ್ಬೇಕು. ರಿಜಿಸ್ಟರ್ ಆಫೀಸ್ ಅಲ್ಲಿ ಆನ್ಲೈನ್ ಹಚ್ತಾರೆ. ಈಗ ನಾನು ಏನಾದ್ರು ಅಗ್ರಿಮೆಂಟ್ ಮಾಡ್ಕೊಂಡ್ರು ಕೂಡ ಆನ್ಲೈನ್ ರಿಜಿಸ್ಟರ್ ಆಗತ್ತೆ, ಸೇಯಿಂಗ್ ದಟ್ ದಿಸ್ ಒರಿಜಿನಲ್ ಓನರ್ ಹ್ಯಾಸ್ ಡನ್ ಅನ್ ಅಗ್ರಿಮೆಂಟ್ ವಿತ್ ದಿಸ್ ಪರ್ಸನ್ ಅಂತ.
ಬಟ್ ಈಗ ಎಲ್ಲಿ ಫ್ರಾಡ್ ಮಾಡೋದು? ಈಗ ನನಗೆ ಡೇಟಾ ಸಿಗ್ತಿದೆ, ಈ ಒಂದು ಆಸ್ತಿ ಯುನೀಕ್ ಐಡಿಯನ್ನ ಎಂಟರ್ ಮಾಡಿದ್ರೆ ಸಾಕು. ಈಗ ಅಕಾಯಸ್ ಅಕಾಡೆಮಿಯಲ್ಲಿ ಎಂಟರ್ ಮಾಡಿದ್ರೆ ಸಾಕು, ನನಗೆ ಗೊತ್ತಾಗ ಎಷ್ಟು ಫ್ಲೋರ್ ಇದೆ, ಇದಕ್ಕೆ ಒರಿಜಿನಲ್ ಓನರ್ ಯಾರು, ಅಥವಾ ಯಾರಿಗಾದ್ರೂ ಅಡಕ್ಕಿಟ್ಟಿದಾರ, ಬಡ್ಡಿ ಕೊಟ್ಟಿದಾರ, ಅಥವಾ ಲೋನ್ ತಗೊಂಡಿದಾರ, ಅಥವಾ ಅಗ್ರಿಮೆಂಟ್ ಆಗಿದ್ ಯಾರ ಜೊತೆ ಆದ್ರೂ, ಇವೆಲ್ಲ ಡಾಕ್ಯುಮೆಂಟ್ಸ್ ಹಂಗೆ ಸಿಗತ್ತೀಗ. ಹೆಂಗೆ ಅಂತಂದ್ರೆ ಈ ನಕ್ಷೆ ಮೂಲಕ, ಈ ಖಾತೆ ಮೂಲಕ, ಅಥವಾ ಸ್ವಾಮಿತ್ವದ ಮೂಲಕ. ಅರ್ಬನ್ ಅಲ್ವಾ, ನಕ್ಷೆ ಬರುತ್ತೆ, ಈ ಖಾತೆ ಬರುತ್ತೆ. ಅದೇ ಹಳ್ಳಿ ಕಡೆ ಹೋದ್ರೆ, ಹಳ್ಳಿ ಕಡೆ ಹೋದಾಗ ಆಟೋಮ್ಯಾಟಿಕ್ ಸ್ವಾಮಿತ್ವ ಬರುತ್ತೆ. ಓಕೆನಾ? ಇಷ್ಟೇ. ಇದನ್ನ ವಿ ಕಾಲ್ ಇಟ್ ಆಸ್ ಮಾಡರ್ನೈಸೇಷನ್ ಆಫ್ ಲ್ಯಾಂಡ್ ಅಂತ ಕರಿತೀವಿ. ಓಕೆನಾ? ಯಸ್, ಅರ್ಥ ಆಯ್ತು ಹೋಗ್ಲಿ ಈಗ ಐಡಿಯಾ. ನಾವ್ ಇದ್ರೆ ಗೊತ್ತಿರ್ಲಿ, ಕಾವೇರಿ 1 ಮತ್ತೆ ಕಾವೇರಿ 2 ಅಂತಕ್ಕಂಥದ್ದು ರಿಜಿಸ್ಟ್ರೇಷನ್ ಸಂಬಂಧಪಟ್ಟಂಗೆ ಆನ್ಲೈನ್ ರಿಜಿಸ್ಟ್ರೇಷನ್. ಈಗ ಈ ಸ್ಟಾಂಪ್ ಅನ್ನ ಕೂಡ ಆನ್ಲೈನ್ ಅಲ್ಲಿ ಪರ್ಚೇಸ್ ಮಾಡ್ಬೇಕು, ಆಫ್ಲೈನ್ ತಗೊಳಂಗಿಲ್ಲ. ನಾವು ಆನ್ಲೈನ್ ಅಲ್ಲಿ ಪರ್ಚೇಸ್ ಮಾಡಿದ್ರೆ, ಈ ಸ್ಟಾಂಪ್ ಅನ್ನ ಪರ್ಚೇಸ್ ಮಾಡಿದ್ರೆ ಯುನಿಕ್ ಐಡಿ ಗುದ್ದಿರ್ತಾರಲ್ಲಿ, ಯುನಿಕ್ ಐಡಿ ಸ್ಕ್ಯಾನ್ ಮಾಡಿದ್ರೆ ಸಾಕು, ಯಾರು ಕೊಟ್ಟಿದ್ರೆ ಅಗ್ರಿಮೆಂಟು, ಯಾರಿಂದ ತಗೊಂಡಿದ್ರೆ ಎಲ್ಲ ಗೊತ್ತಾಗತ್ತೆ. ಈಗ ಈ ಸ್ಟಾಂಪ್ ಅಷ್ಟೇ. ಈಗ ಮೊದ್ಲೇನ್ ಮಾಡ್ತಿರ್ಬೋದು ಫ್ರಾಡು, ಈ ಸ್ಟಾಂಪ್ನೇ ಬೋಗಸ್ ಆಗಿ ಟ್ರೇಡ್ ಮಾಡ್ತಿದ್ರು. ಈ ಸ್ಟಾಂಪ್ ಅನ್ನ ನಾನು ತಗೊಂಡ್ರೆ ನಾನು ಟ್ಯಾಕ್ಸ್ ಕಟ್ಬೇಕು ಸ್ಟೇಟ್ಗೆ, ಬಟ್ ಅದ್ರ ಬದಲು ಪ್ರಿಂಟ್ ತಗೋಬಿಟ್ರೆ, ನಾನು ಕಲರ್ ಪ್ರಿಂಟ್ ತಗೋಬಿಟ್ರೆ, ಇಷ್ಟೆಲ್ಲ ಫ್ರಾಡ್ ನಡೀತಿತ್ತು. ಮೆಜಾರಿಟಿ ಆಫ್ ಕೇಸಸ್ ಆರ್ ರಿಲೇಟೆಡ್ ಟು ಲ್ಯಾಂಡ್ ಅಂಡ್ ಮೆಜಾರಿಟಿ ಆಫ್ ಕೇಸ್ ಆರ್ ರಿಲೇಟೆಡ್ ಟು ವಿ ಕಾಲ್ ಅಸ್ ದ ಮ್ಯಾರೇಜ್ ರಿಲೇಟೆಡ್ ಒನ್. ಕೋರ್ಟ್ಗೆ ಹೋದ್ರೆ ಎರಡೇ ಕೇಸ್ ಬರೋದು, ಒಂದು ಲ್ಯಾಂಡು, ಅದು ಲ್ಯಾಂಡ್ ಏನಪ್ಪಾ ಅಂದ್ರೆ ಅಣ್ಣ ತಮ್ಮಂದ್ರ ಮಧ್ಯೆನೆ, ಇನ್ ಯಾರು ಅಲ್ಲ ಮೆಜಾರಿಟಿ. ಅಂಡ್ ಕೊನೆಗೆ ಒಂದು 10 ವರ್ಷ 15 ವರ್ಷ ಆಗಿರುತ್ತೆ, ಏನಾಗಿರ್ತಾರಪ್ಪ ಅಂದ್ರೆ ಈ ಲ್ಯಾಂಡು ಇರಲ್ಲ ಅಥವಾ ಅವರು ಇರಲ್ಲ, ಕೇಸ್ ಮಾತ್ರ ನಡೀತಾನೆ ಇರುತ್ತೆ. ಅದೇ ಚಾಲೆಂಜ್. ಓಕೆನಾ? ಈ ನಕ್ಷೆ ಅಂತಕ್ಕಂಥದ್ದು ಲಾಂಚ್ ಮಾಡ್ತಕ್ಕಂಥ ಸಚಿವಾಲಯ ಯಾರು? ಮಿನಿಸ್ಟ್ರಿ ಆಫ್ ರೂರಲ್ ಡೆವಲಪ್ಮೆಂಟ್ ಅಂತ ಕರಿತೀವಿ ನಾವು. ಈ ನಕ್ಷೆ ಅಂತಕ್ಕಂಥದ್ದನ್ನ ಆಟೋಮ್ಯಾಟಿಕ್ ಏನ್ ಮಾಡ್ತೀವಪ್ಪ ಅಂತಂದ್ರೆ, ಒಂದು ಲೊಕೇಶನ್ ಫಿಕ್ಸ್ ಮಾಡ್ತೀವಿ, ಆ ಲೊಕೇಶನ್ಗೆ ಯುನೀಕ್ ಐಡಿಯನ್ನ ಫಿಕ್ಸ್ ಮಾಡಿ ನಾವು ಆ ಓನರ್ಗೆ ಇಶ್ಯೂ ಮಾಡ್ತೀವಿ. ಅದನ್ನ ವಿ ಕಾಲ್ ಇಟ್ ಏನಿಲ್ಲಿ, ಇಟ್ ಇಸ್ ನಕ್ಷಾ ಪ್ರಾಜೆಕ್ಟ್ ಅಂತ ಕರಿತೀವಿ. ಮೇಜರ್ ಆಗಿ ಮಾಡರ್ನೈಸೇಷನ್ ಆಫ್ ಲ್ಯಾಂಡ್, ಮಾಡರ್ನೈಸೇಷನ್ ಆಫ್ ಲ್ಯಾಂಡ್ ಅನ್ನ ಮೇಜರ್ ನಕ್ಷಾ ಅಂತ ಕರಿತೀವಿ. ಎರಡನೇದಕ್ಕೆ ಸಂಬಂಧಪಟ್ಟಂಗೆ ಮೇಜರ್ ಆಗಿ ನಾನು ಆಲ್ರೆಡಿ ಹೇಳಿದೆ, ಸ್ವಾಮಿತ್ವ ಅಂತ ಕರಿತೀವಿ. ಸ್ವಾಮಿತ್ವ ಅಂತಕ್ಕಂಥದ್ದು ಲಾಂಚ್ ಮಾಡ್ತಕ್ಕಂಥವ್ರು ಯಾರು? ಇಲ್ಲಿ ಲಾಂಚ್ ಮಾಡ್ತಕ್ಕಂಥವ್ರು ಪಂಚಾಯಿತಿ ರಾಜ್ ಅವರು. ಪಂಚಾಯಿತಿ ರಾಜ್ ಅವರು ನೆನಪಿರ್ಲಿ, ಪಂಚಾಯಿತಿ ರಾಜ್ ಅವರು ಮಾಡಿದ್ದಾರೆ. ನಾವು ಇದು ಎಲ್ಲಪ್ಪ ಮಾಡ್ತಾರೆ ಮೇಜರ್ ಆಗಿ ಅಂತಂದ್ರೆ, ಮೇಜರ್ ಆಗಿ ರೂರಲ್ ಏರಿಯಾಸ್, ಹಳ್ಳಿಯಲ್ಲಿ, ಮೇಜರ್ ಆಗಿ ಹಳ್ಳಿಯಲ್ಲಿ. ಅದಾದ್ಮೇಲೆ ರೀಸೆಂಟ್ ನ್ಯೂಸ್ ಅಲ್ಲಿ ಇತ್ತು ಡಿಜಿ ಪಿನ್ ಅಂತ ಕರಿತೀವಿ. ಸರ್, ಈಗ ನಿಮ್ಮ ಆಸ್ತಿಗೆ ಕೊಡ್ತಾ ಇದೀವಿ, ಬಟ್ ಈಗ ನಿಮ್ ಮನೆಗೊಂದು ಕೊಡ್ಬೇಕಲ್ವಾ? ಪ್ರತಿ ಸತಿ ನಾನು ಟೈಪ್ ಮಾಡಕ್ಕಾಗತ್ತಾ? ಹೌದೋ ಇಲ್ವೋ? ನಾವೀಗ ಎಷ್ಟೊಂದ್ ಸತಿ ಏನ್ ಮಾಡ್ತೀರಂದ್ರೆ ಮನೆಗಳನ್ನ ಬೋಗಸ್ ಮಾಡ್ತೀಯಾರ. ಈಗ ನೀವು ನೋಡಿರ್ತೀರಾ, ನಿಮ್ಮ ಒಂದು ಸ್ಟ್ರೀಟ್ ಇರುತ್ತೆ, ಸ್ಟ್ರೀಟ್ ಅಲ್ಲೇ ಎಷ್ಟೊಂದ್ ಜನ ಈಗ ನಿಮ್ದು ಮೇ ಬಿ 10 ಅಂತ ಇದ್ರೆ 10 ಅಂತ ಎಲ್ಲರೂ ಹಾಕೋಬಿಟ್ಟಿರ್ತಾರೆ. ಪೋಸ್ಟ್ ಮ್ಯಾನ್ಗೆ ಕನ್ಫ್ಯೂಷನ್, ಯಾವ ಮನೆ ಒರಿಜಿನಲ್ 10. ಬಟ್ ಈಗ ಈ ಒಂದು ಸಮಸ್ಯೆಯನ್ನ ಕಡಿಮೆ ಮಾಡೋದಕ್ಕೋಸ್ಕರ ನಮ್ಮ ಡಿಪಾರ್ಟ್ಮೆಂಟ್ ಆಫ್ ಪೋಸ್ಟ್ನವರು, ಅಂಚೆದವರು, ಡಿಪಾರ್ಟ್ಮೆಂಟ್ ಆಫ್ ಪೋಸ್ಟ್ನವರು, ನಾವು ನೆನ್ಪಿಟ್ಕೊಳ್ಳಿ, ಡಿಪಾರ್ಟ್ಮೆಂಟ್ ಆಫ್ ಪೋಸ್ಟ್ ಇವೆಲ್ಲ ಮಾಡ್ಬೋದೋ ಇಲ್ವೋ ನೀವೇ ಹೇಳಿ. ಡಿಪಾರ್ಟ್ಮೆಂಟ್ ಆಫ್ ಪೋಸ್ಟ್ ಸಪೋರ್ಟೆಡ್ ಬೈ ಯಾರಪ್ಪ ಅಂತಂದ್ರೆ, ಸಪೋರ್ಟೆಡ್ ಬೈ ಇಸ್ರೋದವರು, ಸಪೋರ್ಟೆಡ್ ಬೈ IIT ಹೈದರಾಬಾದ್. ಈ ವರ್ಷ ಕ್ವೆಶನ್ ಕೇಳ್ತಾರೆ ಇದನ್ನ, ಡಿಜಿಪಿನ್, ಡಿಜಿಟಲ್ ಪಿನ್ ಅಂತ, ಡಿಜಿಟಲ್ ಪಿನ್. ಈಗ ನಿಮ್ಮ ಹಳ್ಳಿಗಾದ್ರೆ ಒಂದು ಪಿನ್ ಇರುತ್ತಲ್ಲ, 6 ಡಿಜಿಟ್ ಪಿನ್ ಇರುತ್ತಲ್ವಾ, ಅದೇ ರೀತಿ ನಾವು ಡಿಜಿಟಲ್ ಆಗಿ ಕೊಡ್ತಾ ಇದೀನಿ ನಾನೀಗ. ಲೊಕೇಶನ್, ನಿಮ್ ಲೊಕೇಶನ್ಗೆ ಒಂದು ಪಿನ್ ಕೊಡ್ತಾ ಇದ್ದೀನಿ. ಆ ಪಿನ್ ಎಷ್ಟು ಡಿಜಿಟ್ ಆಗಿರುತ್ತಪ್ಪ ಅಂದ್ರೆ 10 ಡಿಜಿಟ್ ಆಗಿರುತ್ತೆ. ನಾವು 10 ಡಿಜಿಟ್ ಪಿನ್ ಆಗಿರುತ್ತೆ. ಇಲ್ಲಿ ಆಲ್ಫಾಬೆಟ್ಸ್, ಕ್ಯಾರೆಕ್ಟರ್ಸ್ ಎಲ್ಲ ಇರ್ತವೆ. ನಾವು 10 ಅಡ್ರೆಸ್ ಆಲ್ಫಾಬೆಟ್ಸ್ ಮತ್ತೆ ಕ್ಯಾರೆಕ್ಟರ್ಸ್ ಇರ್ತವೆ. ಇದನ್ನ ಡೆವಲಪ್ ಮಾಡಿರ್ತಕ್ಕಂಥವ್ರು ಯಾರಪ್ಪ ಅಂತಂದ್ರೆ ಡಿಪಾರ್ಟ್ಮೆಂಟ್ ಆಫ್ ಪೋಸ್ಟ್, ಸಪೋರ್ಟೆಡ್ ಬೈ ಯಾರಪ್ಪ ಅಂದ್ರೆ IIT ಹೈದರಾಬಾದ್ ಅಂಡ್ ಇಸ್ರೋದವರು ಸಪೋರ್ಟ್ ಮಾಡಿ ಡಿಜಿಟಲ್ ಪಿನ್ ಅನ್ನ ಜಾರಿಗೊಳಿಸಿದ್ದಾರೆ. ಯಾವಾಗ ಅಂದ್ರೆ 2025ರಲ್ಲಿ, 2025ರಲ್ಲಿ. ಇವಾಗ ಫ್ರಾಡ್ ಮಾಡ್ಬೋದಾ? ಮಾಡಕ್ಕಾಗಲ್ಲ ಬಾಸ್. ಯಾಕಾಗಲ್ಲ? ಒಂದ್ಸತಿ ಒಂದು ಯುನಿಕ್ ಐಡಿ ಕೊಟ್ರೆ ಮುಗ್ದೋಯ್ತು. ಹೌದಾ ಇಲ್ವೋ? ಈಗ ಅಕಾಯಸ್ ಅಕಾಡೆಮಿ ಪಕ್ಕದಲ್ಲೇ ನಾನು ಒಂದು ಯಾವ್ದು ಅಕಾಯಸ್ ಅಕಾಡೆಮಿ ಒಂದು 100A, ಇಟ್ 60 ಫೀಟ್ ರೋಡ್ ಇದೆ ಅಂತ ಅನ್ಕೋಣ. ಬಟ್ ನಾನು ಬೇಕು ಅಂತ ಏನ್ ಮಾಡ್ತೀನಿ, ಪಕ್ಕದಲ್ಲಿ ಇರ್ತಕ್ಕಂಥ ಬಿಲ್ಡಿಂಗ್ ಅಥವಾ ಸೆಕೆಂಡ್ ಫ್ಲೋರ್ ಇರ್ತಕ್ಕಂಥ ಬಿಲ್ಡಿಂಗ್ ಅನ್ನ ನಾನು ಮತ್ತೆ 100 ಅಂತಾನೆ ಕೊಡ್ತೀನಿ. ಈಗ 100 ಅಂತ ಕೊಟ್ಟಾಗ ಆಟೋಮೆಟಿಕ್ ಆಗಿ ಗೂಗಲ್ ಮ್ಯಾಪ್ ಅಲ್ಲಿ ಯಾರು ಹುಡ್ಕೊ ಬರ್ತಾ ಇದಾರೆ, ಎಲ್ಲಿ ಹೋಗ್ತಾರೆ? ಫಸ್ಟ್ ಸೆಕೆಂಡ್ ಫ್ಲೋರ್ಗೆ ಹೋಗ್ತಾರೆ. ಸೆಕೆಂಡ್ ಫ್ಲೋರ್ಗೆ ಹೋದಾಗ ಎಷ್ಟೊಂದು ಜನ ಥಿಂಕ್ ದಟ್ ಇಟ್ ಇಸ್ ಅಲ್ಲೇ ಅಡ್ಮಿಷನ್ ಆಗ್ಬಿಟ್ರೆ,
ಇದೆ ಅಕ್ಕ ಎಸ್ ಅಕಾಡೆಮಿ ಅಂತ? ಎಸ್ ಆರ್ ನೋ? ಅದು ಓಕೆ. ಸೆಕೆಂಡ್, ನನ್ಗೆ ಯಾವ್ದೋ ಒಂದು ಕಾನ್ಫಿಡೆನ್ಷಿಯಲ್ ಪೋಸ್ಟ್ ಬಂದಿದೆ. ಕಾನ್ಫಿಡೆನ್ಷಿಯಲ್ ಪೋಸ್ಟ್ ಬಂದಾಗ ಈಗ ಅದೇ ಫ್ರಾಡ್ ಲೊಕೇಶನ್ ಅಲ್ಲಿ ಕೊಟ್ಬಿಟ್ರೆ ಡೋಂಟ್ ಥಿಂಕ್ ದೇ ಕ್ಯಾನ್ ಮಿಸ್ಯೂಸ್. ಅದೇ ರೀತಿ ನನ್ನ ಬ್ಯಾಂಕಿಂದ ಯಾವ್ದೊಂದು ATM ಬಂದಿದೆ, ಬ್ಯಾಂಕಿಂದ ಏನೋ ಒಂದು ಪಾಸ್ಬುಕ್ ಬಂದಿದೆ, ಈಗ ಅವ್ರ ಮನೇಲಿ ಕೊಟ್ರೆ, RC ಬುಕ್ ಬಂದಿದೆ, ನನ್ ಗಾಡಿ RC ಬುಕ್ ಬಂದ ಅವ್ರು ತಗೊಂಡ್ರೆ, ಎಸ್ ಆರ್ ನೋ ಬಾಸ್? ಇದನ್ನ ಕ್ರಾಸ್ ವೆರಿಫೈ ಮಾಡೋದು ಹೆಂಗೆ? ನನಗೇ ಬರ್ತಿದೆ ಅಂತ ಹೆಂಗ್ ಗೊತ್ತಾಗತ್ತೆ ನನಗೀಗ? ನಾವು ಟು ರೆಡ್ಯೂಸ್ ಆಲ್ ದೋಸ್ ಫ್ರಾಡ್ಸ್, ಗವರ್ಮೆಂಟ್ ಇಸ್ ಗೋಯಿಂಗ್ ಫಾರ್ ಡಿಜಿಟಲ್. ನಾವು ಡಿಜಿಟಲ್ ಹೆಂಗ್ ಮಾಡ್ತಾರಪ್ಪ ಅಂದ್ರೆ, ಒಂದು ಸತಿ ಒಂದು ಕೋಡ್ ಯುನೀಕ್ ಲೊಕೇಶನ್ ಅಲ್ಲಿ ತಗೋತು ಅಂತಂದ್ರೆ ಇಟ್ ಇಸ್ ದ ಯುನೀಕ್ ಕೋಡ್ ವಿಚ್ ಇಸ್ ನಾಟ್ ಗಿವನ್ ಟು ದ ಅದರ್ ಲೊಕೇಶನ್ಸ್. ಅವಾಗ ಆಟೋಮೆಟಿಕ್ ಅದು ಎಂಟರ್ ಮಾಡಿದ್ರೆ ಸಾಕು, ಎಕ್ಸಾಕ್ಟ್ಲಿ ತೋರಿಸುತ್ತೆ. ನಿಮ್ ಪಿನ್ ಕೋಡ್ ತರಾನೆ. ಈಗ ನೀವು 6 ಡಿಜಿಟ್ ಪಿನ್ ಕೋಡ್ ಹೆಂಗಿತ್ತು ಅದೇ ರೀತಿ ಇವಾಗ ಡಿಜಿಟಲ್ ಅಲ್ಲಿ ಇರುತ್ತೆ. ಆ QR ಕೋಡ್ ಸ್ಟ್ಯಾಂಪ್ ಹಾಕಿದ್ರೆ ಮುಗೀತು. ಆ ಸ್ಕ್ಯಾನ್ ಮಾಡಿದ್ರೆ ಆಟೋಮ್ಯಾಟಿಕ್ ಆಗಿ ನಿಮ್ಮ ಮನೆಗೆ ಬರುತ್ತೆ. ಇಸ್ ಇಟ್ ಗುಡ್ ಆರ್ ಬ್ಯಾಡ್? ಇಟ್ ಇಸ್ ವೆರಿ ಗುಡ್. ನಾ ಅದಕ್ಕೋಸ್ಕರ ಎಷ್ಟೋ ಜನಕ್ಕೆ ಹೇಳಿದ್ರು ಕೇಳಲ್ಲ. ಈ ಖಾತೆ ಮಾಡಿಸಿ ಮನೆಗೆ ಅಂದ್ರೆ ಮಾಡ್ಸಲ್ಲ, ನಂದೇ ಆಸ್ತಿ ಅಲ್ವಾ ಬಿಡು, ನನ್ಗೆ ಎಲ್ಲೋಗತ್ತೆ. ಹೌದಾ ಇಲ್ವೋ? ಆಟೋಮ್ಯಾಟಿಕ್ ಯಾರಿಗ್ ಗೊತ್ತು? ರಿಜಿಸ್ಟರ್ ಮಾಡಿಸೋರು ಗೊತ್ತಿಲ್ಲ, ನಿಮಗೆ ಹೋಗೋರು ಗೊತ್ತಿಲ್ಲ ನಿಮ್ದೇ ಆಸ್ತಿ ನಿಮ್ಮ ಹೆಸರಲ್ಲಿ ಇದೆಯಾ ಅಂತ. ಬಿಕಾಸ್ ನೀವೇ ಇರ್ಬೋದು ಆ ಆಸ್ತಿಯಲ್ಲಿ, ಬಟ್ ಥಿಂಕ್ ದಟ್ ಸಮ್ ಅದರ್ ಪರ್ಸನ್ ವುಡ್ ಹ್ಯಾವ್ ಮೇಡ್ ಅನ್ ಅಗ್ರಿಮೆಂಟ್ ಸೇಯಿಂಗ್ ದಟ್ ನಿಮಗ್ ಬಾಡಿಗೆ ಕೊಟ್ಟಿದ್ದೀನಿ ಅಂತ. ಏನ್ ಮಾಡ್ತೀರಾ ಆಗ? ಹೋಪ್ ಯು ಆರ್ ಗೆಟಿಂಗ್ ಇಟ್. ಈಗ ಅಕ್ಕ ಸಲಿ ಥಿಂಕ್ ದಟ್ ಇಟ್ ಇಸ್ ಮೇಜರ್ ಆಗಿ ನಾವ್ ಇದೀವಿ ಅಂತ ಅನ್ಕೋಣ. ನಾವು ಈಗ ನಾನು ಒರಿಜಿನಲ್ ಓನರ್, ಬೇರೆ ಸೆಕೆಂಡ್ ಒರಿಜಿನಲ್ ಓನರ್, ಯು ವುಡ್ ಹ್ಯಾವ್ ಮೇಡ್ ಸಮ್ ಅಗ್ರಿಮೆಂಟ್, ಯಾರ ಕಡೆ ಸೈನ್ ಹಾಕ್ಸ್ಕೊಂಡು ಥಿಂಕ್ ದಟ್ ಇಟ್ ಇಸ್ ಅವ್ರು ನಿಮಗೆ ಬಾಡಿಗೆ ಕೊಟ್ಟಿದ್ದಾರೆ ಅಂತ ಮಾಡಿಸ್ಕೊಂಡಿದ್ರೆ, ಅದನ್ನು ಹೋಗ್ಬಿಟ್ಟು ಇಟ್ ಇಸ್ ಮೇಜರ್ ಈ ಖಾತೆಯಲ್ಲಿ ಮಾಡಿಸಿದ್ರೆ ಅಗೇನ್ ಯು ಕೆನಾಟ್ ಬಿ ಅನ್ ಒರಿಜಿನಲ್ ಓನರ್. ಇದನ್ನೆಲ್ಲ ಚೆಕ್ ಮಾಡೋದಕ್ಕೋಸ್ಕರ ಯು ನೀಡ್ ಟು ರಿಜಿಸ್ಟರ್ ಯುವರ್ ಸೆಲ್ಫ್ ವಿತ್ ರೆಸ್ಪೆಕ್ಟ್ ಟು ನಕ್ಷೆಯಲ್ಲಿ. ಅರ್ಬನ್ ಅಲ್ಲಿ ಆದ್ರೆ ನಕ್ಷೆಯಲ್ಲಿ ಹೋಗ್ಬೇಕು, ಅದಾದ್ಮೇಲೆ ಹಳ್ಳಿ ಆದ್ರೆ ಸ್ವಾಮಿತ್ವ ಮಾಡಿಸ್ಬೇಕು. ಮೇಜರ್ ಆಗಿ ಮೂರನೇದು, ಬಿಲ್ಡಿಂಗ್ಸ್ ಎಲ್ಲ ಇನ್ಫ್ರಾಸ್ಟ್ರಕ್ಚರ್ ಇದೆ ಅಂತಂದ್ರೆ ಈ ಖಾತಾ ಬೆಂಗಳೂರಲ್ಲಿ ಇಟ್ ಇಸ್ ಆಲ್ವೇಸ್ ಗುಡ್ ಟು ಗೋ ಫಾರ್ ಇಟ್. ಎಸ್, ಓಕೆನಾ? ಇಷ್ಟಂತೂ ಮಾಡಿಸಿ. ಓಕೆನಾ? ಗವರ್ಮೆಂಟ್ ಅವ್ರಿಗೆ ಬೇರೆನೇ ಪ್ಲಾನ್ ಇದೆ, ಅದಕ್ಕೋಸ್ಕರ ಮಾಡ್ತಿದ್ದಾರೆ. ಬಟ್ ಆಸ್ ಆಫ್ ನೌ ಇಟ್ ಇಸ್ ಗುಡ್. ಓಕೆನಾ? ಇಟ್ ಇಸ್ ಓಕೆ ಅಲ್ವಾ? ನಾ ದಿಸ್ ಇಸ್ ರಿಲೇಟೆಡ್ ಟು ವಿ ಕಾಲ್ ಇಟ್ ಆಸ್ ಲ್ಯಾಂಡ್. ಅಂಡ್ ನೆಕ್ಸ್ಟ್ ನಾವು ಇದೆಲ್ಲ ನಾರ್ಮಲ್ ಎಲ್ಲರಿಗೂ ಸಂಬಂಧಪಟ್ಟಂಗೆ. ಈಗ ಇಸ್ಲಾಮಿಕ್ ಸಂಬಂಧಪಟ್ಟಂಗೆ ವಿ ಹ್ಯಾವ್ ಬ್ರಾಟ್ ಇನ್ ಆನ್ ಆಕ್ಟ್. ಅಂಡ್ ಆ ಒಂದು ಆಕ್ಟ್ ಅನ್ನ ಏನಂತ ಕರಿತೀವಪ್ಪ ಅಂತಂದ್ರೆ ವಕ್ ಆಕ್ಟ್ ಅಂತ ಕರಿತೀವಿ, ಅಥವಾ ವಫ್ ಆಕ್ಟ್ ಅಂತ. ನಾವು ಈ ವಫ್ ಆಕ್ಟ್ ಅಂದ್ರೆ ಏನು? ಮೇಜರ್ ವಕ್ ಅಂದ್ರೆ ಏನಪ್ಪಾ? ಮೇಜರ್ ವಕ್ ಬೋರ್ಡ್ ಅಂದ್ರೆ ಏನು? ನಾ ಮೇಜರ್ ವಿ ಕಾಲ್ ಇಟ್ ಆಸ್ ವಕ್ ಬೋರ್ಡ್ ಅಂದ್ರೆ ವಿ ಕಾಲ್ ಇಟ್ ಆಸ್ ಇಟ್ ಇಸ್ ರಿಜಿಸ್ಟ್ರೇಷನ್ ಆಫ್ ಅ ಲ್ಯಾಂಡ್ ಇನ್ ದ ನೇಮ್ ಆಫ್ ಏನು? ಗಾಡ್. ಮೇಜರ್ ಆಗಿ ನಮ್ಮ ದೇವರ ಹೆಸರಲ್ಲಿ ಮೇಜರ್ ರಿಜಿಸ್ಟರ್ ಮಾಡಿಸಿದ್ರೆ ಅದನ್ನ ವಿ ಕಾಲ್ ಇಟ್ ಆಸ್ ವಕ್ ಬೋರ್ಡ್ ಅಂತ ಕರಿತೀವಿ. ನಾವೀಗ ನಾನು ಮೊದಲ ಪ್ರಶ್ನೆ ಕೇಳಿಸ್ಕೊಳ್ಳಿ. ಸರಿ, ವಕ್ ಅಂತಕ್ಕಂಥದ್ದು ಎಷ್ಟೊಂದು ಜನಕ್ಕೆ ಗೊತ್ತಿಲ್ಲ ಇನ್ನು. ನಾವ್ ಈ ವಕ್ ಯಾಕೆ ಬೇಕು? ಈ ವಕ್ ಆಕ್ಟ್ ಅಂತಕ್ಕಂಥದ್ದು ನಾವ್ ಏನಾದ್ರೂ ಮುಸ್ಲಿಮ್ಸ್ಗೆ ತೊಂದರೆ ಮಾಡ್ತಿದ್ಯಾ? ಗಿವ್ ಮಿ ಐಡಿಯಾಸ್. ನಾವು ಈ ವಕ್ ಅಂತಕ್ಕಂಥದ್ದು ಇಸ್ ಇಟ್ ಬ್ಯಾಡ್ ಆರ್ ಇಸ್ ಇಟ್ ಗುಡ್? ಇಟ್ ಇಸ್ ಬ್ಯಾಡ್. ಇಟ್ ಇಸ್ ವೆರಿ ಮಚ್ ಗುಡ್. ಬಟ್ ಸ್ವಲ್ಪ ತಪ್ಪು ಬಿಟ್ರೆ ಮೆಜಾರಿಟಿ ಇಟ್ ಇಸ್ ಗುಡ್. ಏನಕ್ಕಪ್ಪ ಮೆಜಾರಿಟಿ ಇಟ್ ಇಸ್ ಗುಡ್ ಅಂತಂದ್ರೆ, ನಾವು ಥಿಂಕ್ ದಟ್ ಈಗ ಟೇಕ್ ಎನ್ ಎಕ್ಸಾಂಪಲ್ ಆಫ್ 2 ಥಿಂಗ್ಸ್. ಒಂದು ನಮ್ಮ ಸಿದ್ಧಗಂಗಾ ಮಠ ಇದೆ ಅಂಡ್ ಇನ್ನೊಂದು ಮುಸ್ಲಿಂ ಮಠ ಇದೆ ಅಂತ ಅನ್ಕೋಣ. ನಾವೀಗ ಸಿದ್ಧಗಂಗಾ ಮಠದವರು ಯಾವ್ದಾದ್ರು ಲ್ಯಾಂಡ್ ಅನ್ನ ತಗೋಬಹುದಾ? ಸಮುದಾಯಗಳಿಂದ ಲ್ಯಾಂಡ್ ತಗೋಬಹುದಾ? ಸಿದ್ಧಗಂಗಾ ಮಠದವ್ರು ತಗೋಬಹುದು. ಬಟ್ ಗವರ್ಮೆಂಟ್ ಲ್ಯಾಂಡ್ ತಗೋಬಹುದಾ? ಗವರ್ಮೆಂಟ್ ಗೊತ್ತಿಲ್ಲದೆ. ಬಟ್ ಅದನ್ನೇ ತಾನೇ ವಕ್ಕಲು ಮಾತಾಡ್ತಿರೋದು. ನಾವ್ ವಕ್ಕಲ್ ಏನ್ ಮಾಡಿದಾರೆ ಗೊತ್ತಾ? ನಿಮ್ಮ ಹೆಸರಲ್ಲಿ ಆಸ್ತಿ ಇದೆಯಾ, ನೀವು ದಾನ ಮಾಡಿ, ನೋ ವರೀಸ್. ಬಿಕಾಸ್ ರೈಟ್ ಟು ಪ್ರಾಪರ್ಟಿ ಅಂತಕ್ಕಂಥದ್ದು ಇಟ್ ಇಸ್ ಯುವರ್ ಕಾನ್ಸ್ಟಿಟ್ಯೂಷನಲ್ ರೈಟ್ ಅಂಡ್ ಲೀಗಲ್ ರೈಟ್. ಹೌದೋ ಇಲ್ವೋ? ಬಟ್ ಆದ್ರೆ ಇಲ್ಲಿ ಮೊದಲೇ ಪ್ರಾಬ್ಲಮ್ ಏನಪ್ಪಾ ಅಂತಂದ್ರೆ, ಮೆಜಾರಿಟಿ ವಕ್ ಬೋರ್ಡ್ ಅಲ್ಲಿ ಏನಾಗಿತ್ತು ಅಂತಂದ್ರೆ, ಈ ವಫ್ ಮುಸ್ಲಿಮ್ಸ್ ದಲ್ಲಿ ಏನಾಗಿತ್ತು ಅಂತಂದ್ರೆ, ಮೆಜಾರಿಟಿ ಗವರ್ಮೆಂಟ್ ಆಸ್ತಿಯನ್ನ, ಸರ್ಕಾರದ ಆಸ್ತಿಯನ್ನ ನಾವು ದೇವರ ಹೆಸರಲ್ಲಿ ಮಾಡ್ಬಿಟ್ಟಿದೀವಿ. ಈ ನಂದೇ ತಗೊಳ್ಳಿ ಅಂತ. ಗುರು, ಗವರ್ಮೆಂಟ್ ಆಸ್ತಿಯನ್ನ ನೀನ್ ಯಾರು ಕೊಡೋದಕ್ಕೆ? ಹೌದೋ ಇಲ್ವೋ? ನಾವ್ ನ್ಯಾಯನ ತಪ್ಪ ಸರಿನಾ ಇದು? ನಾವೇನು ಮಾಡ್ತಿಲ್ಲ. ವಿ ಆರ್ ಗೋಯಿಂಗ್ ಫಾರ್ ಇಟ್ ಇಸ್ ಟೆಕ್ನಾಲಜಿಕಲ್ ಇಂಟಿಗ್ರೇಷನ್, ಡಿಜಿಟೈಸೇಷನ್ ಮಾಡ್ತಿದೀವಿ ಅಷ್ಟೇ. ನಿಮ್ಮ ಆಸ್ತಿನ ಡಾಕ್ಯುಮೆಂಟ್ಸ್ ತಗೊಬನ್ನಿ, ದೇವ್ರಿಗೆ ಕೊಡಿ. ಬಟ್ ನಿಮ್ಮ ಆಸ್ತಿ ಅಲ್ವಾ, ಯು ಡೋಂಟ್ ಹ್ಯಾವ್ ಎನಿ ಅಥಾರಿಟಿ. ಅದ್ ಮತ್ತೆ ಗವರ್ಮೆಂಟ್ ತಗೋತಾರೆ. ಬಿಕಾಸ್ ಲ್ಯಾಂಡ್ ಕಮ್ಸ್ ಅಂಡರ್ ಏನು? ಸ್ಟೇಟ್ ಲಿಸ್ಟ್.
ಬಟ್ ಸರ್ ಇಲ್ಲಿ ತಪ್ಪೇನು ಸರ್ ಅಂತಂದ್ರೆ, ಇಲ್ಲಿ ತಪ್ಪೇನು ಅಂದ್ರೆ ಸ್ವಲ್ಪ ತಪ್ಪಿದೆ. ನಥಿಂಗ್ ಬಟ್ ರಿಲಿಜಿಯಸ್ ಇನ್ಸ್ಟಿಟ್ಯೂಷನ್ಸ್ ಅನ್ನ ಮೇಜರ್ ಆಗಿ ಮುಸ್ಲಿಂ ಇನ್ಸ್ಟಿಟ್ಯೂಷನ್ಸ್ ಅನ್ನ ಮಾತ್ರ ಕಂಟ್ರೋಲ್ ಮಾಡ್ತಿದ್ವಿ, ಅದೇ ತಪ್ಪು. ಎಲ್ಲರನ್ನೂ ಮಾಡಂಗಿದ್ರೆ ಎಲ್ಲರನ್ನೂ ಮಾಡಿ, ಎಲ್ಲಾ ಜನಾಂಗದವ್ರನ್ನು ಮಾಡಿ, ಅಥವಾ ಎಲ್ಲ ರಿಲಿಜನ್ ಇರ್ತಕ್ಕಂಥವ್ರನ್ನ ಮಾಡಿ, ಬಟ್ ನಾಟ್ ಮುಸ್ಲಿಮ್ಸ್. ಬಟ್ ಅದು ತಪ್ಪು. ಸರಿ, ಗವರ್ಮೆಂಟ್ ಅವ್ರು ಏನ್ ಹೇಳ್ತಿದ್ದಾರೆ ಅಂತಂದ್ರೆ, ವಕ್ ಅಂತಕ್ಕಂಥದ್ದು ವಿಚ್ ಕಾನ್ಸ್ಟಿಟ್ಯೂಟ್ಸ್ ದ ಥರ್ಡ್ ಲಾರ್ಜೆಸ್ಟ್ ಲ್ಯಾಂಡ್ ಹೋಲ್ಡಿಂಗ್ ಅಂತೆ. ರೈಲ್ವೇಸ್ ಮತ್ತೆ ಆರ್ಮಿ ಆದ್ಮೇಲೆ ದ ಥರ್ಡ್ ಲಾರ್ಜೆಸ್ಟ್ ಲ್ಯಾಂಡ್ ಹೋಲ್ಡ್ ಮಾಡ್ತಿರ್ತಕ್ಕಂಥವ್ರು ಯಾರು? ನಾವು ರೈಲ್ವೇಸ್, ಆರ್ಮಿ, ಮೂರನೇದು ಯಾವ್ದಪ್ಪ ಅಂತಂದ್ರೆ ವಕ್. ಅಂಡ್ ಮೆಜಾರಿಟಿ ಏನ್ ಮಾಡಿದ್ದಾರೆ ಅಂದ್ರೆ ಈ ವಕ್ ಅಗೇನ್ಸ್ಟ್ ಕಂಪ್ಲೇಂಟ್ ಕೊಟ್ಟಿದ್ದಾರೆ. ನಥಿಂಗ್ ಬಟ್ ಸರ್ಕಾರದ ಆಸ್ತಿಗಳನ್ನ ಇವರು ಒಂದು ವಶದಲ್ಲಿ ಇಟ್ಕೊಂಡಿದ್ದಾರೆ, ದೇವರ ಹೆಸರಿನಲ್ಲಿ ಇವರೊಂದು ವಶದಲ್ಲಿ ಇಟ್ಕೊಂಡಿದ್ದಾರೆ ಅಂತ. ಓಕೆನಾ? ಅದಕ್ಕೆ ಸರ್ಕಾರದವ್ರು ಏನ್ ಮಾಡಿದ್ರು, ಸೆಂಟ್ರಲ್ ಗವರ್ಮೆಂಟ್ ಏನ್ ಮಾಡಿದ್ರು, ನಾವು ಸೆಂಟ್ರಲ್ ಗವರ್ಮೆಂಟ್ ಹ್ಯಾಸ್ ಬ್ರಾಟ್ ಇನ್ ಅನ್ ಬಿಲ್. ಆ ಬಿಲ್ ಆಕ್ಟ್ ಆಗಿದೆ, ಆ ಬಿಲ್ ಆಕ್ಟ್ ಆಗಿ ಜಾರಿಗೆ ಕೂಡ ಬಂದಿದೆ 2025ರಲ್ಲಿ. ಸರ್ ಇಲ್ಲಿ ಏನ್ ಸರ್ ಈ ವಕ್ಕಲ್ ಏನ್ ಮಾತಾಡ್ತಿದ್ದಾರೆ ಅಂತಂದ್ರೆ, ಮೇಜರ್ ಆಗಿ ದೇ ಆರ್ ಟಾಕಿಂಗ್ ಅಬೌಟ್ ರಿಜಿಸ್ಟ್ರೇಷನ್ ಅಥವಾ ಡಿಜಿಟೈಸೇಷನ್ ಮಾಡ್ತಾ ಇರ್ತಿದ್ದಾರೆ. ನಾವೇನಪ್ಪ ಡಿಜಿಟೈಸೇಷನ್ ಅಂತಂದ್ರೆ, ನಿಮ್ಮ ಹೆಸರಲ್ಲಿರ್ತಕ್ಕಂಥ ಆಸ್ತಿ ಇದ್ರೆ ಆ ಪತ್ರಗಳನ್ನ ತಗೊಂಡ್ ಬನ್ನಿ, ಆ ಪತ್ರ ತಗೊಂಡ್ ಬಂದ್ರೆ ರಿಜಿಸ್ಟರ್ ಮಾಡ್ಕೊಳ್ಳಿ. ಬಟ್ ರಿಜಿಸ್ಟರ್ ಮಾಡದೇ ಇರ್ತಕ್ಕಂಥ ಆಸ್ತಿಯನ್ನ ಯಾರ ವಶಕ್ಕೆ ತಗೋತಾರೆ? ಸರ್ಕಾರದ ವಶಕ್ಕೆ, ಗವರ್ಮೆಂಟ್. ಏನ್ ತಪ್ಪಿದೆ ಗುರು ಇಲ್ಲಿ? ಏನ್ ತಪ್ಪಿದೆ ಇಲ್ಲಿ? ನಾನೇನು ಕೇಳ್ತಾ ಇಲ್ಲ. ನಿಮ್ಗೆ 6 ತಿಂಗಳು ಟೈಮ್ ಕೊಡ್ತಾ ಇದೀವಿ, ನಿಮ್ಮ ಆಸ್ತಿಯನ್ನು ನೀವೇ ರಿಜಿಸ್ಟರ್ ಮಾಡಿಸ್ಕೊಳ್ಳಿ, ಮಾಡರ್ನೈಸ್ ಮಾಡ್ಕೊಳ್ಳಿ. ಆಗ ನಮ್ಗೆ ಗೊತ್ತಾಗತ್ತೆ ಯಾವ್ಯಾವ ನಮ್ಮ ಆಸ್ತಿಗಳು ಅಂತ. ನಾವು ಆಸ್ತಿಯಿಂದ ಬರ್ತಕ್ಕಂಥ ಮೇಜರ್ ಆಗಿ ಇನ್ಕಮ್ ಅನ್ನ ನೀವೇ ಯೂಸ್ ಮಾಡಿ ಸಮುದಾಯಕ್ಕೆ ಯೂಸ್ ಮಾಡ್ಕೊಳ್ಳಿ. ಬಟ್ ಆದರೆ ಯಾವ್ದಾದ್ರು ಫ್ರಾಡ್ ಮೂಲಕ ನಮ್ಮ ಗವರ್ಮೆಂಟ್ ಆಸ್ತಿಯನ್ನ ವಕ್ ಕಂಟ್ರೋಲ್ ಇದ್ರೆ ಆಟೋಮ್ಯಾಟಿಕಲಿ ವಿ ವಿಲ್ ನಲಿಫೈ ಅಂತ ಇಟ್ ಇಸ್ ಗವರ್ಮೆಂಟ್. ಸರ್ಕಾರದವ್ರು ಏನ್ ಮಾಡಿದ್ದಾರೆ? ಸರ್ಕಾರದವರು ದೇ ಬ್ರಾಟ್ ಇನ್ ಆಕ್ಟ್. ತಪ್ಪೇನಿದೆ ಇಲ್ಲಿ? ಬಟ್ ಒಂದ್ ತಪ್ಪು ಬಿಟ್ರೆ, ಮುಸ್ಲಿಮ್ಸ್ ಅನ್ನ ರೆಗ್ಯುಲೇಟ್ ಮಾಡ್ತೇವೆ ಅನ್ನೋದು ಬಿಟ್ರೆ ಏನ್ ತಪ್ಪಿಲ್ಲ ಇಲ್ಲಿ. ಹೌದು ಇಲ್ಲ ಬಾಸ್? ಎಲ್ಲರನ್ನೂ ಮಾಡ್ದಂಗೆ ಈ ವಕ್ಕನ್ನು ಕೂಡ ಮಾಡ್ತಾ ಇದೀವಿ ಅಷ್ಟೇ, ನೋ ಡೌಟ್ ಅಟ್ ಆಲ್. ಎಸ್ ಆರ್ ನೋ? ಇಟ್ ಇಸ್ ರಿಜಿಸ್ಟರ್ ಮಾಡ್ಕೊಳ್ಳಿ. ಆ ರಿಜಿಸ್ಟರ್ ಮಾಡ್ಕೊಳ್ಳೋದಕ್ಕೋಸ್ಕರ 6 ತಿಂಗಳ ಕಾಲಾವಕಾಶ ಕೊಡ್ತೀವಿ, 6 ಮಂತ್ಸ್ ಟೈಮ್ ಕೊಡ್ತೀವಿ. 6 ಮಂತ್ಸ್ ಟೈಮ್ ಕೊಡ್ತೀವಿ, ಆ 6 ಮಂತ್ಸ್ ಅಲ್ಲಿ ರಿಜಿಸ್ಟರ್ ಮಾಡ್ಕೊಳ್ಳಿ ಅಂತ. ಬಟ್ ಯಾವ ಪೋರ್ಟಲ್ ರಿಜಿಸ್ಟರ್ ಮಾಡ್ಬೇಕಪ್ಪ ಅಂದ್ರೆ, ಉಮೀದ್ ಪೋರ್ಟಲ್ ರಿಜಿಸ್ಟರ್ ಮಾಡಿ ಅಂತ. ಉಮೀದ್ ಪೋರ್ಟಲ್ ಅಲ್ಲಿ ನಾವು ಈ ಉಮೀದ್ ಪೋರ್ಟಲ್ ರಿಜಿಸ್ಟರ್ ಮಾಡ್ಬೇಕಾದ್ರೆ ನಾ ಏನೇನಿರ್ಬೇಕು? ನಿಮ್ಮ ಒರಿಜಿನಲ್ ಆಸ್ತಿ ಪತ್ರ ತರಬೇಕು. ಒರಿಜಿನಲ್ ಆಸ್ತಿ ಪತ್ರ ತಂದ್ರೆ ವೆರಿಫೈ ಮಾಡಿ ಉಮೀದಲ್ಲಿ ಹಚ್ತೀವಿ. ಹೌದಾ ಇಲ್ವೋ? ನಾವು ಮ್ಯಾಕ್ಸಿಮಮ್ ರಿಜಿಸ್ಟರ್ ಮಾಡಿರ್ತಕ್ಕಂಥ ರಾಷ್ಟ್ರ ಯಾವ್ದಪ್ಪ ಅಥವಾ ರಾಜ್ಯ ಯಾವುದು ಅಂತಂದ್ರೆ, ಇಟ್ ಇಸ್ ಯಾವ ಸ್ಟೇಟು ಅಂತಂದ್ರೆ ಕೇರಳದವರು. ಸಾರಿ, ಮೇಜರ್ಲಿ ಇಟ್ ಇಸ್ ಕರ್ನಾಟಕ. ಸಾರಿ, ಇಟ್ ಇಸ್ ನಾವು ಯಾವ ರಾಜ್ಯದವರಪ್ಪ ಅಂತಂದ್ರೆ ಕರ್ನಾಟಕದವ್ರು. ಎಷ್ಟು ಪರ್ಸೆಂಟೇಜು? 80% ರಿಜಿಸ್ಟ್ರೇಷನ್ ಮಾಡಿಸ್ಕೊಂಡಿದ್ದಾರೆ. ನಮ್ಮಲ್ಲಿ ಇರ್ತಕ್ಕಂಥ 100% ಆಸ್ತಿಯಲ್ಲಿ 81% ಆಸ್ತಿ ರಿಜಿಸ್ಟರ್ ಮಾಡಿದ್ದಾರೆ. ಇನ್ ಮಿಕ್ಕಿರ್ತಕ್ಕಂಥ 19% ಯಾರಿಗೆ? ಸರ್ಕಾರಕ್ಕೆ. ಹೋಪ್ ಯು ಆರ್ ಗೆಟಿಂಗ್ ಇಟ್. ಹೌದಾ ಇಲ್ವೋ? ಇದೇ ತೋರಿಸುತ್ತೆ. ಈಗ ವೆಸ್ಟ್ ಬೆಂಗಾಲ್ 1% ಮಾಡಿದ್ದಾರೆ, ಇನ್ ಮಿಕ್ಕಿದ 99% ಯಾರ್ದು? ಸರ್ಕಾರದ್ದು. ಅದು ಪ್ರೈವೇಟ್ ಪ್ರಾಪರ್ಟಿ ಇರ್ಬೋದು. ಹೌದಾ ಇಲ್ವೋ? ಅದೇ ತೋರಿಸುತ್ತೆ. 6 ತಿಂಗಳು ಆದ್ರೂ ರಿಜಿಸ್ಟರ್ ಮಾಡಿಸಿಲ್ಲ ಅಂತಂದ್ರೆ ಆಟೋಮ್ಯಾಟಿಕ್ಲಿ ಕ್ಲಿಯರ್ಲಿ ಶೋಸ್ ದಟ್ ಇನ್ ಮಿಕ್ಕಿರ್ತಕ್ಕಂಥ ಆಸ್ತಿ ಗವರ್ಮೆಂಟ್. ಓಕೆನಾ? ನಾವು ಅದಾದ್ಮೇಲೆ ನಾವು ಕರ್ನಾಟಕ ಹೋಗಿ ಎರಡನೇದು ಯಾವ್ದಪ್ಪ ಅಂತಂದ್ರೆ ಜಮ್ಮು ಅಂಡ್ ಕಾಶ್ಮೀರ್. ಸಿ ಎಲ್ಲರೂ ಮಾಡ್ಕೊಂಡಿದ್ದಾರೆ ನೋಡಿ, ಪರ್ಸೆಂಟೇಜ್ ನೋಡಿ. ಕರ್ನಾಟಕದಲ್ಲಿ 81, ಜಮ್ಮು ಅಂಡ್ ಕಾಶ್ಮೀರ್ 70% ಹತ್ರ. ಜಮ್ಮು ಅಂಡ್ ಕಾಶ್ಮೀರ್ ಮುಸ್ಲಿಂ ಸ್ಟೇಟ್ ಅಲ್ಲೇ ಮೇಜರ್ ಹ್ಯಾವ್ ರಿಜಿಸ್ಟರ್ಡ್. ತಪ್ಪಾಗಿ ಯಾವಾಗ ರಿಜಿಸ್ಟರ್ ಮಾಡ್ತಿದ್ರು, ದೇ ವುಡ್ ಹ್ಯಾವ್ ರೆಸಿಸ್ಟರ್ಡ್ ಅಗೇನ್ಸ್ಟ್. ಹೌದಾ ಇಲ್ವೋ? ತಪ್ಪೇನಿಲ್ಲ ಗುರು. ನಿಮ್ಮ ಆಸ್ತಿನ ನೀವೇ ಭದ್ರ ಮಾಡ್ಕೊಳ್ಳಿ, ನೀವೇ ಸೇವ್ ಮಾಡ್ಕೊಳ್ಳಿ ಅಷ್ಟೇ. ಬಟ್ ದಿನಾ ಈ ಒಂದು ಸಮಸ್ಯೆನ ಕಂಟಿನ್ಯೂ ಮಾಡೋ ಬದಲು, ನಿಮ್ಮ ಆಸ್ತಿ ಇದೆಯಾ, ಯಾರು ನಿಮ್ಗೆ ದಾನವಾಗಿ ಕೊಟ್ಟಿದ್ದಾರೆ ಅವ್ರು ಕೇಳಿ ಅವರಿಂದ ರಿಪೋರ್ಟ್ ತರ್ಸ್ಕೊಳ್ಳಿ, ಅವ್ರನ್ನ ಪ್ರಾಪರ್ಟಿ ತಗೊಳ್ಳಿ ಅಷ್ಟೇ. ಪ್ರಾಪರ್ಟಿ ಡಾಕ್ಯುಮೆಂಟ್ ಡನ್ ಅಗೇನ್. ಹೌದಾ ಇಲ್ವೋ? ನಾವು ಮೂರನೇದು, ನಾವು ಮ್ಯಾಕ್ಸಿಮಮ್ ಎಕರ್ ಇರ್ತಕ್ಕಂಥದ್ದು ಯಾವ ರಾಜ್ಯದಲ್ಲಪ್ಪ ಅಂತಂದ್ರೆ ಉತ್ತರ ಪ್ರದೇಶಲ್ಲಿ. ನಾವು ಉತ್ತರ ಪ್ರದೇಶ್ ಆಸ್ ದ ಮ್ಯಾಕ್ಸಿಮಮ್ ಟೆರಿಟರಿ ಅಂಡರ್ ಎಲ್ಲಪ್ಪ ಅಂತಂದ್ರೆ ವಕ್ಕಲ್. ಮ್ಯಾಕ್ಸಿಮಮ್ ಟೆರಿಟರಿ ಅಂಡರ್ ಇಟ್ ಇಸ್ ವಕ್ಕಲ್. ಯಾವ ರಾಜ್ಯ ಅಂತಂದ್ರೆ ಇಟ್ ಇಸ್ ಉತ್ತರ ಪ್ರದೇಶ್. ಓಕೆನಾ ಬಾಸ್?
ಈಗ ನೀವೇಳಿ ಏನೋ ತಪ್ಪಿದೆಯಾ ಇಲ್ಲಿ? ನಥಿಂಗ್ ರಾಂಗ್. ಹೌದಾ ಇಲ್ವೋ? ನಾವು ಎಲ್ಲಾರನ್ನೂ ರೆಗ್ಯುಲೇಟ್ ಮಾಡಬೇಕು. ಬಟ್ ಯಾಕೆ ಸರ್ ರೆಗ್ಯುಲೇಟ್ ಮಾಡ್ತಿಲ್ಲ ಅಂತಂದ್ರೆ ಮೆಜಾರಿಟಿ ಇವ್ರ ಹತ್ರ ಇದೆ. ನೋಡಿ, ಮೆಜಾರಿಟಿ ಅಂತಂದ್ರೆ ಆಫ್ಟರ್ ರೈಲ್ವೇಸ್, ಆಫ್ಟರ್ ಆರ್ಮಿ ಆದ್ಮೇಲೆ ಥರ್ಡ್ ಯಾರ ಹತ್ರ ಇದೆ? ಮಿನಿಸ್ಟ್ರಿ ಆಫ್ ಮೈನಾರಿಟಿ ಅಥವಾ ವಕ್ಫ್ ಬೋರ್ಡ್ ಇದೆ. ಅಂಡ್ ಈ ವಕ್ಫ್ ಬೋರ್ಡ್ ಅಂತಕ್ಕಂಥದ್ದು ಇಟ್ ಇಸ್ ಕ್ಲಿಯರ್ ಡಾಕ್ಯುಮೆಂಟೇಶನ್ ಇರಲಿಲ್ಲ, ಕ್ಲಿಯರ್ ಮಾಡರ್ನೈಸೇಷನ್ ಇರಲಿಲ್ಲ. ನಾವು ಮೆಜಾರಿಟಿ ಆಫ್ ದ ಪರ್ಸನ್ ನಂದೇ ಆಸ್ತಿ ಅಂದ್ಬಿಟ್ಟು ಏನ್ ಮಾಡಿದ್ದಾರೆ? ಗೌರ್ಮೆಂಟ್ ಆಸ್ತಿ ಕೊಟ್ಬಿಟ್ಟಿದ್ದಾರೆ. ನಂದೇ ಆಸ್ತಿ ಅಂದ್ಬಿಟ್ಟು ಡಿಸ್ಪ್ಯೂಟೆಡ್ ಟೆರಿಟರಿ ಕೊಟ್ಬಿಟ್ಟಿದ್ದಾರೆ. ಬಟ್ ಇದೆಲ್ಲಾ ಸಮಸ್ಯೆಗಳಿಂದ ಈಗ ನೀವೇ ನೋಡಿ, ಈಗ ನಮ್ಮ ಮನೇಲಿ ಒಂದು 4 ಜನ ಇದೀವಿ ಅಂತ ಅನ್ಕೊಂಡ, ನಮ್ಮ ಅಣ್ಣ ತಮ್ಮದು 4 ಜನ ಇದೀವಿ. ಬಟ್ ಈಗ ನಾನು ಹೋಗ್ಬಿಟ್ಟು ಇಟ್ ಇಸ್ ಯಾವ್ದೋ ಒಂದು ಧರ್ಮಕ್ಕೆ ಲ್ಯಾಂಡ್ ಕೊಟ್ಬಿಡ್ಬೋದಾ? ಎಲ್ಲಾರು ಲ್ಯಾಂಡ್ನು ಈಗ ನನ್ ಲ್ಯಾಂಡ್ ನಾನು ಕೊಡ್ಬೋದು, ನನ್ ತಮ್ಮಂದ್ರೆ ಲ್ಯಾಂಡ್ ಕೊಡಕ್ಕಾಗತ್ತಾ? ಅದು ಮಾಡಿದೀವಿ. ಎರಡನೇದು, ನಂದ್ರ ಜೊತೆಗೆ ಗವರ್ಮೆಂಟ್ ಸೇರಿಸಿ ಕೊಟ್ಬಿಟ್ಟಿದೀನಿ. ಡಾಕ್ಯುಮೆಂಟೇಶನ್ ಆ ಟೈಮಲ್ಲಿ ಇರ್ಲಿಲ್ವಲ್ಲ, ಆ ಟೈಮಲ್ಲಿ ಮಾಡರ್ನೈಸೇಷನ್ ಆಗಿರ್ಲಿಲ್ಲ, ಆ ಟೈಮಲ್ಲಿ ದೇರ್ ವಾಸ್ ನೋ ನಕ್ಷಾ, ದೇರ್ ವಾಸ್ ನೋ ಸ್ವಾಮಿತ್ವ. ಬಟ್ ಈಗ ಕ್ಲಿಯರ್ ಆಗಿ ಗೊತ್ತಾಗ್ತಿದೆ ಯಾವ್ದು ಗವರ್ಮೆಂಟ್ ಲ್ಯಾಂಡು, ಯಾವ್ದು ಇಟ್ ಇಸ್ ಗೋಮಾಲ್ ಜಮೀನ್, ಯಾವ್ದು ಗವರ್ಮೆಂಟ್ ಜಮೀನ್, ಯಾವ್ದು ಎಲ್ಲ ಗೊತ್ತಾಗ್ತಿದೆ ಈಗ. ಬಟ್ ಅದಕ್ಕೋಸ್ಕರ ನಿಮ್ಮ ಆಸ್ತಿ ಅದು ನೀವು ಇಟ್ಕೊಳ್ಳಿ, ಅದನ್ನ ಯೂಸ್ ಇಟ್ ಫಾರ್ ಯುವರ್ ಓನ್ ಕಮ್ಯುನಿಟಿ ಬೆನಿಫಿಟ್. ಬಟ್ ಇನ್ ಮಿಕ್ಕಿರ್ತಕ್ಕಂಥ ಗವರ್ಮೆಂಟ್ ಆಸ್ತಿಯನ್ನ ಯು ಆರ್ ನಾಟ್ ದ ಓನರ್, ಇಟ್ ಇಸ್ ವಿ ಆರ್ ದ ಓನರ್, ಗಿವ್ ಇಟ್ ಬ್ಯಾಕ್. ಅಷ್ಟೇ ಹೇಳ್ತಿದ್ರು ಅಷ್ಟೇ. ಅದನ್ನ ವಿ ಕಾಲ್ ಇಟ್ ಆಸ್ ವಕ್ ಆಕ್ಟ್ ಅಂತ. ಡನ್. ಈಗ ನೋಡಿ, ಇನ್ನು ವಕ್ ಆಕ್ಟ್ ಬಗ್ಗೆ ನೋಡೋಣ. ಅರ್ಥ ಆಗ್ತಿದ್ಯಾ? ಏನ್ ಡೌಟ್ ಇಲ್ವಾ ಇಲ್ಲಿ? ಓಕೆ. ಇಟ್ ಇಸ್ ಮೇಜರ್ಲಿ ವಿ ಕಾಲ್ ಇಟ್ ಆಸ್ ವಕ್ ಆಕ್ಟ್ ಆಫ್ 2025. ನಾವು ಯಾವ ಸಚಿವಾಲಯದಲ್ಲಿ ಬರುತ್ತಪ್ಪ? ಮಿನಿಸ್ಟ್ರಿ ಆಫ್ ಮೈನಾರಿಟಿ ಅಫೇರ್ಸ್. ಮಿನಿಸ್ಟ್ರಿ ಆಫ್ ಮೈನಾರಿಟಿ ಅಫೇರ್ಸ್. ನಾವು ಈ ಒಂದು ವಕ್ ಆಕ್ಟ್ ಯಾವ ಒಂದು ಆಕ್ಟ್ ಅನ್ನ ಅಮೆಂಡ್ ಮಾಡ್ತಿದೆ? ನಾವು ಮೇಜರ್ ಆಗಿ ವಕ್ ಆಕ್ಟ್ ಆಫ್ 1995. ನಾವು 1995ರಲ್ಲಿ ಮೇಜರ್ ಆಗಿ ಏನ್ ಮಾಡಿದ್ವಪ್ಪ ಅಂದ್ರೆ ವಕ್ ಆಕ್ಟ್. ನಾವು ಇನ್ನೊಂದು ನಿಮ್ಗೆ ಕ್ಲಿಯರ್ ಎಕ್ಸಾಂಪಲ್ ನೋಡೋ, ಬಾಬರಿ ಮಸ್ಜಿದ್ ಕೇಸಲ್ಲಿ. ನಾವು ಬಾಬರಿ ಮಸ್ಜಿದ್ ಕೇಸಲ್ಲಿ ಏನಾಗಿತ್ತಪ್ಪ ಅಂತಂದ್ರೆ ರಾಮ ಜನ್ಮಭೂಮಿ ಕೂಡ ವಕ್ ಕೊಟ್ಬಿಟ್ಟಿದ್ವಿ, ದನ ಮಾಡ್ಬಿಟ್ಟಿದ್ವಿ. ಬಟ್ ಆಟೋಮ್ಯಾಟಿಕ್ಲಿ ನೀವೇ ನೋಡಿದ್ರಲ್ಲ, ನಾವು ವಾಟ್ ವಾಸ್ ದ ಕಾನ್ಫ್ಲಿಕ್ಟ್ ವಿಚ್ ವಾಸ್ ಹ್ಯಾಪನ್ ಬಿಟ್ವೀನ್ ಇಟ್ ವಾಸ್ ಹಿಂದೂಸ್ ಅಂಡ್ ಮುಸ್ಲಿಮ್ಸ್. ಹೌದಾ ಇಲ್ವೋ? ಅದನ್ನ ರಿಸಾಲ್ವ್ ಮಾಡೋದಕ್ಕೆ 25-30 ವರ್ಷ ಬೇಕಾಯ್ತು. ಥಿಂಕ್ ಅಬೌಟ್ ಒಂದು ಇಶ್ಯೂನೇ ಅಷ್ಟು ವರ್ಷ ತಗೋತಿದ್ರೆ, ಥಿಂಕ್ ಅಬೌಟ್ ದ ಡಿಸ್ಪ್ಯೂಟ್ ವಿಚ್ ಆರ್ ಪ್ರೆಸೆಂಟ್ ಇನ್ ಡಿಫರೆಂಟ್ ವಕ್ಕಲ್ಲಿ, ಡಿಫರೆಂಟ್ ಜಿಲ್ಲೆಗಳಲ್ಲಿ ಇದಾವೆ, ಡಿಫರೆಂಟ್ ರಾಜ್ಯಗಳಲ್ಲಿ, ಹಲವಾರು ರಾಜ್ಯಗಳಲ್ಲಿ ಇದಾವೆ. ಅವನ್ನೆಲ್ಲ ರಿಸಾಲ್ವ್ ಮಾಡೋದಕ್ಕೆ ಎಷ್ಟು ವರ್ಷ ಟೈಮ್ ತಗೊಳ್ಳಿ. ಲ್ಯಾಂಡ್ ಅನ್ನ, ನಿಮ್ ಲ್ಯಾಂಡ್ ಅನ್ನ ಏನ್ ಮಾಡಪ್ಪ ಅಂತಂದ್ರೆ ಟ್ರಾನ್ಸ್ಪರೆನ್ಸಿ ಮಾಡ್ಕೊಳ್ಳಿ. ಅದಾದ್ಮೇಲೆ ಗವರ್ನೆನ್ಸ್ ಕೂಡ ಕ್ಲಿಯರ್, ಟ್ರಾನ್ಸ್ಪರೆಂಟ್ ಇರಬೇಕು, ಈಕ್ವಿಟಬಲ್ ಬೆನಿಫಿಟ್. ನಾವು ಗವರ್ಮೆಂಟ್ ಆಸ್ತಿ ಇದ್ರೆ ಯಾರಿಗೆ ಕೊಡಿ? ಗವರ್ಮೆಂಟ್ ಆಸ್ತಿ ಇದ್ರೆ ಗವರ್ಮೆಂಟ್ಗೆ ಕೊಡಿ, ನಿಮ್ಮ ಆಸ್ತಿ ಇದ್ರೆ ನೀವು ಇಟ್ಕೊಳ್ಳಿ ಅಷ್ಟೇ. ಓಕೆನಾ? ಇದ್ರ ಬಗ್ಗೆ ಮೇಜರ್ ಆಗಿ ವಿ ಆರ್ ಇಟ್ ಇಸ್ ಅಪ್ಲೈಯಿಂಗ್ ಆಲ್ ದಿಸ್ ದ ವಕ್ ಆಕ್ಟ್. ಇಟ್ ಇಸ್ ರಾಷನಲೈಸೇಷನ್ ಮಾಡ್ತಿದ್ವಿ, ಮಾಡರ್ನೈಸೇಷನ್, ಡಿಜಿಟೈಸೇಷನ್. at the same time we are going for the streamlining of all the it is ವಕ್ ಲ್ಯಾಂಡ್. ಇದನ್ನ ವಕ್ ಆಕ್ಟ್ ಅಲ್ಲಿ ಮಾತಾಡ್ತಿದೀವಿ. ಸರ್ ಎಲ್ಲಿ ಮಾಡ್ಬೇಕು, ಎಷ್ಟು ತಿಂಗಳಲ್ಲಿ ರಿಜಿಸ್ಟ್ರೇಷನ್ ಮಾಡ್ಬೇಕು ಅಂತಂದ್ರೆ ನಾವು ಉಮೀದಲ್ಲಿ ಮಾಡ್ಬೇಕು ಅಂತ ಹೇಳ್ತಾ ಇದೀವಿ. ಉಮೀದ್ ಅನ್ನೋದು ಕೂಡ ಯಾವ ಮಿನಿಸ್ಟ್ರಿಯಲ್ಲಿ ಬರುತ್ತೆ? ಸೇಮ್ ಮಿನಿಸ್ಟ್ರಿ, ಮೈನಾರಿಟಿ. ನಾವು ಎಷ್ಟು ತಿಂಗಳಲ್ಲಿ ಮಾಡ್ಬೇಕಪ್ಪ ಅಂತಂದ್ರೆ ಎಷ್ಟು ತಿಂಗಳಲ್ಲಿ ಮಾಡ್ಬೇಕು? ಮೇಜರ್ ಆಗಿ we need to do it within 6 months. ನಾವು 6 months ಅಂತಕ್ಕಂಥ ರೀಸೆಂಟ್ ಆಗಿ ಕಂಪ್ಲೀಟ್ ಆಯ್ತು. 6 months ಕಂಪ್ಲೀಟ್ ಆಯ್ತು. ಅದನ್ನ ನಾವೇ ನೋಡೋದು, ರಿಜಿಸ್ಟ್ರೇಷನ್ ಮ್ಯಾಕ್ಸಿಮಮ್ ಆಗಿರ್ತಕ್ಕಂಥದ್ದು ಇಟ್ ಇಸ್ ಕರ್ನಾಟಕ ಮತ್ತೆ ಜಮ್ಮು ಅಂಡ್ ಕಾಶ್ಮೀರ್. ಹತ್ರ 70-80% ರಿಜಿಸ್ಟ್ರೇಷನ್ ಆಗಿದೆ. ಮಿನಿಮಮ್ ಮಾಡಿರ್ತಕ್ಕಂಥದ್ದು ಯಾರಪ್ಪ ಅಂತಂದ್ರೆ ವೆಸ್ಟ್ ಬೆಂಗಾಲ್ 1% ಅಷ್ಟೇ, 1% ಅಷ್ಟೇ. ಅದಾದ್ಮೇಲೆ ಬರ್ತಕ್ಕಂಥದ್ದು ಅತಿ ಹೆಚ್ಚು ವಕ್ ಬೋರ್ಡ್ ಅಥವಾ ವಕ್ ಪ್ರಾಪರ್ಟಿ ಇರ್ತಕ್ಕಂಥದ್ದು ಎಲ್ಲಪ್ಪ ಅಂತಂದ್ರೆ ಇಟ್ ಇಸ್ UP ಅಲ್ಲಿ ವಕ್ ಪ್ರಾಪರ್ಟಿ. ಅಂಡ್ ಮೇಜರ್ ನೋಡೋದಾದ್ರೆ ಇಂಡಿಯಾಸ್ 3rd ಲಾರ್ಜೆಸ್ಟ್ ಪ್ರಾಪರ್ಟಿ ಆಫ್ಟರ್ ಏನು ರೈಲ್ವೇಸ್ ಅಂಡ್ ಆರ್ಮಿ ಆದ್ಮೇಲೆ ಇರ್ತಕ್ಕಂಥದ್ದು ವಕ್ ಹತ್ರನೇ ಇದೆ. ಬಟ್ ನೀವೇ ಇಟ್ಕೊಳ್ಳಿ, 3rd ಇವಾಗೂ ನೀವೇ ಇದ್ದೀರಾ. ಬಟ್ ಆದ್ರೆ ಕೆಲವೊಂದು ಆಸ್ತಿಯನ್ನ ಗವರ್ಮೆಂಟ್ ಆಸ್ತಿ ಆಗಿರ್ಬೋದು, ನಾವು ಜನರ ಆಸ್ತಿಯನ್ನ ನಿಮ್ಗೆ ಯಾರಾದ್ರೂ ದಾನವಾಗಿ ಕೊಟ್ಟಿದ್ರೆ ಅದನ್ನ ವಾಪಸ್ ಮಾಡಿ ಅಂತ. ದಿಸ್ ವಿ ಆರ್ ಡೂಯಿಂಗ್ ಇಟ್. ಬಟ್ ಈಗ ವಕ್ಕಲ್ಲಿ ಉಮೀದಲ್ಲಿ ಏನಾದ್ರೂ ಹಚ್ಬೇಕಾದ್ರೆ ಮೇಜರ್ ಆಗಿ ನನ್ನ ಲ್ಯಾಂಡ್ ಏನಾಗಿರ್ಬೇಕು? ಲ್ಯಾಂಡು ಒರಿಜಿನಲ್ ಪ್ರಾಪರ್ಟಿ ಓನರ್ ಆಗಿರ್ಬೇಕು, ಒರಿಜಿನಲ್ ಪ್ರಾಪರ್ಟಿ ಓನರ್ ಇರಬೇಕು. ಈಗ ಯಾರೋ ಒಬ್ರು ತಂದೆ ಕೊಟ್ಟಿದ್ದಾರೆ, ಬಟ್ ತಂದೆ ತೀರ್ಕೊಬಿಟ್ಟಿದ್ದಾರೆ. ಬಟ್ ಈಗೇನ್ ಮಾಡೋದು? ಮತ್ತೆ ವಾಪಸ್ ಕೇಳಕ್ಕಾಗತ್ತಾ? ಇಲ್ಲ. ಒಂದ್ಸತಿ ದೇವರ ಹೆಸರಲ್ಲಿ ಕೊಟ್ರೆ ಮುಗಿದ ಕತೆ, ಯು ಕೆನಾಟ್ ಟೇಕ್ ಬ್ಯಾಕ್. ಬಟ್ ಆದ್ರೆ ಈ ಪ್ರಾಪರ್ಟಿ ಪತ್ರಗಳು ಕೂಡ ಇರತ್ತಲ್ಲ ನಿಮ್ಮ ಹತ್ರ. ಬಟ್ ಈಗ ಮನೆಯವ್ರನ್ನೆಲ್ಲ ಕರೆಸಿ ಏನ್ ಮಾಡ್ತೀವಿ ಅಂದ್ರೆ ಮತ್ತೆ ರಿಜಿಸ್ಟ್ರೇಷನ್ ಮಾಡಿಸ್ತೀವಿ, ದೇವ್ರಿಗೆ ಕೊಡಿ ಅಂತ. ಮತ್ತೆ ವಾಪಸ್ ಕೊಡಂಗಿಲ್ಲ.
ನೀವೆಲ್ಲ ಸೈನ್ ಹಾಕ್ಬೇಕು ಅಧಿಕೃತವಾಗಿ ನೀವು ದಾನ ಮಾಡಿದೀರಾ ಅಂತ. ಎರಡನೇದು ಗವರ್ಮೆಂಟ್ ಆಸ್ತಿ ಆದ್ರೆ ಗವರ್ಮೆಂಟ್ಗೆ ಹಿಂದಿರುಗಿಸ್ತೀವಿ. ಯಾರು ತಗೊಳಂಗಿಲ್ಲ, ಮುಸ್ಲಿಮ್ಸ್ ಅಲ್ಲ, ಯಾರು ತಗೊಳಂಗಿಲ್ಲ, ಹಿಂದೂಗಳು ತಗೊಳಂಗಿಲ್ಲ, ಜೈನರು ಬೌದ್ಧರು ಯಾರು ತಗೊಳಂಗಿಲ್ಲ. ಗವರ್ಮೆಂಟ್ ಆಸ್ತಿ ಗವರ್ಮೆಂಟ್ದು. ಅಂಡ್ ಮೂರನೇದು ಡಿಸ್ಪ್ಯೂಟ್ ಇದ್ರೆ ಅಂತ ಲ್ಯಾಂಡ್ ಅನ್ನ ಉಮೀದಲ್ಲಿ ಹತ್ಸಂಗಿಲ್ಲ. ಡಿಸ್ಪ್ಯೂಟ್ ಕೂಡ್ದು ಕ್ಲಿಯರ್ ಕ್ಲೀನ್ ಚಿಟ್ ಇರ್ಬೇಕು, ಅಂತದ್ ಮಾತ್ರ ಉಮೀದಲ್ಲಿ ಗಳಿಸ್ತೀವಿ. ನಾವು ಡಿಸ್ಪ್ಯೂಟ್ ರಿಸಾಲ್ವ್ ಆದ್ಮೇಲೆ ವಿ ಕ್ಯಾನ್ ಗಿವ್ ಇಟ್ ಟು ವಿ ಕಾಲ್ ಇಟ್ ಆಸ್ ವಕ್ಗೆ. ಓಕೆನಾ? ನಾವು ಈ ವಕ್ ಅಂತಕ್ಕಂಥದ್ದು ಎಷ್ಟು ತಿಂಗಳಲ್ಲಿ ಡಿಸಾಲ್ವ್ ಎಷ್ಟು ತಿಂಗಳಲ್ಲಿ ಇಟ್ ಆಸ್ ರಿಜಿಸ್ಟರ್ ಮಾಡಿಸ್ಬೇಕಪ್ಪ ಅಂತಂದ್ರೆ ವಿತಿನ್ 6 months. ವಿತಿನ್ 6 months ಅಂತ ಕರಿತೀವಿ. ಓಕೆ ಅಲ್ವಾ? ಡನ್. ದಿಸ್ ಅಬೌಟ್ ವಿ ಕಾಲ್ ಇಟ್ ಆಸ್ ಮೇಜರ್ ಆಗಿ ಲ್ಯಾಂಡ್ ಸಂಬಂಧಪಟ್ಟಂಗೆ ನಾವು ಮೇಜರ್ಲಿ ವಿ ಕಾಲ್ ಇಟ್ ಆಸ್ ವಕ್. ಇಟ್ ಇಸ್ ರೈಟ್ ಟು ವಕ್ ಅಂತಕ್ಕಂಥದ್ದು ಎಲ್ಲದ್ರ ಬಗ್ಗೆ ಮಾತಾಡ್ತೀವಿ. ಓಕೆನಾ? ನಾವು ವಿಲ್ ಗೋ ಫಾರ್ ಅ ಬ್ರೇಕ್. ಇಟ್ ಇಸ್ ಅ ಬ್ರೇಕ್ ಆದ್ಮೇಲೆ ನಾವು ಸೆಕೆಂಡ್ ಸೆಷನ್ ನ ಕಂಟಿನ್ಯೂ ಮಾಡೋಣ. ಓಕೆನಾ? ನಾವು ಅರ್ಥ ಆಗ್ತಿದೆ ಹೋಗ್ಲಿ. ನಾವೇನಾದ್ರು ಇಟ್ ಇಸ್ ಡೌಟ್ ಸ್ಪೀಡ್ ಬೇಕು ಸರ್, ಇನ್ನೊಂದು ಸ್ವಲ್ಪ ಜಾಸ್ತಿ ಕತೆ ಹೇಳಿ ಅಂತಂದ್ರೆ ಹೇಳ್ತೀನಿ. ಬೇಡ ಕತೆ ಬೇಡ, ಜಾಸ್ತಿ ಫ್ಯಾಕ್ಟ್ಸ್ ಹೇಳಿ ಅಂದ್ರೆ ಹೇಳಿ. ನಿಮ್ಗೆ ಏನ್ ಬೇಕು? ಸ್ಲೋ ಮಾಡ್ಬೇಕಾ? ಓಕೆ ಆಯ್ತು, ಸ್ಲೋ ಮಾಡೋಣ. ಬರ್ಕೊಳಕ್ ಆಗ್ತಿಲ್ವಾ? ಓಕೆ ಆಯ್ತು, ಇಟ್ ಇಸ್ ಸ್ಲೋ ಆಗೇ ಮಾಡ್ತೀನಿ. ಕತೆ ಬೇಕಾ? ಬೇಡ ಅಲ್ವಾ? ಓಕೆ, ನಾನು ಹೇಳಲ್ಲ, ನೀವು ಹೇಳಿದ್ರು ಕೂಡ. ಓಕೆ ಎಸ್, now this is all with respect to our the first session. Hope you guys enjoyed. Now we'll go for a break of some 50 minutes and admele we will start at 5 o'clock. Okay na? Now we'll go for a break. ಏನು ಡೌಟ್ ಇದೆಯಾ? ಎಸ್, ನಾ ಇವತ್ತು ಒಂದಿನ ಅಡ್ಜಸ್ಟ್ ಮಾಡ್ಕೊಳ್ಳಿ, ಅದಾದ್ಮೇಲೆ ನಾಳೆಯಿಂದ ಪಕ್ಕ 1 hour ಕೊಡ್ತೀನಿ. ಓಕೆನಾ? ನಾವು ವಿಲ್ ಸ್ಟಾರ್ಟ್ ಅಟ್ sharp 5 o'clock. Yes, thank you.